Hello everyone, welcome you all to Sarthak KCET Fastrack batch. ನಾನು ಶ್ರೀಜಾ KC ನಿಮ್ಮ ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಲೆಸನ್. ಸೊ ಕೀ ಕಾನ್ಸೆಪ್ಟ್ ಆಫ್ ದ ಲೆಸನ್ಸ್ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಕೀ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಈ ಚಾಪ್ಟರ್ನಲ್ಲಿ ಅತಿ ಹೆಚ್ಚು ಕ್ವೆಶ್ಚನ್ಸ್ ಕೇಳಿರುವಂತಹ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿ, ಒಂದು MOT ಥಿಯರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಬಾಂಡ್ ಆರ್ಡರ್, ಬಾಂಡ್ ಲೆಂತ್ ಬೇಸಿಸ್ ಮೇಲೆ 24, 23, 22, 2016, 15, 14 ಎಲ್ಲ ವರ್ಷದಲ್ಲೂ ಕೂಡ ಕ್ವೆಶನ್ಸ್ನ ಕೇಳಿದ್ದಾರೆ. ನೇಚರ್ ಆಫ್ ಬಾಂಡ್, ಡೈಪೋಲ್ ಮೊಮೆಂಟ್, ನೇಚರ್ ಆಫ್ ಬಾಂಡ್ನಲ್ಲಿ ಪೋಲಾರ್ ಬಾಂಡ್, ನಾನ್ ಪೋಲಾರ್ ಬಾಂಡ್, ಕೋವ್ಯಾಲೆಂಟ್ ಬಾಂಡ್, ಅಯಾನಿಕ್ ಬಾಂಡ್ ಜಡ್ಜ್ ಮಾಡೋದು, ಮತ್ತು ಡೈಪೋಲ್ ಮೊಮೆಂಟ್ ಯಾವುದಕ್ಕೆ ಕಡಿಮೆ ಯಾವುದಕ್ಕೆ ಝೀರೋ, ಇಂಥ ಕ್ವೆಶನ್ಸ್ಗಳು. ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಆ್ಯಂಡ್ ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ನ ಪ್ರಿಡಿಕ್ಟ್ ಮಾಡೋದು ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಿಕಾಸ್ ಆಲ್ ದೀಸ್ ಇಯರ್ಸ್ ದೇ ಹ್ಯಾವ್ ಆಸ್ಕ್ಡ್ ಕ್ವೆಶನ್ಸ್. ಹಾಗಾಗಿ ಕೀ ಕಾನ್ಸೆಪ್ಟ್ ಬಂದಾಗ ಒಂದು MOT ಥಿಯರಿ, ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ಸ್, ಇನ್ನೊಂದು ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್, ಇನ್ನೊಂದು ಡೈಪೋಲ್ ಮೂಮೆಂಟ್, ಜೊತೆಗೇನೆ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್. ಲಿಮಿಟೇಷನ್ ಆಫ್ ಆಕ್ಟೇಟ್ ರೂಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೀವು ಅದನ್ನ ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಹಾಗಾದರೆ ಚಾಪ್ಟರ್ ಅನಾಲಿಸಿಸ್ ನೋಡೋಣ. 2019 24 ವರೆಗೆ ಒಂದು ಮಿನಿಮಮ್ ಕ್ವೆಶನ್ಸ್ ಈ ಚಾಪ್ಟರ್ನಿಂದ ಕೇಳಿದರೆ. ಹೈಯೆಸ್ಟ್ ಕ್ವೆಶನ್ಸ್ ಕೇಳಿದ್ದು 2020ನಲ್ಲಿ. ನಂಬರ್ ಆಫ್ ಕ್ವೆಶನ್ಸ್ ವಾಸ್ ಆಸ್ಕ್ಡ್ ಈಕ್ವಲ್ ಟು 3. 22, 23, 24ನಲ್ಲಿ 111 questions. So, chapter weightage for chemistry from this chapter weightage from, ಈ ಚಾಪ್ಟರ್ನ ಒಟ್ಟು weightage for your KCET exam ಬಂದು 1ರಿಂದ ನಿಮಗೆ 3 ಮಾರ್ಕ್ ಮ್ಯಾಕ್ಸಿಮಮ್. ಸೊ ಅದು 1 ಅಥವಾ 2 ಕ್ವೆಶನ್ಸ್ ಅಥವಾ 3 ಕ್ವೆಶನ್ಸ್. ಸೊ 1 to 3 ಮಾರ್ಕ್, ಮ್ಯಾಕ್ಸಿಮಮ್ 3 ಮಾರ್ಕ್ಸ್, ಮಿನಿಮಮ್ ಅಥವಾ ಒಂದು ರೇಂಜ್ ಅಂತ ಹೇಳಿ ಬಂದು 1-2 ಮಾರ್ಕ್. ಸೊ ಚಾಪ್ಟರ್ weightageನ ಯಾವಾಗಲೂ ಹೈ ಇಟ್ಕೊಳ್ಳಿ, ಸೊ ದಟ್ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಮ್ಯಾಕ್ಸಿಮಮ್ 1 ಮಾರ್ಕ್, 2 ಮಾರ್ಕ್, ಕೇಳಿದ್ರೆ 3 ಮಾರ್ಕ್ ಕ್ವೆಶನ್ಸ್, ಆವ್ರೇಜ್ ತೆಗೆದ್ರೆ ಮ್ಯಾಕ್ಸಿಮಮ್ ವೇಟ್ ಬಂದು 2 ಮಾರ್ಕ್. ಸೊ 1 ಮಾರ್ಕ್, 2 ಮಾರ್ಕ್ ಅಥವಾ 3 ಮಾರ್ಕ್ಸ್ ಅಷ್ಟು ವೇಟೇಜ್ನ ಈ ಚಾಪ್ಟರ್ನಲ್ಲಿ ನೀವು ತಗೊಳ್ಬಂದ್ರೆ 1 ಕ್ವೆಶನ್, 2 ಕ್ವೆಶನ್ ಅಥವಾ 3 ಕ್ವೆಶನ್ಸ್ನ ಮ್ಯಾಕ್ಸಿಮಮ್ ಕೇಳ್ತಾರೆ ಅಂತ ಹೇಳುವಂಥದ್ದು. ಕೇಳಿದ್ದು ಉಂಟು ಕೂಡ 3 ಕ್ವೆಶನ್ಸ್ನ 2020ನಲ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗಾದರೆ ಶುರು ಮಾಡೋಣ ಚಾಪ್ಟರ್ನ. ಕೆಮಿಕಲ್ ಬಾಂಡ್ ಅಂತ ಹೇಳಿದ್ರೆ ಏನು? ಅ ಕೈಂಡ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ವಿಲ್ ಹೋಲ್ಡ್ ದ ಕಾನ್ಸ್ಟಿಟ್ಯೂಯೆಂಟ್ ಮಾಲಿಕ್ಯೂಲ್ಸ್ ಟುಗೆದರ್. ಆಟಮ್ಸ್, ಅಯಾನ್ಸ್, ಮಾಲಿಕ್ಯೂಲ್ಸ್ನ ಹತ್ತಿರದಲ್ಲಿ ತಗೊಂಡು ಬರುವ ಫೋರ್ಸ್ನೇ ಕೆಮಿಕಲ್ ಬಾಂಡ್ ಅಂತ ಹೇಳುವಂಥದ್ದು. ಕೆಮಿಕಲ್ ಬಾಂಡ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಮೆನಿ ಟೈಪ್ಸ್, ಬಟ್ ಮೇಜರ್ಲಿ ಅಯಾನಿಕ್, ಕೋವ್ಯಾಲೆಂಟ್, coordinate, van der Waal. Coordinate bond you are learning in, you have already learnt in class 12th coordination compounds. van der Waal force of attraction ಅನ್ನು ನಾವು ಈ ಚಾಪ್ಟರ್ದು ಎಂಡ್ನಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಅಯಾನಿಕ್ ಮತ್ತು ಕೋವ್ಯಾಲೆಂಟ್ ಬಾಂಡ್ ಅನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಯಾರು ಇದ್ರ ಬಗ್ಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟರು? ಇಟ್ ಇಸ್ ಕಾಸೆಲ್ ಮತ್ತು ಲಿವಿಸ್ ಅಂತ ಹೇಳುವ ಬೇರೆ ಬೇರೆ ಸೈಂಟಿಸ್ಟ್ಗಳು ಇಂಡಿಪೆಂಡೆಂಟ್ ಆಗಿ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾರೆ. ಕಾಸೆಲ್ ಅಯಾನಿಕ್ ಬಾಂಡಿಂಗ್ ಬಗ್ಗೆ ಸ್ಟಡಿ ಮಾಡ್ತಾರೆ, ಲಿವಿಸ್ ಬಂದು ಕೋವ್ಯಾಲೆಂಟ್ ಬಾಂಡಿಂಗ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಅವರಿಬ್ಬರದ್ದು ಕಾಮನ್ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಮಾಲಿಕ್ಯೂಲ್ಸ್ಗಳು ಬಂದು ಅಯಾನಿಕ್ ಬಾಂಡ್ ಆದರೂ ಮಾಡ್ಬೋದು, ಕೋವ್ಯಾಲೆಂಟ್ ಬಾಂಡ್ ಆದರೂ ಮಾಡ್ಬೋದು, ಜಸ್ಟ್ ಟು ಹ್ಯಾವ್ 8 electrons in their valency shell. 8 electrons ವ್ಯಾಲೆನ್ಸಿ ಶೆಲ್ನಲ್ಲಿ ಇಟ್ಕೊಳ್ಳೋಕ್ಕೋಸ್ಕರನೇ ಅವರು ಅಯಾನಿಕ್ ಬಾಂಡ್ನ ಫಾರ್ಮ್ ಮಾಡ್ಕೊಳ್ತಾರೆ ಅಥವಾ ಕೋವ್ಯಾಲೆಂಟ್ ಬಾಂಡ್ನ ಫಾರ್ಮ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಲಿವಿಸ್ ಬಂದು ವ್ಯಾಲೆನ್ಸಿ ಶೆಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋ ಕಾರಣ ಆ ವ್ಯಾಲೆನ್ಸಿ ಶೆಲ್ನ ಡಾಟ್ ಫಾರ್ಮ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಎಲೆಕ್ಟ್ರಾನ್ ಡಾಟ್ ಸಿಂಬಲ್ ಅಂತ ಹೇಳಿ ಕರಿತೇವೆ. ಕೇಳ್ಬೋದು ಎಲೆಕ್ಟ್ರಾನ್ ಡಾಟ್ ಸಿಂಬಲ್ ಆಫ್ ಆಕ್ಸಿಜನ್ ಏನು ಅಂತ ಹೇಳಿ. ಅವಾಗ ಏನು ಮಾಡ್ತೀರಾ, ಆಕ್ಸಿಜನ್ ಬರೀತೀರಾ. ಆಕ್ಸಿಜನ್ನ ಅಟಾಮಿಕ್ ನಂಬರ್ 8 ಅಂತ ಹೇಳಿದ್ರೆ ಇದಕ್ಕೆ 8 electrons ಇದೆ. 8 electrons ಇದ್ರೆ ಅದರ ಸಿಂಬಲ್ನ ಹೇಗೆ ಬರೀಬಹುದು? ಸರಿ, ಫಸ್ಟ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರ್ಕೊಳ್ಳಿ. 1s2, 2s2, 2p6 ಅಂತ ಹೇಳಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೆದ ನಂತರ ಕೊನೆಯ ಶೆಲ್ನಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿದೆ ನೋಡ್ಕೊಳ್ಳಿ. 2p4 ಇಟ್ ಇಸ್. ಕೊನೆಯ ಶೆಲ್ನಲ್ಲಿ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 electrons ಇದೆ. ಈ ಕೊನೆಯ ಶೆಲ್ನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಸ್ನ ನಾವು ಏನು ಅಂತ ಹೇಳಿ ಕರಿತೀವಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೇವೆ. ಸೊ ವ್ಯಾಲೆನ್ಸಿ ಶೆಲ್ನಲ್ಲಿರುವ ಎಲೆಕ್ಟ್ರಾನ್ಸ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೀವಿ. ಸೊ ಒಟ್ಟು 6 electrons ಇದೆ. ಈ 6 electronsನ ನಾವು ಇವಾಗ ಏನು ಮಾಡ್ತೀವಿ? ಡಾಟೆಡ್ ಫಾರ್ಮ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. 1 2 3 4 5 6 ಈ ಥರ. ಇದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಆಕ್ಸಿಜನ್. ಈಗ ವ್ಯಾಲೆನ್ಸಿನಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಫಾರ್ ಎಕ್ಸಾಂಪಲ್ ಲಿಥಿಯಂ. ಲಿಥಿಯಮ್ದು ಡಾಟ್ ಸಿಂಬಲ್ ಏನು? 3 ಅಂತ ಹೇಳುವಂಥದ್ದು ಅಟಾಮಿಕ್ ನಂಬರ್. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 1s2, 2s1 ಆಯಿತು. ಆಯ್ತಾ? ಲಿಥಿಯಂನ ಹಾಗೆ ಬರೀರಿ, ಒಂದೇ ಒಂದು ಡಾಟನ್ನು ಹಾಕಿ. ಸೊ ದಿಸ್ ಇಸ್ ಲಿಥಿಯಂ ವಿತ್ ಸಿಂಗಲ್ ಡಾಟ್.
ದಿಸ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರಾನ್ ಡಾಟ್ ಸಿಂಬಲ್ ಆಫ್ ಲಿಥಿಯಂ, ದಿಸ್ ಇಸ್ ಎಲೆಕ್ಟ್ರಾನ್ ಡಾಟ್ ಸಿಂಬಲ್ ಆಫ್ ಆಕ್ಸಿಜನ್. ಈ ಥರ ಪ್ರತಿ ಎಲಿಮೆಂಟ್ ಇದು ನೀವು ಕೊನೆಯ ವ್ಯಾಲೆನ್ಸಿ ಶೆಲ್ನಲ್ಲಿ ಬರುವಂಥ ಎಲೆಕ್ಟ್ರಾನ್ಸನ್ನು ಡಾಟ್ ಸಿಂಬಲ್ನಲ್ಲಿ ಬರೆದ್ರೆ ಅದು ಎಲೆಕ್ಟ್ರಾನ್ ಡಾಟ್ ಸಿಂಬಲ್ ಆಗುತ್ತೆ. ಸೊ ಆಕ್ಟೇಟ್ ರೂಲ್ ಏನು ಹೇಳುತ್ತೆ? ಆಟಮ್ಸ್ ವಿಲ್ ಕಂಬೈನ್ with another by sharing their electrons ಅಥವಾ transferring their valence electron, sharing the valence electron ಅಥವಾ transferring the valence electron just to have 8 electrons in their outermost shell. Having 8 electrons in their outermost shell is called as octet rule. ಯೂಶುವಲ್ ಆಗಿ ಯಾರಿಗೆ 8 ಎಲೆಕ್ಟ್ರಾನ್ಸ್ ಇರುತ್ತೆ outermost shell ನಲ್ಲಿ? ನೋಬೆಲ್ gaseous elements ಗಳಿಗೆ, such as helium, neon, argon, krypton, xenon, radon. ಹೀಲಿಯಂಗೆ ಬಂದು 8 ಇರಲ್ಲ, 2 ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ಹಾಗಾಗಿ ಹೀಲಿಯಂನ ನಾವು ಡುಪ್ಲೆಟ್ ಕಾನ್ಫಿಗರೇಷನ್ ಅಂತ ಹೇಳಿ ಕರಿತೇವೆ. ಮಿಕ್ಕಿದ ಎಲ್ಲ ಆಟಮ್ಸ್ಗಳಿಗೂ, ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ಗಳಿಗೂ ಕೂಡ ಕೊನೆಯ ಔಟರ್ ಮೋಸ್ಟ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಅದನ್ನ ನಾವು ಆಕ್ಟೇಟ್ ಅಂತ ಹೇಳಿ ಕರಿತೇವೆ. ಸೊ 2 ಇದ್ರೆ ಡುಪ್ಲೆಟ್, 8 ಎಲೆಕ್ಟ್ರಾನ್ಸ್ ಕೊನೆಯ ಶೆಲ್ನಲ್ಲಿ ಇದ್ರೆ ಆಕ್ಟೇಟ್. ಹೈಡ್ರೋಜನ್ ಎಲ್ಲ ಟೈಮ್ನಲ್ಲೂ ಕೂಡ ಮ್ಯಾಕ್ಸಿಮಮ್ ಅದಕ್ಕೆ 2 ಎಲೆಕ್ಟ್ರಾನ್ಸ್ ಒಂದು ಬಾಂಡ್ನಲ್ಲಿ ಸಿಗುವಂಥದ್ದು. ಹೈಡ್ರೋಜನ್ಗೆ 8 ಎಲೆಕ್ಟ್ರಾನ್ಸ್ ಇರಲ್ಲ. ಹಾಗಾಗಿ ಹೈಡ್ರೋಜನ್ ಬಂದು ಹೀಲಿಯಂ ತರ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಿಕ್ಕಿದ್ದ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ಗಳು ರೆಸ್ಟ್ ಆಫ್ ದ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ಗಳ ತರ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಲೆವಿಸ್ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ಈ ಲೆವಿಸ್ ಸ್ಟ್ರಕ್ಚರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ, ಅಷ್ಟೇ ನಿಮಗೆ ಬೇಕಾಗಿರೋದು. ಸೊ ಇವಾಗ ಸಪೋಸ್ ಇಫ್ ಐ ಟೇಕ್ ಆಕ್ಸಿಜನ್ ಲೆವಿಸ್ ಸ್ಟ್ರಕ್ಚರ್, ಲಿವಿಸ್ ರೆಪ್ರೆಸೆಂಟೇಷನ್, ಇದು ನಿಮ್ಮ ಲಿವಿಸ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಅವ್ರು ಈ ತರ ಕೇಳ್ತಾರೆ, ಈ ಲಿವಿಸ್ ರೆಪ್ರೆಸೆಂಟೇಷನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ನೀವೇನ್ ಮಾಡಬೇಕು? ಆಕ್ಸಿಜನ್ ಸುತ್ತ 8 ಎಲೆಕ್ಟ್ರಾನ್ ಇದೆಯಾ ಇಲ್ವಾ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. 1 2 3 4 ಬಾಂಡ್ ಇದೆ ಅಂತ ಹೇಳಿದ್ರೆ ಒಂದು ಬಾಂಡ್ ಒಳಗಡೆ 2 ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ ಅರ್ಥ. ಸೊ ಲೆಟ್ ಮಿ ರೈಟ್ ದ ಸೇಮ್ ಲಿವಿಸ್ ಸ್ಟ್ರಕ್ಚರ್ ಹಿಯರ್. 2 ಆಕ್ಸಿಜನ್, ಮಿಡ್ಲಲ್ಲಿ ಬಾಂಡ್, ಇಲ್ಲಿ 2 ಡಾಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ 2 ಡಾಟ್ಸ್ ಕೊಟ್ಟಿದ್ದಾರೆ. ಲಿವಿಸ್ ಕಾನ್ಸೆಪ್ಟ್ ಪ್ರಕಾರ ಆಟಮ್ಸ್ಗಳು ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ ಆಗುತ್ತೆ. ಜಸ್ಟ್ ಟು ಹ್ಯಾವ್ 8 ಎಲೆಕ್ಟ್ರಾನ್ಸ್, ಅದರ ಸುತ್ತ 8 ಎಲೆಕ್ಟ್ರಾನ್ಸ್ ಇರ್ಲಿಕ್ಕೋಸ್ಕರನೇ ಅದು ಕಂಬೈನ್ ಆಗೋದು. ಇಲ್ಲಿ 2 ಆಕ್ಸಿಜನ್ ಕಂಬೈನ್ ಆಗಿದೆ ಜಸ್ಟ್ ಟು ಹ್ಯಾವ್ 8 ಎಲೆಕ್ಟ್ರಾನ್ಸ್ ಸರೌಂಡಿಂಗ್ ಟು ಇಟ್. ನೀವೇನ್ ಮಾಡ್ಬೇಕು ಇವಾಗ? ಇದು ಲಿವಿಸ್ ಸ್ಟ್ರಕ್ಚರ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಹೌದಾ ಅಲ್ವಾ, ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡಿ. ಅಂದ್ರೆ ಅದರ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. 1 2 3 4 5 6 7 8. ಈ ಆಕ್ಸಿಜನ್ ನಂಬರ್ 1ಗೂ ಆಕ್ಸಿಜನ್ ನಂಬರ್ 2ಗೂ ಇದು ಕಾಮನ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಇದಕ್ಕೂ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಇದಕ್ಕೂ ನೀವು ಈ ಒಂದು ಮಿಡ್ಲಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಕ್ಸಿಜನ್ 1 ಬಂದಾಗ 1 2 3 4 5 6 7 8. 2 ಬಾಂಡ್ನಲ್ಲಿ ಎಷ್ಟಿದೆ ಒಟ್ಟು ಎಲೆಕ್ಟ್ರಾನ್ಸ್? ಒಂದು ಬಾಂಡ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಇನ್ನೊಂದು ಬಾಂಡ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಒಟ್ಟು ನಮ್ಮ ಹತ್ರ ಇವಾಗ ಈ ಥರ 2 ಬಾಂಡ್ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಈಕ್ವಲ್ ಟು 4 ಎಲೆಕ್ಟ್ರಾನ್ಸ್. ನೆನ್ಪಿಟ್ಕೊಳ್ಳಿ ಆಯ್ತಾ? ಈ ಥರ 3 ಬಾಂಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಬಾಂಡ್ನಲ್ಲಿ 2, ಹಾಗಿದ್ರೆ 3 ಬಾಂಡ್ನಲ್ಲಿ ಒಟ್ಟು ಎಷ್ಟು? 2 × 3 6 ಎಲೆಕ್ಟ್ರಾನ್ಸ್ ಇರುತ್ತೆ. ಬೇಸಿಕ್ ಟು ಬೇಸಿಕ್ ಇಟ್ ಇಸ್. ಸೊ ಈ ಆಕ್ಸಿಜನ್ ಸುತ್ತ ಕೂಡ 8 ಇದೆ, ಈ ಆಕ್ಸಿಜನ್ ಸುತ್ತ ಕೂಡ 1 2 3 4 5 6 7 8 ಇದೆ. ಸೊ ಎಸ್, ದಿಸ್ ಇಸ್ ಅ ಕರೆಕ್ಟ್ ಲಿವಿಸ್ ರೆಪ್ರೆಸೆಂಟೇಷನ್. ಸೊ ಅವ್ರು ಕೇಳ್ತಾರೆ ಕಾರ್ಬೋನೇಟ್ ನಲ್ಲಿ ಕರೆಕ್ಟ್ ಲಿವಿಸ್ ರೆಪ್ರೆಸೆಂಟೇಷನ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಅಂತ ಹೇಳಿ. ಇದು ನಮ್ಮ ಸ್ಟ್ರಕ್ಚರ್. ಕಾರ್ಬನ್ ಸುತ್ತ ಎಷ್ಟು ಗೆರೆಗಳಿದೆ ನೋಡಿ, 1 2 3 4. ಕಾರ್ಬನ್ ಸುತ್ತ 4 ಗೆರೆ ಇದೆ ಅಂದ್ರೆ 4 ಗೆರೆನಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಕಾರ್ಬನ್ ಈಸ್ ಒಬೇಯಿಂಗ್ ಆಕ್ಟೇಟ್ ರೂಲ್. ಆಕ್ಸಿಜನ್ ಸುತ್ತ ನೋಡಿ ಎಷ್ಟು ಡಾಟ್ ಇದೆ? 2 4 6. 2 4 6. ಈ ಬಾಂಡ್ನಲ್ಲಿ ಎಷ್ಟಿದೆ? 2 ಇದೆ. ಸೊ 2 4 6 8. ಆಕ್ಸಿಜನ್ ಸುತ್ತ ಎಷ್ಟಿದೆ ಟೋಟಲ್ ಎಲೆಕ್ಟ್ರಾನ್? 8. ಈ ಆಕ್ಸಿಜನ್ ಸುತ್ತ ನೋಡಿ ಡಬಲ್ ಬಾಂಡ್ ಇದೆ, 2 ಬಾಂಡ್ಗಳಿದೆ ಅಂದರೆ ಅಲ್ಲಿ ಈ ಬಾಂಡ್ನಿಂದ 2 ಎಲೆಕ್ಟ್ರಾನ್, ಈ ಬಾಂಡ್ನಿಂದ 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್, ಟೋಟಲ್ 4 ಎಲೆಕ್ಟ್ರಾನ್ಸ್ ಆಯಿತು. ಸಾರಿ, ಟೋಟಲ್ 8 ಎಲೆಕ್ಟ್ರಾನ್ಸ್ ಆಯಿತು. ಇಲ್ಲಿ 4 6 8 ಹೌದಾ? ಅದೇ ಥರ ಆಕ್ಸಿಜನ್ ನೋಡಿ, ಇಲ್ಲಿ ಟೋಟಲ್ ಎಷ್ಟು ಚುಕ್ಕಿಗಳಿದೆ? 6 ಇದೆ. 2 4 6 ಚುಕ್ಕಿಗಳು ಪ್ಲಸ್ ಒಂದು ಬಾಂಡ್ನಲ್ಲಿರುವ 2 ಎಲೆಕ್ಟ್ರಾನ್ 8. ಸೊ ಈ ಕಾರ್ಬೋನೇಟ್ ಮಾಲಿಕ್ಯೂಲ್ಸ್ನಲ್ಲಿ ಕಾರ್ಬನ್ ಮತ್ತೆ ಎಲ್ಲ ಆಕ್ಸಿಜನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆ. ಸೊ ದಿಸ್ ಇಸ್ ಒಬೇಯಿಂಗ್ ದ ಆಕ್ಟೇಟ್ ರೂಲ್. ಇದು ಆಕ್ಟೇಟ್ ರೂಲ್ ಅನ್ನ ಒಬೇ ಮಾಡ್ತಾ ಇದೆ. NF3 ಮಾಲಿಕ್ಯೂಲ್ಸ್ ಆಕ್ಟೇಟ್ ರೂಲ್ನ ಒಬೇ ಮಾಡ್ತಾ ಇದೆಯಾ? ಫ್ಲೂರಿನ್ ಸುತ್ತ 6 ಡಾಟ್ ಇದೆ ಪ್ಲಸ್ ಬಾಂಡ್ ಇದೆ, ಬಾಂಡ್ನಲ್ಲಿ 2, ಸುತ್ತ 8, ಸುತ್ತ 6. ಸೊ 2 4 6 8. ಮತ್ತೆ ಈ ಎಲ್ಲ ಫ್ಲೂರಿನ್ ಚೆಕ್ ಮಾಡಿ, ಡಾಟ್ 6 ಇದೆ, ಬಾಂಡ್ನಲ್ಲಿ 2 ಎಲೆಕ್ಟ್ರಾನ್ ಇದೆ. ಹಾಗಾದ್ರೆ 6 ಡಾಟ್ ಪ್ಲಸ್ 1 ಬಾಂಡ್ 8 ಎಲೆಕ್ಟ್ರಾನ್, 6 ಡಾಟ್ ಪ್ಲಸ್ 1 ಬಾಂಡ್ 8 ಎಲೆಕ್ಟ್ರಾನ್. ನೈಟ್ರೋಜನ್ ಸುತ್ತ ನೋಡಿ 1 2 3 ಬಾಂಡ್ 3 ಇದೆ ಅಂತ ಹೇಳಿದ್ರೆ ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್, ಮತ್ತೆ ನೈಟ್ರೋಜನ್ ಮೇಲೆ 2 ಡಾಟ್ ಇದೆ.
ಒಟ್ಟು ಎಷ್ಟಾಯಿತು ಟೋಟಲ್ 8 electrons ಆಯಿತು. ಸೊ ಇನ್ NF3 molecule, yes, everyone are following, all the atoms are following octet rule. ಅಂದರೆ ಎಲ್ಲ ಆಟಮ್ನ ಸುತ್ತ 8 electrons ಇದೆ. ಓಝೋನ್ ನೋಡ್ಕೊಳ್ಳೋಣ, ವೆದರ್ ಓಝೋನ್ ಇಸ್ ಫಾಲೋವಿಂಗ್ ಆಕ್ಟೇಟ್ ರೂಲ್. ಇಲ್ಲಿ ಈ ಸ್ಟ್ರಕ್ಚರ್ ಕರೆಕ್ಟ್ ಇದೆಯಾ? ಎಸ್. ಆಕ್ಸಿಜನ್ ನಲ್ಲಿ ಫಸ್ಟ್ ಲೆಟ್ ಮಿ ಟೇಕ್ ಆಕ್ಸಿಜನ್ ನಂಬರ್ 1, ನಂಬರ್ 2, ನಂಬರ್ 3. ಕೌಂಟ್ ದ ಎಲೆಕ್ಟ್ರಾನ್. ಫಸ್ಟ್ ಆಕ್ಸಿಜನ್ ಹ್ಯಾಸ್ 2 dots and also 2 bonds, 8 electrons ಇದೆ. ಮಿಡಲ್ ಆಕ್ಸಿಜನ್ ಹ್ಯಾಸ್ ಇಲ್ಲಿ 2 ಬಾಂಡ್, ಇಲ್ಲಿ 1 ಬಾಂಡ್, ಟೋಟಲ್ 6 electron ಪ್ಲಸ್ 2 8 electron. ಇಟ್ ಇಸ್ ಒಬೇಯಿಂಗ್ ಆಕ್ಟೇಟ್ ರೂಲ್. ಈ ಆಕ್ಸಿಜನ್ ಸುತ್ತ ಕ್ಯಾಲ್ಕುಲೇಟ್ ಮಾಡಿ 2, 4, 6, 8. ಸೊ ಪ್ರತಿ ಆಟಮ್ಸ್ಗಳು ಇನ್ ದ ಸ್ಟ್ರಕ್ಚರ್ ಇಸ್ ಒಬೇಯಿಂಗ್ ದ octet rule. Charge is called as formal charge. About that I will teach you now. Next slide ನಲ್ಲಿ ಟೀಚ್ ಮಾಡ್ತೀನಿ. ಬಟ್ ಈ ತರ ಕ್ವೆಶನ್ಸ್ ನ ಕೇಳ್ತಾರೆ ಲಿವಿಸ್ ಸ್ಟ್ರಕ್ಚರ್ ಬೇಸ್ ಮೇಲೆ, ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ನೀವು ಸುತ್ತ ಕೌಂಟ್ ಮಾಡಿ. ಒಟ್ಟು ಅದಕ್ಕೆ 8 electrons ಇದ್ರೆ ಅದು ಲಿವಿಸ್ ಮಾಲಿಕ್ಯೂಲ್ ಆಗಿರುತ್ತೆ. ಲಿವಿಸ್ ರೂಲ್ ನ ಫಾಲೋ ಮಾಡ್ತಾ ಇದ್ದು, ಆಕ್ಟೇಟ್ ರೂಲ್ ನ ಫಾಲೋ ಮಾಡ್ತಾ ಇದೆ. ಅದಕ್ಕೆ ಒಟ್ಟು 8 ಬಾಂಡ್ ಇಲ್ಲ, 8ಕ್ಕಿಂತ ಜಾಸ್ತಿ ಇದೆ ಅಥವಾ 8ಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಆಕ್ಟೇಟ್ ರೂಲ್ ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಅರ್ಥ. ಸೊ ಇನ್ ದ ಪಿರಿಯಾಡಿಕ್ ಟೇಬಲ್ ಕಾಸೆಲ್ ಪ್ರಕಾರ, ಕಾಸೆಲ್ ಯಾವಾಗಲೂ ಕೂಡ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳಬೇಕಾದ್ರೆ ಅಯಾನಿಕ್ ಬಾಂಡಿಂಗ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಕಾಸೆಲ್ ಇಸ್ ಆಲ್ವೇಸ್ ಕಾಸೆಲ್ ಹ್ಯಾಸ್ ಆಲ್ವೇಸ್ ಫೋಕಸ್ಡ್ ಆನ್ ಅಯಾನಿಕ್ ಕಂಪೌಂಡ್ಸ್. ಕಾಸೆಲ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಿರಿಯಾಡಿಕ್ ಟೇಬಲ್ ತೆಗೆದು ನೋಡಿದ್ರೆ ಕಾಸೆಲ್ದು ಪಾಸ್ಟುಲೇಟ್ ನಿಮಗೆ ಕಲೀಲಿಕ್ಕಿರುತ್ತೆ. ಸೊ ಪಿರಿಯಾಡಿಕ್ ಟೇಬಲ್ ನಲ್ಲಿ ನೀವು ನಿಮ್ಮ ಪಿರಿಯಾಡಿಕ್ ಟೇಬಲ್ ಈ ತರ ಇದೆ ಅಲ್ವಾ, ಹಳೆ ವರ್ಷನ್ ಆಫ್ ಪಿರಿಯಾಡಿಕ್ ಟೇಬಲ್. ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್, ಹ್ಯಾಲೋಜನ್ಸ್ ಇವರಿಗೆ ಯಾವಾಗಲೂ ಕೂಡ ಎಲೆಕ್ಟ್ರಾನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಸೊ ದೇ ಫಾರ್ಮ್ ವೆರಿ ಗುಡ್ ಅಯಾನಿಕ್ ಕಂಪೌಂಡ್ಸ್ ಅಂತ ಹೇಳುವಂಥದ್ದು, ಬಿಕಾಸ್ ದೇ ಆರ್ ವೆರಿ ಗುಡ್ ಎಟ್ ಆಕ್ಸೆಪ್ಟಿಂಗ್ 1 electron. ಬಿಕಾಸ್ ಜಸ್ಟ್ ಬೈ ಆಕ್ಸೆಪ್ಟಿಂಗ್ ದೇ ಕ್ಯಾನ್ ಬಿಹೇವ್ ಲೈಕ್ ದೇರ್ ನೇಬರ್ಸ್. ಯಾರು ಇವರು? ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್. ಜಸ್ಟ್ ಬೈ ಆಕ್ಸೆಪ್ಟಿಂಗ್ 1 electron ಅವ್ರುಗಳು ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ತರ ಬಿಹೇವ್ ಮಾಡಬಹುದು. ಅದೇ ತರ ಎಂಟೈರ್ ಪಿರಿಯಾಡಿಕ್ ಟೇಬಲ್ ನಲ್ಲಿ ಗ್ರೂಪ್ 1 ಎಲಿಮೆಂಟ್ಸ್ ಇದಾರಲ್ಲ, ಹೈಡ್ರೋಜನ್ ಬಿಟ್ಟಾಕಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ ಬಿಟ್ಟಾಕಿ ಬಿಕಾಸ್ ಇಟ್ ಇಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಸೊ ಈ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಇದಲ್ಲ, ಇವ್ರಿಗೂ ಕೂಡ ಬೆಸ್ಟ್ ಆಗಿ ಅಯಾನಿಕ್ ಕಂಪೌಂಡ್ಸ್ ನ ಫಾರ್ಮ್ ಮಾಡುವ ಎಬಿಲಿಟಿ ಇದೆ. ಬಿಕಾಸ್ ಅವರು ಬರೀ ಲೂಸಿಂಗ್ 1 electron ಕ್ಯಾನ್ ಬಿಹೇವ್ ಲೈಕ್ ಅ ನೋಬೆಲ್ ಗ್ಯಾಸ್. ಸೊ ನೋಬೆಲ್ ಗ್ಯಾಸ್ ಅಂತ ಹೇಳುವಂಥದ್ದು ಲೈಕ್ ಆಲ್ಮೋಸ್ಟ್ ಇನ್ ದ ಸೆಂಟರ್. ನೋಬೆಲ್ ಗ್ಯಾಸ್ ಅಂತ ಹೇಳುವಂಥದ್ದು ಆಲ್ಮೋಸ್ಟ್ ಇನ್ ದ ಸೆಂಟರ್ ಆಯ್ತಾ. ಅದರ ಲೆಫ್ಟ್ ಸೈಡ್ ನಲ್ಲಿ ಯಾರಿದ್ದಾರೆ? ಗ್ರೂಪ್ 17 ಎಲಿಮೆಂಟ್ಸ್ ಇದ್ದಾರೆ. ಅದರ ರೈಟ್ ಸೈಡ್ ನಲ್ಲಿ ಗ್ರೂಪ್ 1 ಎಲಿಮೆಂಟ್ ಇದ್ದಾರೆ. ಅಂದ್ರೆ ನೀವು ಈ ತರ ಪಿರಿಯಾಡಿಕ್ ಟೇಬಲ್ ನ ಫೋಲ್ಡ್ ಮಾಡಿದ್ರೆ, ಸೊ ಈ ಗ್ರೂಪ್ 1 ಎಲಿಮೆಂಟ್ಸ್ ಅಂತ ಹೇಳೋರು ಆಲ್ಕಲಿ ಎಲಿಮೆಂಟ್ಸ್, ಗ್ರೂಪ್ 17 ಅಂತ ಹೇಳೋರು ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಮತ್ತೆ ಆಲ್ಕಲಿ ಎಲಿಮೆಂಟ್ಸ್ಗಳು ಅಂದ್ರೆ ಸೋಡಿಯಂ, ಆಲ್ಕಲಿ ಎಲಿಮೆಂಟ್ ಅಂತ ಹೇಳಿದ್ರೆ ಯಾರು? ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ. ಇವರು ಗ್ರೂಪ್ 1 ಎಲಿಮೆಂಟ್ಸ್. ದೇ ಆರ್ ವೆರಿ ಗುಡ್ ಎಟ್ ಫಾರ್ಮಿಂಗ್ ಕೋವ್ಯಾಲೆಂಟ್ ಬಾಂಡ್. ಅದೇ ತರ ಗ್ರೂಪ್ 17 ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವರು ಗ್ರೂಪ್ 17. ಈವನ್ ದೀಸ್ ಆರ್ ವೆರಿ ಗುಡ್ ಎಟ್ ಫಾರ್ಮಿಂಗ್ ಅಯಾನಿಕ್ ಬಾಂಡ್ ಅಂತ ಹೇಳಿ ಕಾಸೆಲ್ದು ಪಾಯಿಂಟ್. ಬೇರೆ ಏನೂ ಇಲ್ಲ ಇದರಲ್ಲಿ, ನೀವು ಅಷ್ಟೇ ಕಲ್ತ್ಕೋಬೇಕಾಗಿರೋದು. ನೆಕ್ಸ್ಟ್ ಸೀದಾ ಹೋಗೋಣ ಲಿಮಿಟೇಷನ್ಸ್ಗೆ. ತುಂಬಾ ಇಂಪಾರ್ಟೆಂಟ್, ಇಲ್ಲಿಂದ ನಿಮಗೆ MCQs ಕೇಳ್ತಾರೆ. ಇದ್ರ ಬೇಸ್ ಮೇಲೆ ಇವಾಗ ನಾನು MCQs ನ ಸಾಲ್ವ್ ಮಾಡ್ತೀನಿ ಕೂಡ. ಸೊ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ ಬಂದಾಗ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಮೇಡಮ್? ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ ಕನ್ಫ್ಯೂಷನ್ ಆಗದೆ ಇರುವ ಹಾಗೆ. ಫಸ್ಟ್ ಬಂದು ಇನ್ಕಂಪ್ಲೀಟ್ ಆಕ್ಟೇಟ್ ಇರುವಂತಹ ಮಾಲಿಕ್ಯೂಲ್ಸ್ಗಳು ಯಾವುದು ಅಂತ ಹೇಳಿ ನಿಮ್ಮ ತಲೆ ಒಳಗಡೆ ಇರಬೇಕು. ಅದಕ್ಕೆ ಕಾಮನ್ ಆಗಿ ಎಕ್ಸಾಂಪಲ್ ಯಾವ್ದು ಕೊಡ್ತಾರೆ ಅಂದ್ರೆ ಒಂದು BeCl2, ಇನ್ನೊಂದು BCl3. ನೋಡಿ, ಬಿ ಅಂತ ಹೇಳಿದ್ರೆ ಬೋರಾನ್, ಇಲ್ಲಿ BE ಅಂತ ಹೇಳಿದ್ರೆ ಬೆರಿಲಿಯಂ. ಅವರು BCl3ನಾದ್ರೂ ಕೊಡ್ಲಿ, BF3ನಾದ್ರೂ ಕೊಡ್ಲಿ, ಅದೆಲ್ಲ ಕೂಡ ಇನ್ಕಂಪ್ಲೀಟ್ ಆಕ್ಟೇಟ್. ಯಾಕೆ? ಅದರ ಸುತ್ತ ನೀವು ಬಾಂಡ್ ಅನ್ನ ತೆಗೆದು ನೋಡಿದ್ರೆ, BeCl2 ಅಂದ್ರೆ ಬೆರಿಲಿಯಂಗೆ 2 ಕ್ಲೋರಿನ್ ಬಾಂಡ್ ಇದೆ, ಬೆರಿಲಿಯಮಿಗೆ ಆಕ್ಟೇಟ್ ಇಲ್ಲ, ಬರೀ 2 ಬಾಂಡ್ ಇದೆ. ಕ್ಲೋರಿನಿಗೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಕ್ಲೋರಿನ್, ಆಕ್ಸಿಜನ್ ಇದಕ್ಕೆ ಯಾವಾಗ್ಲೂ ಕೂಡ ಆಕ್ಟೇಟ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋ ಆ ಒಂದು ಸ್ಕಿಲ್ ಇದೆ. ಬಟ್ ಬೆರಿಲಿಯಂಗೆ ಇಲ್ಲ. ಇದು ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ಸ್ ಆರ್ ದೋಸ್ ವಿಚ್ ಕೆನಾಟ್ ಹ್ಯಾವ್ ಮೋರ್ ಎಲೆಕ್ಟ್ರಾನ್ಸ್, ವಿಚ್ ಕೆನಾಟ್ ಅಟ್ರಾಕ್ಟ್ ಮೋರ್ ಎಲೆಕ್ಟ್ರಾನ್ಸ್. ಸೆಂಟ್ರಲ್ ಆಟಮ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಅನ್ನ ಕಡಿಮೆ ಅಟ್ರಾಕ್ಟ್ ಮಾಡುವ ಕೆಪಾಸಿಟಿ ಇರೋರು. ಓಕೆನಾ? ಇವರು ಡೆಫಿನೆಟ್ಲಿ ದೇ ವಿಲ್ ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್.
ಅವರ ಆಕ್ಟೇಟ್ ಯಾವಾಗಲೂ ಕೂಡ ಕಂಪ್ಲೀಟೆಡ್ ಸ್ಟೇಟ್ ನಲ್ಲಿ ಇರುತ್ತೆ. ಇಲ್ಲಿ ಬೆರಿಲಿಯಮಿಗೆ ಬರೀ 2 ಬಾಂಡ್ ಇದೆ, ಅಂದ್ರೆ ಅದರ ಸುತ್ತ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಆಯ್ತು? 4 ಆಯ್ತು, 8 ಇಲ್ಲ. ಸೊ ಡಸ್ ನಾಟ್ ಒಬೇ ಆಕ್ಟೇಟ್ ರೂಲ್. ಡಸ್ ನಾಟ್ ಫಾಲೋ ಆಕ್ಟೇಟ್ ರೂಲ್ ಅಂತ ಹೇಳಿ. ಈಗ BCl3 ನಾದ್ರೂ ತಗೊಳ್ಳಿ, ಬೋರಾನ್ ಟ್ರೈಕ್ಲೋರೈಡ್ 1 2 3, ಒಟ್ಟು ಎಷ್ಟಿದೆ ಸೆಂಟ್ರಲ್ ಬಾಂಡ್? ಬರೀ 3 ಗೆರೆ ತಾನೆ. 3 ಗೆರೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್? 6 ಎಲೆಕ್ಟ್ರಾನ್ಸ್. ಇದಕ್ಕೆ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡೋ ಕೆಪಾಸಿಟಿ ಇಲ್ಲ. ಬಿಕಾಸ್ ಆಕ್ಟೇಟ್ ಅಂದ್ರೆ 8 ಎಲೆಕ್ಟ್ರಾನ್ಸ್ ಇರಬೇಕು. 8 ಬಾಂಡ್ ಆದ್ರೂ ಇರ್ಲಿ ಅಥವಾ ಈ ತರ ಡಾಟ್ ಆದ್ರೂ ಇರ್ಲಿ, ಅದೇನು ಇಲ್ಲ ಅಂತ ಹೇಳಿದ್ರೆ, ಬರೀ 3 ಗೆರೆ ಇದೆ ಅಂತ ಹೇಳಿದ್ರೆ, ಬೋರಾನ್ ಅಂತ ಹೇಳುವಂತದ್ರದ್ದು ಸುತ್ತ 6 ಎಲೆಕ್ಟ್ರಾನ್ ಇದೆ. See, 6 is a lesser number than 8. 4 is the lesser number than 8. ಇದು ಆಕ್ಟೇಟ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ, ಇದು ಕೂಡ ಆಕ್ಟೇಟ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಹಾಗಾಗಿ ಇವ್ರುಗಳು ಆಕ್ಟೇಟ್ ರೂಲ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಸಪೋಸ್ ಇಫ್ ಐ ಟೇಕ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3, ಇಲ್ಲೂ ನೋಡಿ ಅಲ್ಯೂಮಿನಿಯಂ ಸುತ್ತ ಎಷ್ಟು ಬಾಂಡ್ ಇದೆ? 1 2 3 ಬಾಂಡ್ ಇದೆ. ಕರೆಕ್ಟಾ? ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡಲ್ಲ. ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡಲ್ಲ ಸರಿಯಪ್ಪ, ಆದ್ರೂ ಈ ಮಾಲಿಕ್ಯೂಲ್ಸ್ ಎಲ್ಲ ಸ್ಟೇಬಲ್ ತಾನೆ. ಹಾಗೆ ಎಲ್ಲರೂ ಕೇಳ್ತಾರೆ, ಲಿವಿಸ್ ನೀನ್ ಹೇಳ್ದೆ ಮಾಲಿಕ್ಯೂಲ್ ಸ್ಟೇಬಲೇ ಆಗಲ್ಲ 8 ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರೆ. ಬಟ್ ಇವ್ರುಗಳಿಗೆಲ್ಲ 8 ಎಲೆಕ್ಟ್ರಾನ್ಸ್ ಇಲ್ಲ, ಆದ್ರೂ ಕೂಡ ಅವ್ರು ತುಂಬಾ ಸ್ಟೇಬಲ್ ಇದ್ದಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇನ್ಕಂಪ್ಲೀಟ್ ಆಕ್ಟೇಟ್. ಮಾಲಿಕ್ಯೂಲ್ಸ್ ಆರ್ ಫಾರ್ಮ್ಡ್ ವಿತ್ ಇನ್ಕಂಪ್ಲೀಟ್ ಆಕ್ಟೇಟ್. ಏನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇರಲೇಬೇಕು ಅನ್ನೋ ಫಾಲೋ ಅಥವಾ ಒಂದು ರೂಲ್ ನ ಇವರು ಫಾಲೋ ಮಾಡ್ತಿಲ್ಲ, ಬಟ್ ಸ್ಟಿಲ್ ದೇ ಆರ್ ಸ್ಟೇಬಲ್ ಅಂತ ಹೇಳುವಂಥದ್ದು ಬಿಕಮ್ಸ್ ದ ಲಿಮಿಟೇಷನ್. ಆಕ್ಟೇಟ್ ರೂಲ್ ಹೇಳಕ್ಕಾಗಲ್ಲ ಯಾಕೆ ಇವ್ರು ಸ್ಟೇಬಲ್ ಅಂತ ಹೇಳೋದನ್ನ ಆಕ್ಟೇಟ್ ರೂಲ್ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಸೊ ಎಕ್ಸಾಂಪಲ್ ಕೇಳ್ತಾರೆ, BeCl2, BCl3, BF3, AlCl3, ಇವರೆಲ್ಲರೂ ಕೂಡ ಇನ್ಕಂಪ್ಲೀಟ್ ಆಕ್ಟೇಟಿಗೆ ಎಕ್ಸಾಂಪಲ್. ಅವ್ರ ಸುತ್ತ ಕೌಂಟ್ ಮಾಡಿದ್ರು ಕೂಡ ನಿಮಗೆ ಕಡಿಮೆ ಎಲೆಕ್ಟ್ರಾನ್ಸ್ ನ ಸಿಗುವಂಥದ್ದು. ಫಾರ್ಮೇಶನ್ ಆಫ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್, ಇದಕ್ಕೆ ಫಿಕ್ಸ್ಡ್ ಎಕ್ಸಾಂಪಲ್ ಇದೆ ಮಕ್ಕಳೇ. ಫಿಕ್ಸ್ಡ್ ಎಕ್ಸಾಂಪಲ್ ಯಾರೆಲ್ಲ ಅವರು? ಒಂದು NO2 ಅಂತ ಹೇಳಿದ್ರೆ ನೈಟ್ರೋಜನ್ ಡೈಆಕ್ಸೈಡ್, ಇನ್ನೊಂದು NO, ಇದು ಟ್ರಿಕ್ಸ್ ಹೇಳ್ಕೊಡ್ತಾರೆ ನಾನು, ನೈಟ್ರಿಕ್ ಆಕ್ಸೈಡ್, ಇನ್ನೊಂದು ClO2 ಕ್ಲೋರಿನ್ ಡೈಆಕ್ಸೈಡ್. ಇದು ಆಕ್ಚುಲಿ ಅಯಾನಿಕ್ ಫಾರ್ಮ್ ನಲ್ಲಿ ಇರಬೇಕು, ಬಟ್ you can call this as chlorine dioxide. ಕಾಮನ್ ನೇಮ್ಸ್ ಬೇರೆಗಳಿರ್ಬೋದು. ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಏನು? ಇದಕ್ಕೆ ಲಿವಿಸ್ ಸ್ಟ್ರಕ್ಚರ್ ಬರ್ದು ಅದರ ಸೆಂಟರ್ ಆಟಮ್, ಇಲ್ಲಿ ಸೆಂಟ್ರಲ್ ಆಟಮ್ ಅಂದ್ರೆ ನೈಟ್ರೋಜನ್, ಇಲ್ಲಿ ಸೆಂಟ್ರಲ್ ಆಟಮ್ ಅಂದ್ರೆ ನೈಟ್ರೋಜನ್, ಇಲ್ಲಿ ಸೆಂಟ್ರಲ್ ಆಟಮ್ ಅಂತ ಹೇಳಿದ್ರೆ ಕ್ಲೋರಿನ್. ಸೊ ಆ ಒಂದು ಆಟಮ್ ನ ಸುತ್ತ ಆಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ, ಆಡ್ ನಂಬರ್ ಅಂದ್ರೆ ಏನು? 1 3 5 7 9 11 ಆಯ್ತಾ, 13 15 17 ಈ ತರದ ಆಡ್ ನಂಬರ್ ಮಾಲಿಕ್ಯೂಲ್ಸ್ ಇತ್ತು ಅಂತ ಹೇಳಿದ್ರೆ ಅದು ಆಡ್ ಮಾಲಿಕ್ಯೂಲ್ಸ್ ಅಂತ ಹೇಳಿ. ಇದನ್ನ ಹೇಗೆ ಮೇಡಮ್ ಕಂಡುಹಿಡಿಯೋದು? ಈ 3 ಎಕ್ಸಾಂಪಲ್, ಸದ್ಯಕ್ಕೆ 3 ಎಕ್ಸಾಂಪಲ್ ಇರುತ್ತೆ. ಈ 3 ಎಕ್ಸಾಂಪಲ್ಸ್ ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದು ಅಲ್ಲ, ನಿಮಗೆ ಬೇರೆ ಏನಾದ್ರೂ ಅವ್ರು ಕೇಳಿದ್ರೆ ನಿಮ್ನ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಟ್ರಿಕ್ ನ ನೆನ್ಪಿಟ್ಕೊಳ್ಳಿ. ಈಗ NO2 ಯಾಕೆ ಆಡ್ ಮಾಲಿಕ್ಯೂಲ್ಸ್ ಆಗಬೇಕು? ನೈಟ್ರೋಜನ್ ವ್ಯಾಲೆನ್ಸಿ ಎಷ್ಟು? 5. ಆಕ್ಸಿಜನ್ ವ್ಯಾಲೆನ್ಸಿ ಎಷ್ಟು? ಆಕ್ಸಿಜನ್ ವ್ಯಾಲೆನ್ಸಿ ಅಂತ ಹೇಳಿದ್ರೆ ನೀವು ಬರ್ದು ನೋಡಬೇಕು ಫಸ್ಟಿಗೆ. ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನು? ನೈಟ್ರೋಜನ್ ಬಂದು 1s2 2s2 2p3, ಕೊನೆಯ ಶೆಲ್ 5 ಎಲೆಕ್ಟ್ರಾನ್ಸ್. ಆಕ್ಸಿಜನ್ 1s2 2s2 2p4, ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಇದೆ? ಇಲ್ಲಿ 6 ಎಲೆಕ್ಟ್ರಾನ್ ಇದೆ. ಟೋಟಲ್ ಎಷ್ಟಾಯ್ತು? 5 + 6 ಅಂತ ಹೇಳಿದ್ರೆ 11 ಎಲೆಕ್ಟ್ರಾನ್ಸ್ ಆಯ್ತು. 11 electron is a odd number, correcta? 11 electron is the odd number. ಒಂದು ಮಾಲಿಕ್ಯೂಲ್ ಆಡ್ ಮಾಲಿಕ್ಯೂಲ್ ಅಥವಾ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಕೌಂಟ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. 5 + 6 ಎಷ್ಟದು? 11 electrons. ಜಸ್ಟ್ ಕೌಂಟ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. 5 + 6 ಅದೇನದು? 11 electrons. 11 electrons ಇದೆ ಅಂತ ಹೇಳಿದ್ರೆ ಅದು ಆಡ್ ನಂಬರ್ ಆಯ್ತು. ನೀವು ClO2 ಎಕ್ಸಾಂಪಲ್ ತಗೊಳ್ಳಿ. ClO2 ಆಡ್ ಮಾಲಿಕ್ಯೂಲ್ ಹೌದಾ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಕ್ಲೋರಿನಿನ ಔಟರ್ ಮೋಸ್ಟ್ ಎಲೆಕ್ಟ್ರಾನ್
ಕ್ಲೋರಿನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನು 17. ಹೇಗೆ ಬರ್ಕೊಳ್ತೀರಾ? ನಿಯಾನ್ 3s2 3p 5 ಬರೀತೀರಾ. 5 + 2 ಎಷ್ಟು? 7 ಎಲೆಕ್ಟ್ರಾನ್ ಆಯಿತು. 5 + 2 ಅಂದರೆ 7 ಎಲೆಕ್ಟ್ರಾನ್ ಆಯಿತು. ಸೊ ಕ್ಲೋರಿನಲ್ಲಿ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟಿದೆ? 7 ಇದೆ. ಆಕ್ಸಿಜನ್ ಅಲ್ಲಿ ಇವಾಗಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟಿದೆ? 6 ಇದೆ. ಎಷ್ಟು ಆಕ್ಸಿಜನ್ ಇದೆ ಇಲ್ಲಿ? 2 ಇದೆ. ಒನ್ ಸೆಕೆಂಡ್ ನಾವಿಲ್ಲಿ NO2 ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ ಮಕ್ಕಳೇ? NO2 ಅಂತ ಹೇಳಿದ್ರೆ ನಾವು ಎರಡು ಆಕ್ಸಿಜನ್ ತಗೊಳ್ಬೇಕು. ಇಲ್ಲಿ 5, ಇಲ್ಲಿ 6, ಇನ್ನೊಂದು ಆಕ್ಸಿಜನ್ ತಗೋತಾ ಇದ್ದೀನಿ. ಬಿಕಾಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ನಾಟ್ NO. ನಾನು NO ಅನ್ಕೊಂಡೆ. NO2 ನೀವು NO ತಗೊಂಡ್ರೆ ಇವಾಗ ಕ್ಯಾಲ್ಕುಲೇಟ್ ಮಾಡಿ ಪ್ರಕಾರ 11 ಎಲೆಕ್ಟ್ರಾನ್ ಆಯಿತು. NO2 ತಗೊಂಡ್ರೆ 2 ಆಕ್ಸಿಜನ್ ಇದೆ. 2 ಆಕ್ಸಿಜನ್ ಇದೆ ಅಂತ ಹೇಳಿದ್ರೆ ಸೇಮ್ ಥಿಂಗ್ ರೈಟ್. 2s2 2p4 ಎಷ್ಟಾಯ್ತು ಇಲ್ಲಿ? 6 ಎಲೆಕ್ಟ್ರಾನ್ ಆಯಿತು. 5 + 6 ಇವಾಗಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ 11. 11 + 6 ಎಷ್ಟು? 11 + 6 ಅಂತ ಹೇಳಿದ್ರೆ 17 ಎಲೆಕ್ಟ್ರಾನ್. ನೋಡಿ, ಇದನ್ನ ವ್ಯಾಲೆನ್ಸಿ ಶೆಲ್ನ ಕ್ಯಾಲ್ಕುಲೇಟ್ ಮಾಡಿದ್ರು 17, ಇದು 11. ಅದೇ ಥರ ClO2 ನ ಕ್ಯಾಲ್ಕುಲೇಟ್ ಮಾಡಿ. ಕ್ಲೋರಿನ್ is 7 plus oxygen 6 plus there are 2 oxygen O2 2 oxygen 6 plus 6 12 12 plus 7 19. ನೀವು ಅವುಗಳ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ನಿಮಗೆ ಅರ್ಥ ಆಗ್ಬಿಡುತ್ತೆ ಅವರು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಕೌಂಟ್ ಆಡ್ ಅಲ್ಲಿದ್ರೆ ಮಾಲಿಕ್ಯೂಲ್ಸ್ ಕೂಡ ಆಡ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಇವರು ಆಕ್ಟೇಟ್ ರೂಲ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ನೀವು ಅವರ ಲಿವಿಸ್ ಸ್ಟ್ರಕ್ಚರ್ನ ಬರೆದ್ರೆ ಅವುಗಳ ಸುತ್ತ 1 7 ಇಲ್ಲ 9 ಈ ಥರದ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ಸ್ ನ ಸುತ್ತ ಸೇ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಸ್ಟ್ರಕ್ಚರ್ ಕ್ವಿಕ್ ಆಗಿ ಬರ್ಬಿಡ್ತೀನಿ. NO ಮಾಲಿಕ್ಯೂಲ್ ಸ್ಟ್ರಕ್ಚರ್ ಬರಿತಾ ಇದ್ದೀನಿ. NO ಮಾಲಿಕ್ಯೂಲ್ ಸ್ಟ್ರಕ್ಚರ್ ನಲ್ಲಿ ಇದು ಲಿವಿಸ್ ರೆಪ್ರೆಸೆಂಟೇಷನ್ ಆಫ್ NO ಮಾಲಿಕ್ಯೂಲ್. ನೋಡಿ, ಆಕ್ಸಿಜನ್ ಸುತ್ತ ಎಷ್ಟಿದೆ? 1 2 3 4. ಈ 2 ಬಾಂಡ್ ಇಂದ 4 ಎಲೆಕ್ಟ್ರಾನ್ ಪ್ಲಸ್ ಇಲ್ಲೆರಡು ಇಲ್ಲೆರಡು, ಒಟ್ಟು ಎಷ್ಟಿದೆ ಆಕ್ಸಿಜನ್ ಸುತ್ತ? ಆಕ್ಸಿಜನ್ ಸುತ್ತ 8 ಎಲೆಕ್ಟ್ರಾನ್ ಇದೆ. ಆದ್ರೆ ನೈಟ್ರೋಜನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ ಇದೆ? 1 2 3 4 5 6 7. ನೋಡಿ, ಸೊ ಯಾರ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ಗಳು ಆಡ್ ನಂಬರ್ ಇರುತ್ತೋ ಅವರ ಲಿವಿಸ್ ಸ್ಟ್ರಕ್ಚರ್ ನಲ್ಲಿ ಅವ್ರ ಸುತ್ತ ಆಡ್ ನಂಬರ್ ಆಫ್ ಮಾಲಿಕ್ಯೂಲ್ ಆಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇದನ್ನೇ ನಾವು ಆಡ್ ಮಾಲಿಕ್ಯೂಲ್ ಅಥವಾ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಅಂತ ಹೇಳಿ ಕರೆಯೋದು. ಇವನು ಆಕ್ಟೇಟ್ ರೂಲ್ ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಎಸ್, ಇಟ್ ಇಸ್ ಇನ್ಕಂಪ್ಲೀಟ್, ಅಥವಾ ಇದನ್ನ ನಾವು ಸ್ಪೆಸಿಫಿಕ್ ಆಗಿ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಅಂತಾನೆ ಕರೆಯೋದು. ಆಯ್ತಾ? ಇದು ಆಕ್ಟೇಟ್ ರೂಲ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. NO ಆಗಿರ್ಬೋದು, ನೀವು NO2 ಸ್ಟ್ರಕ್ಚರ್ ಆದ್ರೂ ತಗೊಳ್ಳಿ, ClO2 ಸ್ಟ್ರಕ್ಚರ್ ಆದ್ರೂ ತಗೊಳ್ಳಿ, ಸ್ಟ್ರಕ್ಚರ್ನ ಬರೆಯೋದು ಅದನ್ನ ಪ್ರಾಕ್ಟೀಸ್ ಮಾಡೋದು ವಿಲ್ ಬಿ ಅ ವೆರಿ ಟಿಡಿಯಸ್ ಜಾಬ್ ಫಾರ್ ಯು. ಸೊ ಹಾಗಾಗಿ ಟ್ರಿಕ್ ಏನು? ವ್ಯಾಲೆನ್ಸಿ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡಿ, ವ್ಯಾಲೆನ್ಸಿ ನಂಬರ್ ಎಲೆಕ್ಟ್ರಾನ್ ಆಡ್ ಇತ್ತು, ದೇ ಆರ್ ಆಡ್ ಮಾಲಿಕ್ಯೂಲ್. ಸದ್ಯಕ್ಕೆ ನೆನ್ಪಿಟ್ಕೊಳ್ಬೇಕಾಗಿರೋದು 3 ಎಕ್ಸಾಂಪಲ್. ಮಿಕ್ಕಿದೆಲ್ಲ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿ ನಾನು ಶಾರ್ಟ್ ಟ್ರಿಕ್ಸ್ ಏನು ಹೇಳ್ಕೊಟ್ಟಿದ್ದೆ ಅದನ್ನ ಅಪ್ಲೈ ಮಾಡ್ಬೋದು. ಮಾಲಿಕ್ಯೂಲ್ಸ್ ವಿತ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್, ಇದನ್ನ ಸೂಪರ್ ಆಕ್ಟೇಟ್ ಅಂತಾನೂ ಕೂಡ ಕರೀತಾರೆ. ಸೊ ಸೂಪರ್ ಆಕ್ಟೇಟ್ ಮಾಲಿಕ್ಯೂಲ್ ಯಾವುದು ಅಂತ ಹೇಳಿ ಕೇಳಿದ್ರೆ ಅವುಗಳಿಗೆ ಸೆಂಟ್ರಲ್ ಆಟಮ್ ಸುತ್ತ 8ಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ PCl5 ಅಥವಾ PF5. ಆಯ್ತಾ? ಇವ್ರುಗಳಿಗೆಲ್ಲ ಸುತ್ತ ಎಷ್ಟಿದೆ? ನೀವು ಸುಮ್ಮನೆ ಬಾಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. PCl5 ಅಂತ ಹೇಳಿದ್ರೆ ಫಾಸ್ಫರಸ್ ಕ್ಲೋರಿನ್ ಅಂತ ಹೇಳುವುದು 5 ಸಲ ಬಾಂಡ್ ಇದೆ ಅಲ್ವಾ? ಸೊ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಬಾಂಡ್ಗಳು ಯಾವ ತರ ಇದೆ? ದಿಸ್ ಇಸ್ ದಿ ಆಕ್ಚುಯಲ್ ಸ್ಟ್ರಕ್ಚರ್ ಆಫ್ ಫಾಸ್ಫರಸ್ ಪೆಂಟಾಕ್ಲೋರೈಡ್. 2 2 2 2 2. ಫಾಸ್ಫರಸ್ ಸುತ್ತ ಎಷ್ಟು ಬಾಂಡ್ ಇದೆ ಕ್ಯಾಲ್ಕುಲೇಟ್ ಮಾಡಿ. 1. ಫಾಸ್ಫರಸ್ ಇಸ್ ಎ ಸೆಂಟ್ರಲ್ ಆಟಮ್. 1 2 3 4 5. 5 ಬಾಂಡ್, ಒಂದು ಬಾಂಡಲ್ಲಿ 2 ಎಲೆಕ್ಟ್ರಾನ್ ಅಂದ್ರೆ ಸುತ್ತ ನೋಡಿ 8ಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ ಕೌಂಟ್ ಆಯಿತು ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್. ಅದನ್ನ ಏನಂತ ಹೇಳಿ ಕರಿತೀವಿ? ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಹೇಳಿ ಕರಿತೀವಿ. ಸೊ ಈ ತರದ ಎಕ್ಸಾಂಪಲ್ಸ್ ಮಾಲಿಕ್ಯೂಲ್ಸ್ ಬಂದ್ರೆ, ಈ ತರದ ಎಕ್ಸಾಂಪಲ್ಸ್ಗಳು ಬಂದ್ರೆ ನೀವು ಅದನ್ನ ಸೂಪರ್ ಆಕ್ಟೇಟ್ ಅಥವಾ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಹೇಳಿ ಕರಿಬಹುದು. ಸೂಪರ್ ಆಕ್ಟೇಟ್ ಎಕ್ಸಾಂಪಲ್ PCl5, sulfuric acid H2SO4, SF6.
ಆಯ್ತಾ. ಇವ್ರಗಳ್ದೆಲ್ಲ ಸ್ಟ್ರಕ್ಚರ್ನ ಐ ವಿಲ್ ರೈಟ್ ಇಟ್ ಅನ್ ಎಕ್ಸ್ಟ್ರಾ ಸ್ಲೈಡ್ ಸೊ ದಟ್ ನಿಮಗೆ ಬೇಕಾದರೆ ನೀವು ರೆಫರೆನ್ಸಿಗೆ ತಗೊಳ್ಬೋದು. ಹೇಗೂ ಶೇಪ್ಸ್ನ ನಾನು ಹೈಬ್ರಿಡೈಸೇಷನಲ್ಲಿ ಹೇಳ್ಕೊಡ್ತೀನಲ್ವ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದು PCl5 ಸ್ಟ್ರಕ್ಚರ್. ಹೀಗೆ ಬರೀಬೇಕಾ ಬಾಂಡ್? ಹೌದು. ಇದಕ್ಕೆ ಟ್ರಯಾಗನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್ ಇದೆ ವಿಚ್ ಯು ಲರ್ನ್ ಇನ್ ಹೈಬ್ರಿಡೈಸೇಷನ್. ಆಯ್ತಾ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದು ಅದರದ್ದು ಆಕ್ಚುಯಲ್ ಸ್ಟ್ರಕ್ಚರ್. ಒಂದು ಪಿರಮಿಡ್ ಅಬೋ ಆಯಿತು, ಇನ್ನೊಂದು ಪಿರಮಿಡ್ ಬಿಲೋ ಆಯಿತು. ಸ್ಟ್ರಕ್ಚರ್ನ ನಾವು ಹೈಬ್ರಿಡೈಸೇಷನಲ್ಲಿ ಕಲಿಯೋಣ. ನಮಗೆ ಬೇಕಾಗಿದ್ದು ಫಾಸ್ಫರಸ್ ಸುತ್ತ ಎಷ್ಟು ಬಾಂಡ್ ಇದೆ? ಫಾಸ್ಫರಸ್ ಸುತ್ತ 5 ಬಾಂಡ್ ಇದೆ. ಹಾಗಾಗಿ ಇದು ಸೂಪರ್ ಆಕ್ಟೇಟ್ ಮಾಲಿಕ್ಯೂಲ್. ಬಿಕಾಸ್ ಅದರ ಸುತ್ತ 5 ಬಾಂಡ್ ಅಂತ ಹೇಳಿದ್ರೆ ಒಟ್ಟು ಎಷ್ಟು ಎಲೆಕ್ಟ್ರಾನ್ ಆಯಿತು? 10 ಎಲೆಕ್ಟ್ರಾನ್ಸ್ ಆಯಿತು. ಅದೇ ಥರ SF6 ಅಂದರೆ ಸಲ್ಫರ್ ಸುತ್ತ 6 ಫ್ಲೂರಿನ್ ಬಾಂಡ್ ಇದೆ ಅಂತ ಹೇಳಿ ಅರ್ಥ. ಎಷ್ಟಿದೆ? 6 ಫ್ಲೂರಿನ್ ಬಾಂಡ್ ಇದೆ. 4 ಈ ಥರ, 5 6ನೇದು ಈ ಥರ. ಸೊ 6 ಬಾಂಡ್ ಇದೆ ಅಂತ ಹೇಳಿದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 6 ಬಾಂಡ್ ಇಂಟು 2 12 ಎಲೆಕ್ಟ್ರಾನ್ಸ್ ಆಯಿತು. ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್ ನೋಡಿ. ಸಲ್ಫ್ಯೂರಿಕ್ ಆಸಿಡ್ H2SO4, ಸಲ್ಫರ್ ಇನ್ ದ ಸೆಂಟರ್, 2 ಆಕ್ಸಿಜನ್, ಇಲ್ಲೂ ಕೂಡ 2. ಸೊ 2 4 6 8 10 12 ಟೋಟಲ್. ಅದರ ಸುತ್ತ 12 ಬಾಂಡ್ ಇದೆ ಅಲ್ವಾ? 4 ಬಾಂಡ್ ಇಲ್ಲಿ, 5 6 ಬಾಂಡ್ ಇದೆ ಅಂದರೆ 12 ಎಲೆಕ್ಟ್ರಾನ್. 12 ಬಾಂಡ್ ಇದೆಲ್ಲ, 12 ಎಲೆಕ್ಟ್ರಾನ್ ಇದೆ, 6 ಬಾಂಡ್ ಇದೆ, 6 ಬಾಂಡ್ಸ್ ಆ್ಯಂಡ್ 12 ಎಲೆಕ್ಟ್ರಾನ್. ಇವರೆಲ್ಲರೂ ಕೂಡ ಸೂಪರ್ ಆಕ್ಟೇಟ್ ಅಂದರೆ ಬಿಯಾಂಡ್ ಹ್ಯಾವಿಂಗ್ 8 ಎಲೆಕ್ಟ್ರಾನ್ಸ್. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ನೆಕ್ಸ್ಟ್ ಆಕ್ಟೇಟ್ ರೂಲ್ದು ಲಿಮಿಟೇಷನ್ ಏನಂದರೆ, ಆಕ್ಟೇಟ್ ರೂಲ್ ಹೇಳ್ತಾರೆ ನೋಬೆಲ್ ಗ್ಯಾಸ್ ಕಂಬೈನೇ ಆಗಲ್ಲ ಅಂತ ಹೇಳಿ. ಬಟ್ ನೋಬೆಲ್ ಗ್ಯಾಸ್ ಕೂಡ ಇಟ್ ಸರ್ಟನ್ ಎಕ್ಸ್ಟೆಂಟ್ ಕಂಬೈನ್ ಆಗುತ್ತೆ. ಎಸ್ಪೆಷಲಿ ಕ್ಸೆನಾನ್ ಮತ್ತು ಕ್ರಿಪ್ಟಾನ್ ಅಂತ ಹೇಳುವವ್ರದ್ದು ಕಂಪೌಂಡ್ಗಳಿದೆ. 𝐒𝐂𝐹2, 𝐒𝐂𝐹4 ಈ ಥರದ ಕಂಪೌಂಡ್ಸ್ಗಳಿದೆ, 𝐒𝐬𝐂3. ಸೊ ಇವ್ರುಗಳು ಕೂಡ ಕಂಪೌಂಡ್ಸನ್ನು ಫಾರ್ಮ್ ಮಾಡ್ತಾರೆ. ಆದರೆ ಅದ್ರ ಬಗ್ಗೆ ಲಿಮಿಟೇಷನ್, ಅದ್ರ ಬಗ್ಗೆ ಆಕ್ಟೇಟ್ ಏನು ಹೇಳೋದೇ ಇಲ್ಲ. ಆಕ್ಟೇಟ್ ರೂಲ್ ಏನು ಹೇಳುತ್ತೆ? ಹ್ಯಾವಿಂಗ್ 8 ಎಲೆಕ್ಟ್ರಾನ್ಸ್ ಈ ಸ್ಟೇಬಲ್. ಎಲ್ಲರೂ ಯಾಕೆ ಕೆಮಿಕಲ್ ಬಾಂಡ್ನ ಫಾರ್ಮ್ ಮಾಡ್ತಾರೆ? ಟು ಹ್ಯಾವ್ ಆಕ್ಟೇಟ್. ಆಕ್ಟೇಟ್ ಇದೆ ಕ್ಸೆನಾನಿಗೆ, ಕ್ರಿಪ್ಟಾನಿಗೆ, ಆದರೂ ಕೂಡ ಅವ್ರು ಯಾಕೆ ಕಂಬೈನ್ ಮಾಡ್ಕೋಬೇಕು ಅಲ್ವಾ? ಕ್ಸೆನಾನಿಗೆಲ್ಲ ಆಲ್ರೆಡಿ ಆಕ್ಟೇಟ್ ಇದ್ರು, ಮತ್ತೆ ಯಾಕೆ ಅವ್ರು ಮಾಲಿಕ್ಯೂಲ್ಸ್ನ ಮಾಡ್ಕೋಬೇಕು? ಅದ್ರ ಬಗ್ಗೆ ಲಿಮಿಟೇಷನ್ಸ್ ಅಂತ ಹೇಳುವಂಥದ್ದು ಬಂದ್ಬಿಡುತ್ತೆ. ಥಿಯರಿ ಡಸ್ ನಾಟ್ ಅಕೌಂಟ್ ಫಾರ್ ದ ಶೇಪ್ ಆಫ್ ಮಾಲಿಕ್ಯೂಲ್, ಸ್ಟೆಬಿಲಿಟಿ, ಎನರ್ಜಿ, ಇದ್ರ ಬಗ್ಗೆ ಮಾತಾಡಲ್ಲ. ಇದಿಷ್ಟು ಕೂಡ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ ಆಗಿರುತ್ತೆ. ನೌ ಲೆಟ್ಸ್ ಸಾಲ್ವ್ ದ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಆಫ್ ಮಾಲಿಕ್ಯೂಲ್ಸ್ ಕಂಟೈನ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಆ್ಯಂಡ್ ಆನ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಮಾಲಿಕ್ಯೂಲ್? ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಮತ್ತು ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಯಾವುದು? ನಾನು ನಿಮಗೆ ಹೇಳಿದ್ದೆ, ಆಡ್ ಎಲೆಕ್ಟ್ರಾನ್ ಅಂತ ಹೇಳಿ ಬಂದ ತಕ್ಷಣ ನಿಮ್ಮ ಮನಸ್ಸೊಳಗಡೆ 3 ಎಕ್ಸಾಂಪಲ್ಸ್ ಬರಬೇಕು. ಒಂದು NO, ಇನ್ನೊಂದು NO2, ಇನ್ನೊಂದು ClO2. ಯಾಕೆಂದರೆ ಎಕ್ಸಾಮ್ನಲ್ಲಿ ಇದನ್ನ ಸ್ಟ್ರಕ್ಚರು, ಎಲೆಕ್ಟ್ರಾನ್ಸ್ ಎಲ್ಲ ಬರ್ಕೊಂಡು ಕುರ್ಕೊಳ್ಳೋಕೆ ನಿಮಗೆ ಟೈಮ್ ಇರಲ್ಲ. ಸೊ ದಿಸ್ 3 ಎಕ್ಸಾಂಪಲ್ಸ್ ಶುಡ್ ಕಮ್. ಅವ್ರು ಕೇಳಿರೋ ಆರ್ಡರ್ ನೋಡಿ. ಫಸ್ಟ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಎಲ್ಲಿದೆ? NO ಇಸ್ ಯುವರ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್. ಆಮೇಲೆ ಕೇಳಿರೋದು ಏನು? ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂದರೆ 8ಕ್ಕಿಂತ ಜಾಸ್ತಿ ಯಾವುದಿದೆ? SF6ಗೂ ಎಕ್ಸ್ಪ್ಯಾಂಡೆಡ್ ಇದೆ, ಸಲ್ಫ್ಯೂರಿಕ್ ಆ್ಯಸಿಡಿಗೂ ಎಕ್ಸ್ಪ್ಯಾಂಡೆಡ್ ಇದೆ, ಸಲ್ಫ್ಯೂರಿಕ್ ಆ್ಯಸಿಡಿಗೂ ಎಕ್ಸ್ಪ್ಯಾಂಡೆಡ್ ಇದೆ. ಬಟ್ ಕಾಂಬೋ ಏನು? ಆಡ್ ಮತ್ತೆ ಎಕ್ಸ್ಪ್ಯಾಂಡೆಡ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್. 1 2 3 4 5 6 7 8 9 10. Sorry, 1 2 3 4 5 6 7 8 9 10 11 12 electrons ಅಲ್ವಾ? ಸೊ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಇದು ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್. ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಇದು ಸೂಪರ್ ಆಕ್ಟೇಟ್ ಅಥವಾ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್. ಸೊ ನಿಮಗೆ ಇದರಲ್ಲಿ ತುಂಬಾ ತರೋ ಇದ್ದೀರಾ ಅಂದರೆ ಆಪ್ಷನ್ ಬಿ ಸಿ ಡಿ ಜಸ್ಟ್ ಎಲಿಮಿನೇಟ್ ಆ್ಯಂಡ್ ಗೋ ಫಾರ್ ಬಿ. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಫಾಲೋ ಆಕ್ಟೇಟ್ ರೂಲ್ ಫಾರ್ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್? ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ಗೆ ಯಾವುದು ಆಕ್ಟೇಟ್ ರೂಲ್ನ ಫಾಲೋ ಮಾಡಲ್ಲ. ಈಸಿ ಟ್ರಿಕ್ ಏನು? ಆಲ್ರೆಡಿ ನಿಮಗೆ ಗೊತ್ತಿದೆ, PCl5ನಲ್ಲಿ ಫಾಸ್ಫರಸ್ ಸುತ್ತ ಗ್ರೇಟರ್ ಎಲೆಕ್ಟ್ರಾನ್ಸ್ ಇದೆ, 5 ಬಾಂಡ್ ಇದೆ. ಅಂದರೆ ಇಲ್ಲಿ ಎಷ್ಟಿದೆ? PCl5ನಲ್ಲಿ 5 ಬಾಂಡ್ ಇದೆ. 5 ಬಾಂಡ್ ಇದೆ ಅಂತ ಹೇಳಿದ್ರೆ ಇದನ್ನ ನೀವು ಲಿಮಿಟೇಷನ್ಸ್ ಕೆಳಗಡೆ ಎಕ್ಸಾಂಪಲ್ ಥರ ನೋಡಿದ್ದೀರಾ. 5 ಬಾಂಡ್ ಇತ್ತು ಅಂತ ಹೇಳಿದ್ರೆ ಅದರ ಅರ್ಥ 10 ಇಲೆಕ್ಟ್ರಾನ್ಸ್ ಇದೆ ಫಾಸ್ಫರಸ್ ಸುತ್ತ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ವೈ ನಾಟ್ ಬಿ ಸಿ ಡಿ? ಹೇಗೆ ಇದನ್ನ ಎಲಿಮಿನೇಟ್ ಮಾಡ್ಬೋದು? ನೆನ್ಪಿಟ್ಕೊಳ್ಳಿ, ಫಾಸ್ಫರಸ್ ಆಗಿರಲಿ, PCl3 ಆಗಿರಲಿ, PH3 ಆಗಿರಲಿ, NH3 ಆಗಿರಲಿ,
ಇವ್ರುಗಳಿಗೆಲ್ಲ ಕೂಡ ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಹೌದಾ? ಈಗ ನೈಟ್ರೋಜನ್ನೇ ತೆಗೆದು ನೋಡಿ, ನೈಟ್ರೋಜನ್ ಅಂತ ಹೇಳೋದನ್ನ ಹೇಗೆ ಬರೀತೀರಾ? 1s2 2s2 2p3. ಈ 2s2 ಅನ್ನ ಹೇಗೆ ಬರೀತೀರಾ? ಈ ತರ ಲೋನ್ ಪೇರ್ ಬರೀತೀರಾ. ಮಿಕ್ಕಿದ ಸಿಂಗಲ್ ಎಲೆಕ್ಟ್ರಾನ್ಸ್ ನ ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀರಾ. ಸೊ ನೈಟ್ರೋಜನ್ ಅಥವಾ ಫಾಸ್ಫರಸ್ ಯಾವುದೇ ಒಂದು ಗ್ರೂಪ್ 15 ಎಲಿಮೆಂಟ್ಸ್ ಬರಲಿ, ಇಟ್ ಕುಡ್ ಬಿ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಇವ್ರುಗಳಿಗೆ ಯಾವಾಗಲೂ ಕೂಡ ಒಂದು ಲೋನ್ ಪೇರ್ ಇದ್ದೇ ಇರುತ್ತೆ. ಸೊ ಈ ತರ ಮಿಕ್ಕಿದ್ದ 3 ಬಾಂಡ್ ಅನ್ನ ನೀವು ಯಾರ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಹೈಡ್ರೋಜನ್ ಜೊತೆ. ದೀಸ್ ಬಾಂಡ್ ಎಲೆಕ್ಟ್ರಾನ್ಸ್ ಹೈಡ್ರೋಜನ್ ಹೈಡ್ರೋಜನ್. ಸೊ ಹಾಗಾದ್ರೆ ನೈಟ್ರೋಜನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 4 6 8. ಸೊ PCl3 PH3ಗೂ ಕೂಡ ಸೇಮ್ ಸ್ಟೋರಿ ಲೈಕ್ ಅಮೋನಿಯಾ, ಬಿಕಾಸ್ ಈ ಮಾಲಿಕ್ಯೂಲ್ಸ್ ನೀವು ಕಲ್ತಿರ್ತೀರಾ. PCl3 ನಲ್ಲೂ ಕೂಡ ಸೇಮ್ ಸ್ಟೋರಿ. ಫಾಸ್ಫರಸ್ಗೂ ಕೂಡ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೆದು ನೋಡಿ, ಲೋನ್ ಪೇರ್ ಇರುತ್ತೆ ಅಂಡ್ ಮಿಕ್ಕಿದ್ದ 3 ಎಲೆಕ್ಟ್ರಾನ್ಸ್ ಅನ್ನ ಇಟ್ ಇಸ್ ಶೇರಿಂಗ್ ವಿತ್ Cl. ಸೊ 2 4 6 8 ಆಯ್ತಾ? PH3 ಕೂಡ ಸೇಮ್ ಸ್ಟೋರಿ. ಕರೆಕ್ಟ್. ವಾಟ್ ಅಬೌಟ್ ವಾಟರ್ ಮಾಲಿಕ್ಯೂಲ್ಸ್? ವಾಟರ್ ಮಾಲಿಕ್ಯೂಲ್ಸ್ ಒಬೇಸ್ ಆಕ್ಟೇಟ್ ರೂಲ್. ಹೇಗೆ ವಾಟರ್ ಮಾಲಿಕ್ಯೂಲ್ಸ್ ನ ಹೇಗೆ ಬರೀತೀರಾ? ಹೀಗೆ. ದಿಸ್ ಇಸ್ ಶೇಪ್ ಆಫ್ ವಾಟರ್ ಮಾಲಿಕ್ಯೂಲ್. ಅಂಡ್ ಆಲ್ಸೋ ವಾಟ್ ಇಸ್ ದ ಲೋನ್ ಪೇರ್ ಆಫ್ ವಾಟರ್? 1 2 1 2 3 4. ಇದನ್ನ ಕರೆಕ್ಟ್ ಆಗಿ ಗೊತ್ತಿರಬೇಕು ಅಂದ್ರೆ ಹೈಬ್ರಿಡೈಸೇಷನ್ ಆಫ್ ವಾಟರ್ ಗೊತ್ತಿರಬೇಕು. ಹೈಬ್ರಿಡೈಸೇಷನ್ ಆಫ್ ವಾಟರ್ ನಲ್ಲಿ 2 ಲೋನ್ ಪೇರ್ ಆಕ್ಯುಪೈಸ್ hybridized orbital. That I'll teach you in hybridization part. Okay na? Short trick adu. Hybridization ಗೊತ್ತಿರೋರಿಗೆ ಗೊತ್ತಾಗುತ್ತೆ. ಓಕೆ, ಆಕ್ಸಿಜನ್ ಸುತ್ತ 2 ಲೋನ್ ಪೇರ್ ಇದೆ. ಇಲ್ಲ ಮೇಡಮ್, ಹೈಬ್ರಿಡೈಸೇಷನ್ ಗೊತ್ತಿಲ್ಲ ಅಂದ್ರೂ ಹೇಗೆ ಅರ್ಥ ಮಾಡ್ಕೊಳ್ಳೋದು? ರೈಟ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 1s2 2s2 2p4 ಅಂತ ಹೇಳಿ ಬರೀರಿ. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರ್ದ್ರಾ? ಆಮೇಲೆ 2s2 ಅನ್ನ ಹಾಗೆ ಇಟ್ಕೊಳ್ಳಿ, 2p4 ಅನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. 1 2 3 4. ಇದೇನಿದು? ಒಂದು ಪೇರ್. ಇದೇನಿದು? ಇನ್ನೊಂದು ಪೇರ್. ಈ 2 ಪೇರ್ನ ಏನು ಅಂತ ಹೇಳಿ ಕರಿತೀವಿ? ಲೋನ್ ಪೇರ್ ಎಲೆಕ್ಟ್ರಾನ್. ವಿಲ್ ಕಾಲ್ ದಿಸ್ ಆಸ್ ಲೋನ್ ಪೇರ್ ಎಲೆಕ್ಟ್ರಾನ್. ಎಕ್ಸ್ಕ್ಯೂಸ್ ಮೀ. ಇದೇನು? ಸಿಂಗಲ್ ಎಲೆಕ್ಟ್ರಾನ್ಸ್ ಆರ್ ರೆಡಿ ಟು ಮಿಂಗಲ್ ವಿತ್ ಹೈಡ್ರೋಜನ್. ಇದು ಇಲ್ಲಿಗೆ ಹೋಯ್ತು, ಇದು ಇಲ್ಲಿಗೆ ಹೋಯ್ತು. ಸೊ ಆಕ್ಸಿಜನ್ ಸುತ್ತ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 8 ಎಲೆಕ್ಟ್ರಾನ್ಸ್ ಇದೆ. ಕರೆಕ್ಟಾ? ಹಾಗಾಗಿ ಹೈಬ್ರಿಡೈಸೇಷನ್ ನೋಡಿ ಈ ಕಾನ್ಸೆಪ್ಟಿಗೆ ಕನೆಕ್ಟೆಡ್ ಆಗುತ್ತೆ. ಸೊ ಒಂದಕ್ಕೊಂದು ಕನೆಕ್ಷನ್ಸ್ ಇದೆ ಅಂತ ಹೇಳಿ ನಿಮಗೆ ಅರ್ಥ ಆಯ್ತು. ಸಿಂಪಲ್ ಆಗಿ ಇದನ್ನ ಹೇಗೆ ಆನ್ಸರ್ ಮಾಡ್ಬೋದು? ಅಲ್ಲಿ ಲಿಮಿಟೇಷನ್ಸ್ ನಲ್ಲಿ ಕರೆಕ್ಟ್ ಆಗಿ ಎಕ್ಸಾಂಪಲ್ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೀವು PCl5 ಅಂತ ಹೇಳಿ ಟಿಕ್ ಮಾಡ್ಬೋದು. ಮಿಕ್ಕಿದ್ದನ್ನು ನಿಮಗೆ ಗೊತ್ತಾಗಬೇಕು ಅಂದ್ರೆ ಥಿಂಕ್ ಮಾಡಬೇಕು. ಓಕೆ, 3 ಬಾಂಡ್ ಇದೆ. ನೀವು ಕನ್ಕ್ಲೂಷನ್ ಜಂಪ್ ಮಾಡಬೇಡಿ. ಮೇಡಮ್ BCl3 ಅಂತ ಹೇಳಿ ಬರ್ದಿದ್ರಿ. BCl3 ಅಂತ ಹೇಳಿದ್ರೆ ಬೋರಾನ್ ಸುತ್ತ 3 ಕ್ಲೋರಿನ್ ಬಾಂಡ್ ಇತ್ತು. ಇದು ಲಿಮಿಟೇಷನ್ ಆಯ್ತಲ್ವಾ? ಆ ಥರ PCl3 ಆಗಲ್ವಾ? ಬೋರಾನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ತೆಗೆದು ನೋಡಿ. ಬೋರಾನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಲ್ಲಿ 1s2 2s2 2p1 ಎಷ್ಟು? ಬೋರಾನ್ ಅಟಾಮಿಕ್ ನಂಬರ್ 5 ಎಲೆಕ್ಟ್ರಾನ್ಸ್ ನ ಬರೆದ್ರಿ. ವಾಟ್ ಇಸ್ ದ ವ್ಯಾಲೆನ್ಸಿ ಶೆಲ್? ಬೋರಾನ್ ಸುತ್ತ ಎಷ್ಟು ಬಾಂಡ್ ಇದೆ? 3 ಬಾಂಡ್ ಇದೆ. ಬೋರಾನ್ ಏನ್ ಮಾಡ್ತಾನೆ? ಇಲ್ಲಿಂದ ಒಂದು ಎಲೆಕ್ಟ್ರಾನ್ಸ್ ನ ಈಚೆಗೆ ಜಂಪ್ ಮಾಡಿಸ್ತಾನೆ. ಅಂದ್ರೆ ಬೋರಾನ್ ಸುತ್ತ ಇವಾಗ 3 ಬಾಂಡ್ ಎಲೆಕ್ಟ್ರಾನ್ಸ್ ಆಯ್ತು. 1 2 3 ಬಾಂಡ್ ಈ ತರ ಆಯ್ತು. ಎಕ್ಸ್ಕ್ಯೂಸ್. ಸೊ ಬೋರಾನ್ ಸುತ್ತ 3 ಬಾಂಡ್ಗಳು ಏನ್ ಫಾರ್ಮ್ ಆಗಿದೆ ಅದು ಬಿಕಾಸ್ ಆಫ್ ದೀಸ್ 3 ಎಲೆಕ್ಟ್ರಾನ್ಸ್ ಓನ್ಲಿ. ಇರೋದೇ 3 ಎಲೆಕ್ಟ್ರಾನ್ಸ್. ಇದನ್ನ ಏನು ಬರೆಯಕ್ಕೆ ಹೋಗ್ಬೇಡಿ. ಬೋರಾನ್ ಸುತ್ತ ಇರೋದೇ ವ್ಯಾಲೆನ್ಸಿನಲ್ಲಿ 3 ಎಲೆಕ್ಟ್ರಾನ್ಸ್. ಆ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ನ ನಾವು ಬಾಂಡಿಗೆ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ ಎಲ್ಲಿಂದ ಡಾಟ್ ಹಾಕೋದು? ಇದು ಯೂಸ್ ಮಾಡಕ್ ಆಗಲ್ಲ. ಇದು ಇನ್ನರ್ ಎಲೆಕ್ಟ್ರಾನ್ಸ್ ಅಲ್ವಾ? ಬೋರಾನ್ ಸುತ್ತ ಇರೋ ತರ PCl3 PH3 ನಲ್ಲಿ ಸಿಚುವೇಶನ್ಸ್ ಇರಲ್ಲ. ಬಿಕಾಸ್ ಫಾಸ್ಫರಸ್ ನೈಟ್ರೋಜನ್ ಫ್ಯಾಮಿಲಿ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫಾಸ್ಫರಸ್ ನೈಟ್ರೋಜನ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಒಂದು ಮಿನಿಮಮ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನೀವು ಬರ್ದೇ ಬರೀತೀರ. ಇದಿದೆ ಇಲ್ಲಿ, ಫಾಸ್ಫರಸ್ ನಲ್ಲೂ ಇದೆ, ನೈಟ್ರೋಜನ್ ನಲ್ಲೂ ಇದೆ ನೋಡಿ. ಇದು ಲೋನ್ ಪೇರ್. ಇದನ್ನೇ ನಾನು ಇಲ್ಲಿ ಬರ್ದಿರೋದು. ಮಿಕ್ಕಿದ 3 ಕೂಡ ಈ ತರ ಬರ್ದಿದ್ದೀನಿ. ಸರಿನಾ? ಸೊ BCl3 BF3 ಬಂದು ಲಿಮಿಟೇಷನ್ ಆಗುತ್ತೆ. ಬಟ್ PCl3 PH3 ಲಿಮಿಟೇಷನ್ ಆಗಲ್ಲ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ electrons. Because of the presence of lone pair electrons. Next, which of the following is electron deficient molecule? Electron deficient ಅಂತ ಹೇಳಿ ಕೇಳಿದಾಗ ಬೋರಾನ್ ಇತ್ತು ಅಂದ್ರೆ ಕಣ್ಣು ಮುಚ್ಚಿ ನೀವು ಬೋರಾನ್ ಕಡೆಗೆ ಟಿಕ್ ಮಾಡಬಹುದು. ಮಿಕ್ಕಿದ ಯಾವುದು ಕೂಡ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. C2H6 ಅಂದ್ರೆ ಏನು? ಈಥೇನ್ ಮಾಲಿಕ್ಯೂಲ್.
ಈಥೇನ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಬರೆಯೋಕ್ಕೆ ಅಲ್ವಾ. ಈಥೇನ್ C2H5 C2H6 ನೋಡಿ, ಕಾರ್ಬನ್ ಸುತ್ತ 4 ಬಾಂಡ್ ಇದೆ ಅಲ್ವಾ. B2H6 ಯಾವ ತರ? B2H6 ಅಂತ ಹೇಳೋದನ್ನ ಜನರಲ್ ಆಗಿ ಡೈಬೋರೇನ್ ಅಂತ ಹೇಳಿ ಕರಿತೀವಿ. ಅದು ಯಾವ ತರ ಎಕ್ಸಿಸ್ಟ್ ಆಗುತ್ತೆ? BH3 ಅಂತ ಹೇಳೋದು 2 ಟೈಮ್ಸ್ ಇದ್ದಾಗ. ಸೊ ಐ ಕ್ಯಾನ್ ರೈಟ್ ಲೈಕ್ ದಿಸ್, BH3 2 ಟೈಮ್ಸ್ ರಿಪೀಟ್ ಆಗ್ತದೆ. B ಇಂಟು 2 ಏನಾಯ್ತು? B2. 3 ಇಂಟು 2 6. ಸೊ B2H6 ಆಯ್ತು. ಡೈಬೋರೇನ್ B2H6 ಆಯ್ತು. ಸೊ ಈ BH3 ಅಂತ ಹೇಳೋದ್ರಲ್ಲಿ ನಮಗೆ ಗೊತ್ತಾಯ್ತು ಬೋರಾನ್ ಸುತ್ತ ಬರೀ 3 ಹೈಡ್ರೋಜನ್ ಅಷ್ಟೇ ಇದೆ ಅಂತ ಹೇಳಿ. ಕರೆಕ್ಟ್. ಸೊ ಬೋರಾನ್ ಬಂತು ಅಂತ ಹೇಳಿದ್ರೆ ಇಟ್ ಇಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಓನ್ಲಿ. ಡೈಬೋರೇನ್ ಸ್ಟ್ರಕ್ಚರ್ ಈಸ್ ಇಂಪಾರ್ಟೆಂಟ್, ಬಟ್ ಅದು ನಿಮಗೆ ಸಿಲೆಬಸ್ ನಲ್ಲಿ ಇಲ್ಲ. ಪಿ ಬ್ಲಾಕ್ ಅಂತ ಹೇಳುವಂತ ತೆಗೆದಿದ್ದಾರೆ. ನೀಟಲ್ಲಿ ಇದೆ, ನೀಟ್ ಸಿಲೆಬಸ್ ನಲ್ಲಿ ಡೈಬೋರೇನ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ನಿಮಗೆ ಸದ್ಯಕ್ಕೆ ಲಿವಿಸ್ ಇದು ಆಕ್ಟೇಟ್ ರೂಲ್ ಒಬೇ ಮಾಡುತ್ತೋ ಇಲ್ವೋ ಅಂತ ಹೇಳಿ ಕೇಳಿದ್ರೆ ಬೋರಾನ್ ವಿಲ್ ನಾಟ್ ಒಬೇ. ಅದು BH3 ಆದ್ರೂ ಆಗಿರ್ಲಿ B2H6 ಆದ್ರೂ ಆಗಿರ್ಲಿ ಡಸ್ ನಾಟ್ ಒಬೇ. ಸಿಲಿಕಾನ್ ವಿಲ್ ಒಬೇ. ಆಯ್ತಾ? ಸಿಲಿಕಾನ್ ಸುತ್ತ ಎಷ್ಟಿದೆ ಬಾಂಡ್? 4 ಬಾಂಡ್ ಇದೆ. ಕಣ್ಣು ಮುಚ್ಚಿ ಬರಿಬಹುದು ಒಬೇ ಮಾಡುತ್ತೆ ಅಂತ ಹೇಳಿ ಸ್ಟ್ರಕ್ಚರ್. PH3 ಕೂಡ ಒಬೇ ಮಾಡುತ್ತೆ. ಪಿಗೆ 3 ಬಾಂಡ್ ಇರಬಹುದು, ಆದ್ರೆ ಫಾಸ್ಫರಸ್ಗೆ ಸ್ಪೆಷಲ್ ಕೇಸ್ ಲೋನ್ ಪೇರ್ ಇದೆ ಅಲ್ವಾ. ಫಾಸ್ಫರಸ್ ಅಂತ ಹೇಳುವಂಥದ್ದು ಅಟಾಮಿಕ್ ನಂಬರ್ 15, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 1s2 2s2 2p6 3s2 3p3 ಮಕ್ಕಳೇ. 3s2 3p3 ಅಂದ್ರೆ ಏನು? ಎರಡು ಈ 3s2 ನಲ್ಲಿ ಬರುವ 2 ಪೇರ್ ಅನ್ನ ಫಾಸ್ಫರಸ್ ಮೇಲೆ ಬರ್ದಿದ್ದಾಯ್ತು. 3p3 ಅಂತ ಹೇಳಿದ್ರೆ ಇಂಡಿವಿಜುವಲ್ ಎಲೆಕ್ಟ್ರಾನ್ಸ್. ಒಂದು ಫಾಸ್ಫರಸ್ ನ ಇದು ಹೈಡ್ರೋಜನ್ ಜೊತೆ ಹೋಗುತ್ತೆ, ಮತ್ತೊಂದು ಎಲೆಕ್ಟ್ರಾನ್ ಇನ್ನೊಂದು ಹೈಡ್ರೋಜನ್ ಜೊತೆ ಹೋಗುತ್ತೆ, ಇದು ಇನ್ನೊಂದು ಹೈಡ್ರೋಜನ್. ಒಟ್ಟು ಫಾಸ್ಫರಸ್ ಸುತ್ತ ಎಷ್ಟಿದೆ ಮಕ್ಕಳೇ? 5 ಎಲೆಕ್ಟ್ರಾನ್ಸ್ ಇದೆ. 5 ವಿಲ್ ಶೇರ್ ವಿತ್, 5ರಲ್ಲಿ 3 ವಿಲ್ ಬಿ ಶೇರ್ಡ್ ವಿತ್ ಹೈಡ್ರೋಜನ್. ಹೈಡ್ರೋಜನ್ ಕೂಡ ತನ್ನ ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಸೊ ಈ ಕೋವ್ಯಾಲೆಂಟ್ ಬಾಂಡ್ ನಿಂದ ಫಾಸ್ಫರಸ್ ಸುತ್ತ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಬರುತ್ತೆ? ಫಾಸ್ಫರಸ್ ಸುತ್ತ 6 ಎಲೆಕ್ಟ್ರಾನ್ಸ್ ಬರುತ್ತೆ. ಇದನ್ನ ಇನ್ಕ್ಲೂಡ್ ಮಾಡಿದ್ರೆ 8 ಆಗುತ್ತೆ. ಸೊ ರೈಟ್ ಆನ್ಸರ್ ಏನು ಕೊಟ್ಟಿರೋದ್ರಲ್ಲಿ? ಆಪ್ಷನ್ ಬಿ. ನೆಕ್ಸ್ಟ್ ಎಕ್ಸಾಂಪಲ್ ತಗೋಣ. ಅ ಪೇರ್ ಆಫ್ ಕಂಪೌಂಡ್ ವಿಚ್ ಹ್ಯಾವ್ ಆಡ್ ಎಲೆಕ್ಟ್ರಾನ್ ಇನ್ ದ ಗ್ರೂಪ್. ಏನಾದ್ರೂ ಕೊಡ್ಲಿ, ಅವ್ರು ಎಷ್ಟಾದ್ರೂ ಎಲೆಕ್ಟ್ರಾನ್ಸ್ ನ ಕೊಡ್ಲಿ, ನಿಮಗೆ ನಾನು ಒಂದು ಶಾರ್ಟ್ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಆ ಶಾರ್ಟ್ ಟ್ರಿಕ್ ನ ಫಾಲೋ ಮಾಡ್ಬೋದು. ಇಲ್ಲ ಮೇಡಮ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಕುತ್ಕೋತೀವಿ, ಟೈಮ್ ವೇಸ್ಟ್ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಟೈಮ್ ವೇಸ್ಟ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಪ್ರತಿ ಒಂದರಲ್ಲಿ ಎಷ್ಟಿದೆ ಅಂತ ಹೇಳಿ. ಕಾರ್ಬನ್ ಅಲ್ಲಿ ಎಷ್ಟಿದೆ? ವ್ಯಾಲೆನ್ಸ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್ 4, ಆಕ್ಸಿಜನ್ 6. ಸೊ ಇದೇನಿದು? 10 ಆಡ್ ಎಲೆಕ್ಟ್ರಾನ್ ಅಲ್ಲ. ಸೊ CO ಇರೋ ಯಾವ್ದಾದ್ರು ಆಪ್ಷನ್ ಇದ್ರೆ ಕ್ಯಾನ್ಸಲ್ ಮಾಡಿ, ಇದು ಆನ್ಸರ್ ಅಲ್ಲ. SO2 ನೋಡಿ, ಸಲ್ಫರ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟು? 6. ಆಕ್ಸಿಜನ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ 6 ಪ್ಲಸ್ 6 ಬಿಕಾಸ್ ದರ್ ಆರ್ 2 ಆಕ್ಸಿಜನ್. ಸೊ ಇಟ್ ಇಸ್ 6 × 3 18. SO2 ಬರುವ ಯಾವುದೇ ಆಪ್ಷನ್ಸ್ ಇದ್ರು ಅದು ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಅಲ್ಲ. ಕರೆಕ್ಟಾ? ನಮ್ಮ ಹತ್ರ ಇನ್ಯಾವುದಿದೆ? ಇಲ್ಲಿ ನೋಡಿ, ಇಲ್ಲಿ CO ಇದೆ. CO ಆಡ್ ಎಲೆಕ್ಟ್ರಾನ್ ಅಲ್ಲ, 10 ಎಲೆಕ್ಟ್ರಾನ್ ಇದೆ. CO ಅಂತ ಹೇಳೋ ಮಾಲಿಕ್ಯೂಲ್ಸ್ ನಲ್ಲಿ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ ಆ ಮಾಲಿಕ್ಯೂಲ್ ಫಾರ್ಮ್ ಆಗ್ಲಿಕ್ಕೆ? 10 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ. ಅದು ಆಡ್ ಎಲೆಕ್ಟ್ರಾನ್ ಅಲ್ಲ, ಅದು ಈವನ್ ಎಲೆಕ್ಟ್ರಾನ್. ಹಾಗಾಗಿ CO ಬರುವ ಆಪ್ಷನ್ ಎಲ್ಲಿದ್ರು ಕಾಟ್ ಮಾಡಿ, ಮಿಕ್ಕಿದ ಆನ್ಸರ್ ನಿಮಗೆ ಸಿಗ್ತಲ್ಲ ಇಲ್ಲೇ. NO ಮತ್ತೆ ClO2. ನಾನು ನಿಮಗೆ ಏನ್ ಶಾರ್ಟ್ ಟ್ರಿಕ್ ಹೇಳ್ಕೊಟ್ಟಿದ್ದೆ? 3 ಎಕ್ಸಾಂಪಲ್ ಇದೆ ಮಕ್ಕಳೇ. ಒಂದು NO, ಇನ್ನೊಂದು NO2, ಇನ್ನೊಂದು ClO2. ಇದನ್ನ ನೆನ್ಪಿಟ್ಕೊಳ್ಳಿ. ಈ ಪೇರ್ ಎಲ್ಲೇ ಸಿಕ್ಕಿದ್ರು ಅದು ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಆಗಿರುತ್ತೆ ಅಂತ ಹೇಳಿ ಗೊತ್ತಾಗಬೇಕು ನಿಮಗೆ, ಹೌದಾ? ಸೊ O3, ಓಝೋನ್ ಇಸ್ ಆಡ್ ಮಾಲಿಕ್ಯೂಲ್. ನೋಡಿ, ಓಝೋನ್ ಆಕ್ಸಿಜನ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟು? 6. ದೇರ್ ಆರ್ 3 ಆಕ್ಸಿಜನ್ ಆಟಮ್. 18 ಎಲೆಕ್ಟ್ರಾನ್ ಇದೆ ಓಝೋನ್ ನಲ್ಲಿ. ಈವನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಆ ಮಾಲಿಕ್ಯೂಲ್ ವಿಲ್ ನೆವರ್ ಬಿ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್. ಕರೆಕ್ಟಾ? ಇದು ನಿಮ್ಮ ಲಾಜಿಕಲ್ ರೀಸನಿಂಗ್. ವಿಚ್ ಅಮಂಗ್ ದ ಫಾಲೋವಿಂಗ್ ಇಸ್ ಅನ್ ಎಲೆಕ್ಟ್ರಾನ್ ಡೆಫಿಷಿಯಂಟ್? ಮತ್ತೆ ಬಂತು ಎಲೆಕ್ಟ್ರಾನ್ ಡೆಫಿಷಿಯಂಟ್. ನೋಡ್ತಾ ಇದ್ದೀರಾ, NF3, PF3, BF3, ASF3. ಇವಾಗ ಕನ್ಫ್ಯೂಷನ್ ಬಂದ್ಬಿಡ್ತು ಮಕ್ಕಳಿಗೆ. ಮೇಡಮ್ N ಹೇಳ್ಕೊಟ್ಟಿದ್ದಾರೆ, P ಹೇಳ್ಕೊಟ್ಟಿದ್ದಾರೆ. N ಅಲ್ಲಿ ಡಾಟ್ ಇರುತ್ತೆ, NF3 ಅಂತ ಹೇಳಿದ್ರೆ ಈ ತರ ಡಾಟ್ ಇರುತ್ತೆ, ಮತ್ತೆ 3 ಬಾಂಡ್ಸ್ ಇರುತ್ತೆ, ಇದ್ರ ಸುತ್ತ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇದು ಆಕ್ಟೇಟ್ ರೂಲ್ ನ ಫಾಲೋ ಮಾಡುತ್ತೆ. PF3 ಅಂತ ಹೇಳಿದ್ರು ಮೇಡಮ್ ಹೇಳ್ಕೊಟ್ಟಿದ್ದಾರೆ, ಇದು ಆಕ್ಟೇಟ್ ರೂಲ್ ನ ಫಾಲೋ ಮಾಡುತ್ತೆ. BF3 ಇಲ್ಲ. ಕರೆಕ್ಟ್ ಆನ್ಸರ್ BF3. ವಾಟ್ ಅಬೌಟ್ ASF3? AS ಅಂತ ಹೇಳಿದ್ರೆ ಆರ್ಸೆನಿಕ್.
ಆರ್ಸೆನಿಕ್ ಎಲ್ಲಿ ಬರುತ್ತೆ? ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್ ಅದೇ ಗ್ರೂಪ್ ಅಲ್ಲಿ ಬರುತ್ತೆ. ಕೆಳಗಡೆ ಆಂಟಿಮನಿ SB ಅಂತಾನೂ ಬರುತ್ತೆ. ಇವಾಗ ಅವ್ರು ನಾಳೆ ಆಪ್ಷನ್ಸ್ ಚೇಂಜ್ ಮಾಡಿ SbF3 ಅಂತ ಹೇಳಿ ಕೇಳಿದ್ರು ನೀವೇನ್ ಮಾಡಬೇಕು? ರೈಟ್ ಅಂತಾನೆ ಹಾಕಬೇಕು. ಬಿಕಾಸ್ AsF3 ಅಂತ ಹೇಳಿದ್ರು ಅದಕ್ಕೂ ಕೂಡ ಸೇಮ್ ಸ್ಟೋರಿನೇ. ನೀವೇನ್ ನೈಟ್ರೋಜನ್ಗೆ ಅಪ್ಲೈ ಮಾಡ್ತೀರಾ ಸೇಮ್ ಸ್ಟೋರಿ ಅಲ್ಲೂ ಕೂಡ. ಪೇರ್ ಆಫ್ ಎಲೆಕ್ಟ್ರಾನ್ ಅಲ್ಲೂ ಇರುತ್ತೆ, ಸರಿನಾ? SbF3 ಅಂದ್ರೆ ಅಲ್ಲೂ ಇರುತ್ತೆ. ಸೊ BF3 ಬಂದ ತಕ್ಷಣ ಇಟ್ ಇಸ್ ಅ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಮಾಲಿಕ್ಯೂಲ್. ಸೂಪರ್ ಆಕ್ಟೇಟ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಯಾವುದು? ಸೂಪರ್ ಆಕ್ಟೇಟ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಮೋರ್ ದನ್ 8 electrons. Having more than 8 electrons. Having more than 8 electrons ಎಲ್ಲಿರುತ್ತೆ ಅದು? ಚೆಕ್ ಮಾಡಿ. ಇದು 8 electrons ನಾವು ಕಲ್ತಿದ್ದೀವಿ. ಇದು 8 electrons ಪಕ್ಕ. ಇದು ಇಟ್ ವಿಲ್ ಒಬೆ, ರೈಟ್? ಆಲ್ ದೀಸ್ ವಿಲ್ ಒಬೆ. ನೋಡಿ PCl3 ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಏನು? ಈ ತರ ಇರುತ್ತೆ, ಸುತ್ತ 8 electrons ಇರುತ್ತೆ. NH3 ಅಂದ್ರೆ ಸ್ಟ್ರಕ್ಚರ್ ಏನು? ಸುತ್ತ 8 electrons ಇದ್ದೇ ಇರುತ್ತೆ. ಸೂಪರ್ ಆಕ್ಟೇಟ್ ಅಂದ್ರೆ 8ಕ್ಕಿಂತ ಜಾಸ್ತಿ. ClF3 ನೋಡಿ, ClF3 ಸೊ ClF3 ನಲ್ಲಿ 8ಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಬೇಕು ನೀವು. ಸೊ ಇದನ್ನ ಕೌಂಟ್ ಮಾಡೋದು ಅದೆಲ್ಲ ಬೇಕಾಗಿಲ್ಲ. Clಗೆ 8 ಯಾವಾಗ ಸಿಗುತ್ತೆ ಅಂತ ಹೇಳಿ ಗೊತ್ತಾದ್ರೆ ಸಾಕು. ನೋಡಿ, Clಗೆ ಒಂದೇ ಒಂದು ಬಾಂಡ್ ಫಾರ್ಮ್ ಆಯ್ತು ಅನ್ಕೊಳ್ಳಿ, ClF, ಅಥವಾ ಇಲ್ಲೇ ನೋಡಿ PCl ಅಂತ ಹೇಳಿದೆ ಅಲ್ವಾ. ಈ Cl ಬರೀ ಒಂದೇ ಬಾಂಡ್ ನಲ್ಲಿ ಇದ್ದಾಗ, Cl ಯಾವಾಗ ಬರೀ ಒಂದೇ ಒಂದು ಬಾಂಡ್ ಅಲ್ಲಿ ಇರುತ್ತೆ, Cl ಮಾತ್ರ ಅಲ್ಲ, F, Cl, Br ಮತ್ತೆ I ಇವರೆಲ್ಲ ಬರೀ ಒಂದು ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡಿದ್ರೆ F ಮೈನಸ್ Cl ಮೈನಸ್ Br ಮೈನಸ್ I ಮೈನಸ್ ಆಗ್ಬಿಡುತ್ತೆ. ಅವ್ರಿಗೆ ಬರೀ ಒಂದೇ ಒಂದು ಎಲೆಕ್ಟ್ರಾನ್ಸ್ ನಲ್ಲಿ ಆಕ್ಟೇಟ್ ಸಿಕ್ಬಿಡುತ್ತೆ. ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರು ಸೂಪರ್ ಆಕ್ಟೇಟ್ ಆಗ್ತಾರೆ. ಈಗ Cl ಸುತ್ತ ಎಷ್ಟು ಬಾಂಡ್ ಇದೆ? ClF3 ಅಂದ್ರೆ 3 ಬಾಂಡ್ ಇದೆ. ಆಬ್ವಿಯಸ್ಲಿ ಇಲ್ಲಿ Clಗೆ ವಿತ್ ದಿಸ್ Clಗೆ ಬೇಕಾಗಿರೋದು ಬರೀ ಒಂದೇ ಒಂದು ಎಲೆಕ್ಟ್ರಾನ್. ClF ಅಂತ ಹೇಳಿದ್ರೆ ಇಲ್ಲೇ ಆಕ್ಟೇಟ್ ಮುಗಿದೋಗೋದು ಅಲ್ವಾ. ಯಾಕೆ? ನೀವು ನಾನು ಹೇಳ್ಕೊಟ್ಟಿದ್ರೆ ನೀವು ಕಲ್ತಿದ್ರ ಕೂಡ. Clದು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಏನು? 1s2 2s2 2p3 3s2 3p 5. ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 7 ಅಂತ ಹೇಳಿದ್ರೆ ಅರ್ಥ ಏನು? ಸ್ಪ್ಲಿಟ್ ಮಾಡಿ ಬರೀರಿ. 3s2 is a pair of electron. ನೋಡಿ, Cl ಸುತ್ತ ಇದು ಪೇರಲ್ ಇದೆ, ಇದು ಕೂಡ ಪೇರಲ್ ಇದೆ, ಈ ಎಲೆಕ್ಟ್ರಾನ್ ಕೂಡ ಪೇರಲ್ ಇದೆ. ಸಿಂಗಲ್ ಎಷ್ಟಿದ್ದಾನೆ? ಒಬ್ಬ ಮಾತ್ರ ಸಿಂಗಲ್ ಇದ್ದಾನೆ, ಅವನು ಮಾತ್ರ ಮಿಂಗಲ್ ಆಗ್ತಾನೆ. ಯಾವಾಗ 3 ಜನ F ಹೋಗ್ತಾರೆ, ಇದು ಕೂಡ ಪ್ರಮೋಟ್ ಆಗುತ್ತೆ MTD ಆರ್ಬಿಟಲ್ಗೆ, ಇದು ಕೂಡ ಪ್ರಮೋಷನ್ ಆಗುತ್ತೆ MTD ಆರ್ಬಿಟಲ್ಗೆ. ಅಲ್ಲಿ ಒಟ್ಟು ಬಾಂಡ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಅಲ್ವಾ. ಸೊ ಅದನ್ನ ನೀವು ಹೈಬ್ರಿಡೈಸೇಷನ್ ಅಲ್ಲಿ ಕಲಿತೀರಾ. ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ನಲ್ಲಿ ಸ್ಟ್ರಕ್ಚರ್ ಅಂಡ್ ಶೇಪ್ ಆಫ್ ClF3 ಮಾಲಿಕ್ಯೂಲ್ಸ್ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ಅದನ್ನ ಶಾರ್ಟ್ ಟ್ರಿಕ್ ಆಗಿ ಹೇಗೆ ನೆನ್ಪಿಟ್ಕೋತೀರಾ? Cl with 1 bond will be satisfying octet. ಬಟ್ ಅದೇ Cl ಒಂದು ಬಾಂಡಿಗಿಂತ ಜಾಸ್ತಿ ಬಾಂಡ್ ಅನ್ನ ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಸುತ್ತ 8ಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ ಆಯ್ತು. ಸೊ ದಟ್ಸ್ ವೈ ಆನ್ಸರ್ ಇಸ್ Cl. ವಾಟ್ ಅಬೌಟ್ CO2? CO2 is a perfect octet satisfying molecule. ಕಾರ್ಬನ್ ಸುತ್ತ ನೋಡಿ ಬಾಂಡ್ ಈ ತರ ಇರುತ್ತೆ, ಲೀನಿಯರ್ ಮಾಲಿಕ್ಯೂಲ್ ಇದು. ಬಾಂಡ್ ಈ ತರ ಇರುತ್ತೆ, ಇಲ್ಲಿ 4 ಇಲ್ಲಿ 4. ಸ್ಟ್ರಕ್ಚರ್ ನೆನ್ಪಿಟ್ಕೋಬೇಕಾ? ಎಸ್, ಯು ಶುಡ್ ರಿಮೆಂಬರ್, ಬಿಕಾಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೀವು ಈ ಸ್ಟ್ರಕ್ಚರ್ನ ಕಲ್ತಿದ್ದೀರಾ. ಸೊ ವೆನ್ ಆಲ್ಡಿಹೈಡ್ ಮಾಲಿಕ್ಯೂಲ್ಸ್ ವಿಲ್ ರಿಯಾಕ್ಟ್ ವಿತ್ ನಿಮ್ಮ RMGX will react with CO2. RMGX with CO2 will give you aldehyde ಅಂತ ಹೇಳಿ ಕಲ್ತಿದ್ದೀರಾ ಅಲ್ವಾ. ಆಲ್ಡಿಹೈಡ್ ಆಲ್ಕೋಹಾಲಿಕ್ ಪ್ರಿಪರೇಷನ್ಗೆ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಅಲ್ಲೂ ಕೂಡ ಕಲ್ತಿದ್ದೀರಾ. ಸೊ ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ನಲ್ಲಿ ಕಾರ್ಬನ್ ಇಸ್ ಅ ಸೆಂಟ್ರಲ್ ಆಟಮ್ ವಿಚ್ ವಿಲ್ ಒಬೇ ದ ಆಕ್ಟೇಟ್ ರೂಲ್ ಅಂತ ಹೇಳಿ. ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಬ್ಸರ್ವ್ಡ್ ಇನ್ ಈಸಿ, ನಿಮಗೆ ಗೊತ್ತಿದೆ. ಇವಾಗ ಇಷ್ಟು ಕ್ವೆಶನ್ ಸಾಲ್ವ್ ಮಾಡಿದಾಗ ಇದು ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡುತ್ತೆ, ಇದು ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಮಾಡುತ್ತೆ, ಇದು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಜಾಸ್ತಿ ಬಾಂಡ್ ಇದೆ ಲೈಕ್ PCl5 ಅಥವಾ ಅವ್ರ ಆಪ್ಷನ್ ಅಲ್ಲಿ SF6, ಈ ತರ ಜಾಸ್ತಿ ಬಾಂಡ್ಗಳ ನಂಬರ್ನ ಕೊಟ್ರೆ ಸೊ ದಟ್ ಈಸ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್. ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಎಲೆಕ್ಟ್ರಾನ್ಸ್ ಮೋರ್ ದನ್ 8. ಸೂಪರ್ ಆಕ್ಟೇಟ್ ಅಂತ ಹೇಳಿ ಕಲ್ತಿರಲ್ಲ, ಈ ಸೂಪರ್ ಆಕ್ಟೇಟ್ ಅನ್ನ ಕೂಡ ನಾವು ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಹೇಳಿ ಕರಿತೀವಿ. ವಿ ಹ್ಯಾವ್ ಲರ್ನ್ಡ್ ಇಟ್, ಕರೆಕ್ಟ್.
ಇದನ್ನ ಕೂಡ ನಾವು ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಹೇಳಿ ಕರಿತೀವಿ. ವಿಚ್ ಒನ್ ಇಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಮಾಲಿಕ್ಯೂಲ್? ಎಲೆಕ್ಟ್ರಾನ್ ಡಿಫಿಷಿಯಂಟ್ ಬೋರಾನ್ ಬಂತು ಅಂತ ಹೇಳಿದ್ರೆ ಜಸ್ಟ್ ಯು ಕ್ಯಾನ್ ಕ್ಲೋಸ್ ದ ರೆಸ್ಟ್ ಆಫ್ ದಿ ಐಸ್. ICl ನೋಡಿ, ನಾನು ಹೇಳಿದೆ ನಿಮಗೆ, ಹ್ಯಾಲೋಜನ್ ಬಂದಾಗ ಇದು ಇಂಟರ್ ಹ್ಯಾಲೋಜನ್ ಕಂಪೌಂಡ್ ಅಂತ ಹೇಳ್ತೀವಿ. ಈ ಇಂಟರ್ ಹ್ಯಾಲೋಜನ್ಸ್ ಯಾವಾಗಲೂ ಒಂದೇ ಬಾಂಡ್ ನ ಫಾರ್ಮ್ ಮಾಡೋದು. ದಿಸ್ ಇಸ್ ಆಕ್ಚುಲಿ ಪರ್ಫೆಕ್ಟ್ಲಿ ಆಕ್ಟೇಟ್ ಮಾಲಿಕ್ಯೂಲ್. ಇದು ಪರ್ಫೆಕ್ಟ್ಲಿ ಆಕ್ಟೇಟ್ ಮಾಲಿಕ್ಯೂಲ್, ಇದು ಕೂಡ ಪರ್ಫೆಕ್ಟ್ಲಿ ಆಕ್ಟೇಟ್ ಮಾಲಿಕ್ಯೂಲ್. BCl3 ಬೋರಾನಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಹಾಗಾಗಿ ಕೊಟ್ಟಿರುವ ಎಲ್ಲ ಆಪ್ಷನ್ಸ್ ನಲ್ಲಿ ದಿಸ್ ಇಸ್ ದ ರೈಟ್ ಆನ್ಸರ್. ICl ಅಂತ ಹೇಳಿದ್ರೆ ಇದು ಏನು ಅಂತ ಹೇಳಿ ಕರಿತೀವಿ ಸ್ಪೆಷಲ್ ಆಗಿ? ಇಂಟರ್ ಹ್ಯಾಲೋಜನ್ ಕಂಪೌಂಡ್. ಇಂಟರ್ ಹ್ಯಾಲೋಜನ್ ಕಂಪೌಂಡ್ ಮೊದಲಿಗೆ ಪಿ ಬ್ಲಾಕ್ ನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿತ್ತು, ಅವ್ರ ಸಿಲೆಬಸ್ ಇಂದ ರಿಮೂವ್ ಮಾಡಿದ್ದಾರೆ. ಬಟ್ ಈ ತರ ಕೇಳ್ತಾರೆ, ಕೇಳಿದಾಗ ನಿಮಗೆ ಏನ್ ಗೊತ್ತಿರಬೇಕು? ಎಸ್, ಇಟ್ ವಿಲ್ ಒಬೆ ಆಕ್ಟೇಟ್, ಇಟ್ ವಿಲ್ ಶೋ ಆಕ್ಟೇಟ್ ಅಥವಾ ಇಟ್ ಶೋಸ್ ಆಕ್ಟೇಟ್ ರೂಲ್. ನೆಕ್ಸ್ಟ್ ಕ್ವೆಶ್ಚನ್. ದಟ್ಸ್ ಇಟ್. ಸೊ ಐ ಹೋಪ್ ಇಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಕ್ತು, ಬೇರೆ ಬೇರೆ ಹೆಸರುಗಳು ಸಿಕ್ತು, ಲಿವಿಸ್ ಕಾನ್ಸೆಪ್ಟ್ ಅನ್ನ ಒಂದು ಹೋಲ್ಡ್ ಸಿಕ್ತು. ಕರೆಕ್ಟಾ? ಈಗ ಅಯಾನಿಕ್ ಕಂಪೌಂಡ್ ಬಗ್ಗೆ, ಅಯಾನಿಕ್ ಬಾಂಡ್ ಬಗ್ಗೆ ಮಾತಾಡೋಣ. ವಾಟ್ ಇಸ್ ಅಯಾನಿಕ್ ಕಂಪೌಂಡ್ ಅಥವಾ ಅಯಾನಿಕ್ ಬಾಂಡ್? ಅ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬೈ ಟ್ರಾನ್ಸ್ಫರ್, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ದಿ ಅದರ್ ಆಟಮ್. ಸೊ ಸೋಡಿಯಂ ನಿಂದ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಏನಾಗ್ತಿದೆ? ಕ್ಲೋರಿನ್ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಸೋಡಿಯಂ ವಿಲ್ ಲೂಸ್ ಎಲೆಕ್ಟ್ರಾನ್, ಕ್ಲೋರಿನ್ ವಿಲ್ ಗೇನ್ ಎಲೆಕ್ಟ್ರಾನ್. ಒಂದು ಕಳ್ಕೊಳ್ಳುತ್ತೆ, ಇನ್ನೊಂದು ಪಡ್ಕೊಳ್ಳುತ್ತೆ. ಯಾವ ಒಂದು ಫ್ಯಾಕ್ಟರ್ ಅಯಾನಿಕ್ ಬಾಂಡ್ ಇದು ಫಾರ್ಮೇಶನ್ ನ ಹೆಲ್ಪ್ ಮಾಡುತ್ತೆ? ಈ ಎಲೆಕ್ಟ್ರಾನ್ಸ್ ಯಾರು ಕೊಡ್ತಾರಲ್ವಾ, ಅದು ಈಸಿಯಾಗಿ ಎಲೆಕ್ಟ್ರಾನ್ ಕೊಡಬೇಕು ಅಂದ್ರೆ ಅದರ ಅಯೋನೈಸೇಷನ್ ಎನರ್ಜಿ ಅಥವಾ ಎಂಥಾಲ್ಪಿ ಅಂತ ಹೇಳುವಂಥದ್ದು ಕಡಿಮೆ ಇರಬೇಕು. ಇಟ್ ಶುಡ್ ಬಿ ಈಸಿಲಿ ಏಬಲ್ ಟು ಡೊನೇಟ್ ಇಟ್ಸ್ ವ್ಯಾಲೆನ್ಸಿ ಎಲೆಕ್ಟ್ರಾನ್. ಯಾರು ಈ ಎಲೆಕ್ಟ್ರಾನ್ಸ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ, ದೇ ಶುಡ್ ಹ್ಯಾವ್ ಕಂಪ್ಯಾರಿಟಿವ್ಲಿ ಗುಡ್ ಅಮೌಂಟ್ ಆಫ್ ಎನರ್ಜಿ. ಅಂದ್ರೆ ಕ್ಲೋರಿನ್ ಎಲೆಕ್ಟ್ರಾನ್ಸ್ ಅನ್ನ ಈಸಿಯಾಗಿ ಆಕ್ಸೆಪ್ಟ್ ಮಾಡುವ ಹಾಗೆ ಇರಬೇಕು. ಅದು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಇಟ್ ವಿಲ್ ರಿಲೀಸ್ ಎನರ್ಜಿ. ಆ ಎನರ್ಜಿ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಎಕ್ಸೋಥರ್ಮಿಕ್. ಸೊ ಗ್ರೇಟರ್ ದ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ರಿಸೀವ್ ಮಾಡಬೇಕಾದ್ರೆ ರಿಲೀಸ್ ಮಾಡುವ ಎನರ್ಜಿ ಜಾಸ್ತಿ ಇತ್ತು ಅಂದ್ರೆ ತುಂಬಾ ಖುಷಿ ಇದೆ ಎಲೆಕ್ಟ್ರಾನ್ಸ್ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಅಂತ ಹೇಳಿ. ಸೊ ಎಲ್ಲ ಆಲ್ಕಲಿ ಮೆಟಲ್ಸ್ಗಳು, ಆಲ್ಕಲಿ ಮೆಟಲ್ಸ್ ಅಂದ್ರೆ ಗ್ರೂಪ್ 1 ಮೆಟಲ್ಸ್ ಸಚ್ ಆಸ್ lithium, sodium, potassium, rubidium and cesium. All these are alkali metals. They are very good at losing electron because of low ionization potential, and all the electron halogen elements like F, Cl, Br, I, they are very good at accepting electron. So ಇವ್ರುಗಳು ಜಾಸ್ತಿ ಎಲೆಕ್ಟ್ರಾನ್ ನೆಗೆಟಿವ್ ಎಂಥಾಲ್ಪಿಯನ್ನ ತೋರಿಸುತ್ತೆ, ಇವ್ರಿಗೆ ಕಡಿಮೆ ಅಯೋನೈಸೇಷನ್ ಎಂಥಾಲ್ಪಿ ಇರುತ್ತೆ. ಇವ್ರ ಕಾಂಬಿನೇಷನ್ಸ್ ವಿಲ್ ಆಲ್ವೇಸ್ ಗಿವ್ ಯು ಬೆಸ್ಟ್ ಅಯಾನಿಕ್ ಕಂಪೌಂಡ್ಸ್. ಮೋರ್ ದ್ಯಾನ್ ದೀಸ್ ಟು ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಲ್ಯಾಟಿಸ್ ಎನರ್ಜಿ. ನೋಡಿ ಮಕ್ಕಳೇ, ಲ್ಯಾಟಿಸ್ ಎನರ್ಜಿ ಅಂತ ಹೇಳೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಅಯಾನಿಕ್ ಕಂಪೌಂಡ್ಗಳು ಹೇಗೆ ಆಕ್ಚುಲಿ ಅರೇಂಜ್ ಆಗಿರುತ್ತೆ ಅಂತ ಹೇಳೋದು ಗೊತ್ತಿರಬೇಕು ನಿಮಗೆ. ಸಿ ಇಟ್ ವಿಲ್ ಆಲ್ವೇಸ್ ಅರೇಂಜ್ ಇನ್ 3D ಮಾಡೆಲ್. 3D ಮಾಡೆಲ್ ಅಂತ ಹೇಳಿದ್ರೆ ನಿಮ್ಗೊಂದು ಕ್ಯೂಬ್, ನಿಮ್ಮದೊಂದು ಬಾಕ್ಸ್ ಇರಲಿ, ಬುಕ್ಸ್ ಇರಲಿ, ಅದಕ್ಕೆ 3D ಡೈಮೆನ್ಷನ್ ಒಳಗಡೆ ವಾಲ್ಯೂಮ್ನ ನೀವು ತಗೋಬಹುದು. ಸೊ ಡಾಟ್ ಆನ್ ದ ಪ್ಲೇನ್ ಇಸ್ ಒನ್ ಪ್ಲೇನ್. 3 ಡೈಮೆನ್ಷನಲ್ ಅಂತ ಹೇಳುವಂಥದ್ದು ಇಸ್ ಡಿಫರೆಂಟ್. ದಿಸ್ ಇಸ್ 1 ಡೈಮೆನ್ಷನಲ್. ಅ ಪೇಪರ್ ಇಸ್ ಅ 2 ಡೈಮೆನ್ಷನಲ್. ಅ ಬಾಕ್ಸ್ ಇಸ್ 3 ಡೈಮೆನ್ಷನಲ್. ಅದೇ ತರ ಎಲ್ಲ ಅಯಾನಿಕ್ ಕಂಪೌಂಡ್ಸ್ ಗಳಿಗೆ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಇದೆ. ಆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ನಲ್ಲಿ ಅಯಾನಿಕ್ ಕಂಪೌಂಡ್ಸ್ ಗಳು ಏನ್ ಜಾಗವನ್ನ ಆಕ್ಯುಪೈ ಮಾಡುತ್ತಲ್ವಾ, ಆ ಜಾಗವನ್ನ ವಿ ಕಾಲ್ ಆಸ್ ಲ್ಯಾಟಿಸ್ ಸೈಟ್. ವಿ ವುಡ್ ಕಾಲ್ ಇಟ್ ಆಸ್ ಲ್ಯಾಟಿಸ್ ಸೈಟ್. ಸೊ ಈ ಒಂದು ಲ್ಯಾಟಿಸ್ ಸೈಟ್ಗಳು ಯಾವಾಗ ಕಂಬೈನ್ ಆಗುತ್ತೆ ಅದನ್ನ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳ್ತಾರೆ. ಸೊ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳಿದ್ರೆ ಈಚ್ ಆಟಮ್ ಆರ್ ಮಾಲಿಕ್ಯೂಲ್ಸ್ 3 ಡೈಮೆನ್ಷನಲಿ ಅರೇಂಜ್ ಆದಾಗ ಅದಕ್ಕೆ ಒಂದು ಸ್ಟ್ರಕ್ಚರ್ ಏನ್ ಸಿಗುತ್ತೆ ಅದನ್ನ ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳಿ ಕರಿತೀವಿ. ಜೊಮೆಟ್ರಿಕಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್, ಅಯಾನ್ಸ್, molecules of crystalline solid as a point in space. ಪಾಯಿಂಟ್ ತರ ಸ್ಪೇಸ್ ನಲ್ಲಿ ಅರೇಂಜ್ ಆದಾಗ ಸಿಗುವ ಸ್ಟ್ರಕ್ಚರ್ ನ ಕ್ರಿಸ್ಟಲ್ ಲ್ಯಾಟಿಸ್. ಈ ಬಾಂಡ್ ಏನಿದೆ ಅಲ್ಲ, ಅದು ಲ್ಯಾಟಿಸ್ ಬಾಂಡ್. ಅಂತಹ ಒಂದು 1 ಮೋಲ್ ಆಫ್ ಬಾಂಡ್ ಅನ್ನ ನೀವು ಬ್ರೇಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಲ್ಯಾಟಿಸ್ ಎಂಥಾಲ್ಪಿ. ಕ್ವೆಶ್ಚನ್ ಕೇಳ್ತಾರೆ,
ವಾಟ್ ಇಸ್ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳಿ. ಲ್ಯಾಟಿಸ್ ಎಂಥಾಲ್ಪಿ ಈಸ್ ದಿ ಅಮೌಂಟ್ ಆಫ್ ಎನರ್ಜಿ ವಿ ಸಪ್ಲೈ ಟು ಬ್ರೇಕ್ ದಿಸ್ ಕೈಂಡ್ ಆಫ್ ಬಾಂಡ್. 1 ಮೋಲ್ ಆಫ್ ದಿಸ್ ಕೈಂಡ್ ಆಫ್ ಬಾಂಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ನಾವು ಕೊಡುವಂತಹ ಎನರ್ಜಿ. ಸೊ ಲ್ಯಾಟಿಸ್ ಎಂಥಾಲ್ಪಿ ಆಫ್ ಸೋಡಿಯಂ ಕ್ಲೋರೈಡ್ ಅವ್ರು ಕೊಟ್ಟಿರುವಂತಹದ್ದು 788 ಕಿಲೋಜೌಲ್. ಇಷ್ಟು ಅಮೌಂಟ್ ಆಫ್ ಎನರ್ಜಿನ ಕೊಟ್ಟರೆ ಅದು ಲ್ಯಾಟಿಸ್ ಎಂಥಾಲ್ಪಿ ಬ್ರೇಕ್ ಆಗುತ್ತೆ. ನೋಡಿ ಮಕ್ಕಳೇ, ಇದನ್ನ ಲ್ಯಾಟಿಸ್ ಬಾಂಡ್ ಅಂತ ಹೇಳ್ತೀವಿ. ಲ್ಯಾಟಿಸ್ ಬಾಂಡ್ ಎಲ್ಲಿ ಸ್ಟ್ರಾಂಗ್ ಆಗಿರುತ್ತೆ? ತುಂಬಾ ಜನ ಮಕ್ಕಳಿಗೆ ಇದು ಕನ್ಫ್ಯೂಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ತರ ಕ್ವೆಶನ್ಸ್ ಕೇಳ್ತಾರೆ, ಯಾವುದು ಸ್ಟೇಬಲ್ ಅಯಾನಿಕ್ ಬಾಂಡ್ ಅಂತ ಹೇಳಿ ಕೇಳ್ಬಿಡ್ತಾರೆ. ಸೊ ಸ್ಟೇಬಲ್ ಅಯಾನಿಕ್ ಬಾಂಡ್ ಅಂತ ಹೇಳಿದ್ರೆ ಲ್ಯಾಟಿಸ್ ಎಂಥಾಲ್ಪಿ ತಕ್ಷಣ ನಿಮ್ ತಲೆಗೆ ಬರಬೇಕು, ಬಿಕಾಸ್ ದಟ್ ಇಸ್ ಅ ಮೇನ್ ಫ್ಯಾಕ್ಟರ್. ಲ್ಯಾಟಿಸ್ ಎಂಥಾಲ್ಪಿ is always greater in bivalent ion, bi and bivalent ion, bi and bivalent ion, followed by bi and monovalent or mono and bivalent, followed by mono and monovalent. ಬೈ ಅಂಡ್ ಬೈವೆಲೆಂಟ್ ಅಂತ ಹೇಳಿದ್ರೆ ಇಲ್ಲಿ ಮೆಗ್ನೀಷಿಯಂ ಅಂಡ್ ಆಕ್ಸಿಜನ್. ನೋಡಿ, ಮೆಗ್ನೀಷಿಯಂ ಇಸ್ 2+, ಆಕ್ಸಿಜನ್ ಇಸ್ -2. ನಿಮಗೆ ಚಾರ್ಜ್ ಬಗ್ಗೆ ಕರೆಕ್ಟ್ ಜ್ಞಾನ ಇರಬೇಕು. ಚಾರ್ಜ್ ಗೊತ್ತಿಲ್ಲ ಅಂತ ಹೇಳೋರು 9th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಒಂದು ಟೆಕ್ಸ್ಟ್ ಆಟಮ್ಸ್ ಚಾಪ್ಟರ್ ನಲ್ಲಿ ಒಂದು ಸ್ಮಾಲ್ ಟೇಬಲ್ ನಲ್ಲಿ ಚಾರ್ಜ್ ಆಫ್ ಕ್ಯಾಟಯೋನ್, ಚಾರ್ಜ್ ಆಫ್ ಆನಿಯನ್ ಕೊಟ್ಟಿದ್ದಾರೆ. ಗೋ ಟು ಯೋರ್ 9th ಸ್ಟ್ಯಾಂಡರ್ಡ್, ರಿವೈಸ್ ದ್ಯಾಟ್ ಅಂಡ್ ಕಮ್ ಬ್ಯಾಕ್. ಓಕೆ, ಚಾರ್ಜ್ ಬಗ್ಗೆ ಕರೆಕ್ಟ್ ಐಡಿಯಾ ಇರಬೇಕು, ಯಾವ ಮೆಟಲ್ ಎಷ್ಟು ಚಾರ್ಜ್ ತೋರಿಸುತ್ತೆ ಅಂತ ಹೇಳಿ. ಮೆಗ್ನೀಷಿಯಂ ಆಕ್ಸೈಡ್, ಬೈ ಅಂಡ್ ಬೈವೆಲೆಂಟ್, ಇವ್ರಗಳ ಆ ಒಂದು ಸ್ಟ್ರಕ್ಚರ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಮೆಗ್ನೀಷಿಯಂ ಆಕ್ಸೈಡ್ದು ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇಸ್ ವೆರಿ ಸ್ಟ್ರಾಂಗ್. ಹಾಗಾಗಿ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳಿ ಬಂದಾಗ ಇಲ್ಲಿ ಏನೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು? ಸೋಡಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ ಫ್ಲೂರೈಡ್ ಕೊಟ್ಟಿದ್ದಾರೆ, ಲಿಥಿಯಂ ಫ್ಲೂರೈಡ್ ಕೊಟ್ಟಿದ್ದಾರೆ, ಸೋಡಿಯಂ ಫ್ಲೂರೈಡ್ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ ಆಕ್ಸೈಡ್ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಸಪೋಸ್ ಒಂದು ಆಪ್ಷನ್ ಅಲ್ಲಿ ಮೆಗ್ನೀಷಿಯಂ ಆ್ಯಂಡ್ ಆಕ್ಸಿಜನ್ ಇದ್ರೆ ನಾನು ಇದಕ್ಕೆ ಟಿಕ್ ಮಾಡ್ಬೋದಿತ್ತು. ಈಗ ಮೆಗ್ನೀಷಿಯಮೇ ಇಲ್ಲ, ಹಾಗಿದ್ರೆ ನೆಕ್ಸ್ಟ್ ಆಪ್ಷನ್ ಏನು ಹೋಗ್ತೀರಾ? ಬೈ ಆ್ಯಂಡ್ ಮೋನೋವೆಲೆಂಟ್. ಫಾರ್ ಎಕ್ಸಾಂಪಲ್ ಕೊಟ್ಟಿರೋ ಆಪ್ಷನ್ ನೋಡಿ, ಮೆಗ್ನೀಷಿಯಂ 2+, F-, ಇದಕ್ಕೆ ಚಾರ್ಜ್ ಏನು? 2 ಚಾರ್ಜ್ ಇದ್ರೆ ಬೈವೆಲೆಂಟ್. ಪಾಸಿಟಿವ್ನಾದ್ರೆ ಇರಲಿ, ನೆಗೆಟಿವ್ನಾದ್ರೆ ಇರಲಿ, ಚಾರ್ಜ್ 2 ಬೈವೆಲೆಂಟ್. ನೆಗೆಟಿವ್ ಇತ್ತು ಮೋನೋವೆಲೆಂಟ್. ಇದ್ರ 2ರ ಕಾಂಬೋ ನೋಡ್ಕೊಳ್ಳಿ, ಆ 2 ಕಾಂಬಿನೇಷನ್ ನೋಡ್ಕೊಳ್ಳಿ. ಸೊ ಬೈ ಅಂಡ್ ಮೋನೋವೆಲೆಂಟ್ ಕಾಂಬಿನೇಷನ್ ಇದೆಯಾ ಇಲ್ಲಿ? ಎಸ್ ಇದೆ. ದಿಸ್ ಇಸ್ ದ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್. ಈ ತರದ ಕ್ವೆಶನ್ಸ್ ನ ಕೇಳ್ಬಿಡ್ತಾರೆ. ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳುವಂಥದ್ದು ಏನು? ಈ ಒಂದು ಲ್ಯಾಟಿಸ್ ಬಾಂಡ್, 1 ಮೋಲ್ ಆಫ್ ಲ್ಯಾಟಿಸ್ ಬಾಂಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವ ಎನರ್ಜಿ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ಸಪರೇಟ್ 1 ಮೋಲ್ ಆಫ್ ಅಯಾನಿಕ್ ಕಂಪೌಂಡ್ ಇಂಟು ಗೇಷಿಯಸ್ ಕಾನ್ಸ್ಟಿಟ್ಯೂಯೆಂಟ್. NaCl ನ Na+ ಮತ್ತೆ Cl- ಅಂತ ಹೇಳಿ ಸಪರೇಟ್ ಮಾಡ್ಲಿಕ್ಕಿರುವ ಎನರ್ಜಿಯನ್ನ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳಿ ಕರಿತೇವೆ. ಲ್ಯಾಟಿಸ್ ಎಂಥಾಲ್ಪಿ ಎಲ್ಲಿ ಸ್ಟ್ರಾಂಗ್ ಇರುತ್ತೆ? ಬೈ ಅಂಡ್ ಬೈವೆಲೆಂಟ್, ಫಾಲೋಡ್ ಬೈ ಬೈ ಅಂಡ್ ಮೋನೋವೆಲೆಂಟ್, ಫಾಲೋಡ್ ಬೈ ಮೋನೋ ಅಂಡ್ ಮೋನೋವೆಲೆಂಟ್. ಸೊ ಅದೇ ತರ ಲ್ಯಾಟಿಸ್ ಎಂಥಾಲ್ಪಿ ಇನ್ನ ಒಂದು ಕೇಸ್ನಲ್ಲಿ ಸ್ಟ್ರಾಂಗ್ ಇರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ವಿತ್ ದ ಎಲೆಕ್ಟ್ರೋನೆಗೆಟಿವಿಟಿ. ನಾನು ಹೇಳಿದೆ ಅಲ್ವಾ ನಿಮಗೆ, ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಲ್ಯಾಟಿಸ್ ಎಂಥಾಲ್ಪಿ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಲ್ಯಾಟಿಸ್ ಎನರ್ಜಿ ಆಫ್ ಡಿಫರೆಂಟ್ ಮಾಲಿಕ್ಯೂಲ್ಸ್ ಬರ್ದಿದ್ದೀನಿ. ಸೋಡಿಯಂ ಫ್ಲೂರೈಡ್ ಫಾರ್ ದ ಸೇಮ್ ಕ್ಯಾಟಯಾನ್, ಸೋಡಿಯಂ ಫ್ಲೂರೈಡ್ 904 ಇದೆ, ಕ್ಲೋರೈಡ್ಗೆ 769, 736, 788. ಲ್ಯಾಟಿಸ್ ಎಂಥಾಲ್ಪಿ ಕಡಿಮೆ ಆಗ್ತಿದೆ. ಎಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಫ್ಲೂರಿನ್ ಆಟಮ್ ಜಾಸ್ತಿ ಇದೆಯೋ ಅಲ್ಲಿ ಲ್ಯಾಟಿಸ್ ಎಂಥಾಲ್ಪಿ ಕೂಡ ಜಾಸ್ತಿ ಇದೆ. ಸೊ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳುವಂಥದ್ದು, ಲ್ಯಾಟಿಸ್ ಎಂಥಾಲ್ಪಿ ಅಥವಾ ಲ್ಯಾಟಿಸ್ ಎನರ್ಜಿ ಅಂತ ಹೇಳುವಂಥದ್ದು ಅಯಾನಿಕ್ ಕಂಪೌಂಡ್ಗಳ ನಡುವೆ ಇರುವ ಎನರ್ಜಿ ದಟ್ ಇಸ್ ಸ್ಟ್ರಾಂಗ್ ಫಾರ್ ಬೈವೆಲೆಂಟ್, ಫಾಲೋಡ್ ಬೈ ಬೈ ಆ್ಯಂಡ್ ಮೋನೋ ಆರ್ mono and bi, followed by mono and monovalent ion. ಒಂದು ಫ್ಯಾಕ್ಟರ್ ಇದು. ಸೆಕೆಂಡ್ ಫ್ಯಾಕ್ಟರ್, electronegativity. It is always greater for fluorine, chlorine, bromine, iodine. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇತ್ತು, ಲ್ಯಾಟಿಸ್ ಎಂಥಾಲ್ಪಿ ಕೂಡ ಜಾಸ್ತಿ ಇರುತ್ತೆ. ಓಕೆನಾ? ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಯು ಕ್ಯಾನ್ ಲರ್ನ್ ವೆನ್ ಇಟ್ ಕಮ್ಸ್ ಟು ಅಯಾನಿಕ್ ಕಂಪೌಂಡ್. ಅಯಾನಿಕ್ ಕಂಪೌಂಡ್ ಅಂತ ಹೇಳೋದು ಹೇಗೆ ಫಾರ್ಮ್ ಆಯಿತು, ಅಯಾನಿಕ್ ಕಂಪೌಂಡಿಗೆ ಫೇವರಬಲ್ ಆಗಿರುವಂತಹ ಫೀಚರ್ಸ್ ಏನು, ಇದನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಅಯಾನಿಕ್ ಕಂಪೌಂಡಿಗೆ ರಿಲೇಟೆಡ್ ಆಗಿರುವ ಪ್ರಾಪರ್ಟೀಸ್ ರಿಲೇಟೆಡ್ ಕ್ವೆಶನ್. ಅಯಾನಿಕ್ ಕಂಪೌಂಡ್ಸ್ ಯಾವಾಗಲೂ ಕೂಡ ಪೋಲಾರ್ ಇನ್ ನೇಚರ್, ಬಿಕಾಸ್ ಅದಕ್ಕೆ ಚಾರ್ಜ್ ಇರುತ್ತೆ. ಸೋಡಿಯಂ
ಫ್ಲೂರೈಡ್, ಸೋಡಿಯಂಗೆ ಪಾಸಿಟಿವ್, ಇದಕ್ಕೆ ನೆಗೆಟಿವ್. ಸೊ ಅಯಾನಿಕ್ ಕಂಪೌಂಡ್ಸ್ ಆರ್ ಆಲ್ವೇಸ್ ಪೋಲಾರ್. ಪೋಲಾರ್ ಅಂತ ಹೇಳಿದ್ರೆ ಚಾರ್ಜ್ ಸಪರೇಷನ್. ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋ ಚಾರ್ಜ್ ಇದು ಪೋಲ್ ಇತ್ತು ಅಂತ ಹೇಳಿದ್ರೆ ವಿ ವುಡ್ ಕಾಲ್ ಇಟ್ as polar in nature. So these molecules are polar molecule. Hence they are always soluble in polar solvent. Polar solvent anta helidre solvents in which there is a charge separation. Example, water molecule. Water molecules nalli structure na hige barabeku, bent structure. Water molecule du structure of oxygen is, charge of oxygen is negative because oxygen tanna eradu bond naliro electrons na tan kadege elkodutte. Hydrogen charge is positive. Idu polar solvent. Water is a polar solvent. Water is polar solvent. Hydrochloric acid, HCl, ನಿಮ್ಮ ಹೊಟ್ಟೆ ಒಳಗಡೆ ಪ್ರೊಡ್ಯೂಸ್ ಆಗೋ ಆಸಿಡ್, is a polar solvent because chlorine ಅಲ್ಲಿ ನೆಗೆಟಿವ್, ಹೈಡ್ರೋಜನ್ ಅಲ್ಲಿ ಪಾಸಿಟಿವ್. ಹೌದಾ? ಸೊ ಇಟ್ ಇಸ್ ಆಲ್ಸೋ ಪೋಲಾರ್ ಸಾಲ್ವೆಂಟ್. ಹಾಗಾಗಿ ಈ ಪೋಲಾರ್ ಸಾಲ್ವೆಂಟ್, ಈವನ್ ಆಲ್ಕೋಹಾಲ್ ಕೂಡ ಪೋಲಾರ್ ಸಾಲ್ವೆಂಟೇ ಆಗಿರುತ್ತೆ. ಬಿಕಾಸ್ ಇನ್ ಆಲ್ಕೋಹಾಲ್ ಪೊಲಾರಿಟಿ ಇದೆ, C2H5OH ಏನಿದೆ ಪೊಲಾರಿಟಿ ಇದೆ, ಬಟ್ ಪೊಲಾರಿಟಿ ಈಸ್ ಲಿಟಲ್ ಲೆಸ್ಸರ್. ಬಟ್ ಪೋಲಾರ್ ಆಗಿರೋದಕ್ಕೆ ಅದು ವಾಟರ್ನಲ್ಲಿ ಸಾಲ್ಯುಬಲ್ ಆಗುವಂಥದ್ದು ಅಲ್ವಾ? ಸೊ ಇಲ್ಲಿ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಇದೆ, ಹೈಡ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಇಲ್ಲಿ ಪೊಲಾರಿಟಿ ಇದೆ ನೋಡಿ, ಪೊಲಾರಿಟಿ ಇದೆಯಾ ಆಲ್ಕೋಹಾಲ್ನಲ್ಲಿ? ಇದೆ. ಪೋಲಾರ್ ಸಾಲ್ವೆಂಟ್ ಹೌದು, ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ಇಸ್ ಪೋಲಾರ್. ಸೊ ಪೋಲಾರ್ ಸಾಲ್ವೆಂಟ್ಸ್ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಕಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಸೋಡಿಯಂ ಕ್ಲೋರೈಡ್ ಅಥವಾ ಯಾವುದೇ ಸಾಲ್ಟ್ಗಳು ಆರ್ಗ್ಯಾನಿಕ್ ಕಂಪೌಂಡ್ಸ್ನಲ್ಲಿ ಸಾಲ್ಯುಬಲ್ ಆಗಲ್ಲ. So insoluble in organic solvents. Organic solvents simplest example kodi benzene, toluene alva. So organic solvents like benzene nalli yavude tarada ionic compound galu soluble agalla. Most of the ionic compounds are soluble in water. Conducts electricity in aqueous state or molten state. Idu ನೀವು ಸಣ್ಣ ಕ್ಲಾಸ್ ನಿಂದನು ಕಲ್ತ್ಕೊಂಡು ಬಂದಿದ್ದೀರಾ. Sodium chloride in solution form conducts electricity. Molten sodium chloride also will conduct electricity, but in solid state it will not conduct electricity because there is no movement of ions. Greater the lattice enthalpy, higher is the melting point. Illu nodi, melting point yavudak jaasti, yavudak kadime, inta questions na CET nalli keltare. Avaga ನೀವು lattice enthalpy ದು idea ಇರಬೇಕು. Lattice enthalpy ಎಲ್ಲಿ ಜಾಸ್ತಿ? For bi and bi, followed by bi and mono, followed by mono and mono. ಆ ಆರ್ಡರ್ನ ನೆನ್ಪಿಟ್ಕೊಂಡ್ರೆ ಪ್ರೆಡಿಕ್ಷನ್ಸ್ ಕೂಡ ನಿಮಗೆ ಈಸಿ ಆಗುತ್ತೆ. ಸೊ ಕ್ವೆಶನ್ಸ್ ಯಾವ ಥರ ಬರುತ್ತೆ? ವೆನ್ ಅ ಮೆಟಲ್ ಆಟಮ್ ಕಂಬೈನ್ಸ್ ವಿತ್ ನಾನ್ ಮೆಟಲ್ ಆಟಮ್, ಮೆಟಲ್ ವಿಲ್ ಆಲ್ವೇಸ್ ಲೂಸ್ ಎಲೆಕ್ಟ್ರಾನ್. ಇಟ್ ವಿಲ್ ಆಲ್ವೇಸ್ ಲೂಸ್ ಎಲೆಕ್ಟ್ರಾನ್. The metal will always lose electron and the size will always decrease, right? So option A is the right answer. Metal size ಗೆ ಯಾವಾಗಲೂ ಕೂಡ ಕಡಿಮೆ ಇರುತ್ತೆ. ನಾನ್ ಮೆಟಲ್, ಓಕೆ, ಅವ್ರು ಕೇಳಿರೋದು ನಾನ್ ಮೆಟಲ್ ಆಟಮ್ಗೆ ಏನಾಗುತ್ತೆ ಅಂತ ಹೇಳಿ. ನಾನ್ ಮೆಟಲ್ ಆಟಮ್ ವಿಲ್ ಗೇನ್ ಎಲೆಕ್ಟ್ರಾನ್. ಗೇನಿಂಗ್ ಎಲೆಕ್ಟ್ರಾನ್ ನಲ್ಲಿ ಸೈಜ್ ಏನಾಗಬೇಕು? ಜಾಸ್ತಿ ಆಗಬೇಕು. ಸೊ ರೈಟ್ ಆನ್ಸರ್ ವಿಲ್ ಬಿ ಫಾರ್ ನಾನ್ ಮೆಟಲ್. ಇಟ್ ಇಸ್ ಏನಕ್ಕೆ ಕೇಳಿದ್ದಾರೆ ಅಂತ ಹೇಳಿ ನೋಡ್ಕೊಳ್ಳಿ. ನಾನ್ ಮೆಟಲ್, ಫಾರ್ ಎಕ್ಸಾಂಪಲ್ chloride, sodium and chloride. Sodium will lose its electron to chlorine. So Cl becomes Cl negative. Sodium becomes sodium positive. Size ಏನಾಗಬೇಕು ಇಲ್ಲಿ? ಜಾಸ್ತಿ ಇರಬೇಕು ಅಲ್ವಾ? Size with negative charge ಜಾಸ್ತಿ ಆಗುತ್ತೆ. So size will increase. Right answer is size will increase. A bond formed as a result of electrostatic attraction between positive and negative ion is actually called as ionic bonding. Ionic bonding ಇನ್ನೊಂದು ಹೆಸರೇನು? Electrovalent bond. Right answer here will be option B. Clear ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡಿ, ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ಇದೊಂದು ನೀಟ್ ಕಾಂಪಿಟೇಟಿವ್ನಲ್ಲಿ ಕೇಳಿರೋ ಕ್ವೆಶನ್. ಫಾರ್ ಟು ಅಯಾನಿಕ್ ಸಾಲಿಡ್ಸ್ ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ KI, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಮಂಗ್ ದ ಫಾಲೋವಿಂಗ್. ನಿಮಗೆ ಅಯಾನಿಕ್ ಕಂಪೌಂಡ್ಸ್ನಿಂದ ಇಂಥ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯಾವ ಥರ ಕೇಳಿದರೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಈಸಿಯಾಗಿ, ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಫಸ್ಟಿಗೆ ಅವ್ರು ಲ್ಯಾಟಿಸ್ ಎನರ್ಜಿ ಕೇಳಿದ್ದಾರೆ. ಲ್ಯಾಟಿಸ್ ಎನರ್ಜಿ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಮಚ್ ಲಾರ್ಜರ್ ದ್ಯಾನ್ KI. ನಾನು ನಿಮ್ಗೆ ಏನು ಹೇಳಿದ್ದೆ? ಬೈ ಅಂಡ್ ಬೈವೆಲೆಂಟ್ ಅಯಾನ್ ಅಂದರೆ ಕ್ಯಾಲ್ಸಿಯಂ 2+, ಆಕ್ಸಿಜನ್ 2-. ಬೈವೆಲೆಂಟ್ ಅಯಾನಿಗೆ ಲ್ಯಾಟಿಸ್ ಎನರ್ಜಿ ಜಾಸ್ತಿ.
ಅದನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಅವುಗಳ ನಡುವೆ ಇರುವ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಕಂಪೇರ್ ಟು ಮೋನೋವೆಲೆಂಟ್ ಅಯಾನ್ ಕೆ ಪ್ಲಸ್ ಐ ಮೈನಸ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ತಾನೆ? ಎಸ್, ಇಟ್ ಇಸ್ ಕರೆಕ್ಟ್. ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಅವ್ರು ಹೇಳಿರೋದೇನು? ರಾಂಗ್ ಸ್ಟೇಟ್ಮೆಂಟ್ ಅನ್ನ ಪಿಕ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. KI is soluble in benzene. Potassium iodide ಅಂತ ಹೇಳೋದು ionic compound. ಹೌದಾ? Potassium is a salt. Potassium is a metal. Metals will always form ionic compound most of the time. Not always, most of the time. Benzene is organic compound. Ionic compounds are insoluble in organic compound or soluble ಕೇಳಿದ್ದಾರೆ. ಇದು right answer because ಕೊಟ್ಟಿರುವ statement is wrong. KI should be insoluble. ವಾಟರ್ ನಲ್ಲಿ ಕರಗುತ್ತೆ, ಬಟ್ ಬೆನ್ಸಿನ್ ನಲ್ಲಿ ಕರಗಲ್ಲ. ಇನ್ಸಾಲ್ಯುಬಲ್ ಇನ್ ಬೆನ್ಸಿನ್. ಯಾಕೆ? ಬೆನ್ಸಿನ್ ಅಂತ ಹೇಳುವಂಥದ್ದು ಆರ್ಗ್ಯಾನಿಕ್ ಸಾಲ್ವೆಂಟ್, C6H6. ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ನಲ್ಲಿ ಚಾರ್ಜ್ ಸಪರೇಟ್ ಆಗಲ್ಲ. ಅವ್ರು ತುಂಬಾ ಫ್ರೆಂಡ್ಲಿ ಇದ್ದಾರೆ, ಕಚ್ಚಾಡಲ್ಲ, ಜಗಳ ಮಾಡಲ್ಲ, ನಾನ್ ಪೋಲಾರ್ ಇನ್ ನೇಚರ್. KI ಅಂತ ಹೇಳುವಂತಹದ್ದು ಪೋಲಾರ್. ಪೋಲಾರ್ ಅನ್ನೇಳಿ K ಪ್ಲಸ್ ಐ ಮೈನಸ್, ಆ ಥರ ನಾನು ಇಲ್ಲಿ C ಪ್ಲಸ್ H ಮೈನಸ್ ಅಂತ ಹೇಳಿ ಬರೆಯೋಕ್ಕಾಗಲ್ಲ. ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ಪರ್ಫೆಕ್ಟ್ಲಿ ಡಿಸ್ಟ್ರಿಬ್ಯೂಟೆಡ್. ಇದಕ್ಕೆ ಚಾರ್ಜ್ ಇಲ್ಲ, ಇದಕ್ಕೆ ಚಾರ್ಜ್ ಇದೆ. ಚಾರ್ಜ್ ಇರೋರಿಗೆ ಚಾರ್ಜ್ ಇಲ್ಲದೆ ಇರೋರನ್ನ ಕಂಡ್ರೆ ಆಗಲ್ಲ. ಸೊ ಪೋಲಾರ್ ವಿಲ್ ನಾಟ್ ಡಿಸಾಲ್ವ್ ಇನ್ ನಾನ್ ಪೋಲಾರ್. ಕ್ಲಿಯರಾ? KI ಹ್ಯಾಸ್ ಲೋವರ್ ಮೆಲ್ಟಿಂಗ್ ಪಾಯಿಂಟ್. ನಾನು ಹೇಳಿದ್ದೆ ನಿಮಗೆ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇದೆ, ಅವುಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂದರೆ ಅವುಗಳನ್ನ ಬ್ರೇಕ್ ಮಾಡೋಕೆ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ಯು ಹ್ಯಾವ್ ಟು ರೇಸ್ ದಿ ಎನರ್ಜಿ. KIಗೆ ಜಾಸ್ತಿ ಎನರ್ಜಿ, ಕಡಿಮೆ ಎನರ್ಜಿ. ಏನು? ಕ್ಯಾಲ್ಸಿಯಂ ಆಕ್ಸೈಡ್ಗೆ ತಾನೇ ಲ್ಯಾಟಿಸ್ ಎನರ್ಜಿ ಜಾಸ್ತಿ. ಕ್ಯಾಲ್ಸಿಯಂ ಆಕ್ಸೈಡ್ಗೆ ಜಾಸ್ತಿ ಲ್ಯಾಟಿಸ್ ಎಂಥಾಲ್ಪಿ ಇದೆ, ಲ್ಯಾಟಿಸ್ ಎನರ್ಜಿ ಇದೆ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಪೊಟ್ಯಾಷಿಯಂ ಅಯೋಡೈಡ್. ಪೊಟ್ಯಾಷಿಯಂ ಅಯೋಡೈಡು ಕ್ಯಾಲ್ಸಿಯಂ ಆಕ್ಸೈಡ್ ಕಂಪೇರ್ ಮಾಡಿದ್ರೆ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರಬೇಕು, ಇದರ ಮೆಲ್ಟಿಂಗ್ ಪಾಯಿಂಟ್ ಏನಿರಬೇಕು? ಜಾಸ್ತಿ ಇರಬೇಕು. ಸೊ ಈ ಸ್ಟೇಟ್ಮೆಂಟು ಕರೆಕ್ಟು, ಈ ಸ್ಟೇಟ್ಮೆಂಟು ಕರೆಕ್ಟು. ಇಲ್ಲೇನು? ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ಲ್ಯಾಟಿಸ್ ಎಂಥಾಲ್ಪಿ is more strong, force of attraction is more ಅಂತ ಹೇಳಿ ಅರ್ಥ ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇದೆ. Energy required to completely separate 1 mole of ionic compound into its gaseous constituent ion is called as direct memory based statement. ಇದು ಲ್ಯಾಟಿಸ್ ಎಂಥಾಲ್ಪಿ ಅಥವಾ ಲ್ಯಾಟಿಸ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ ಅಂದರೆ energy required to remove the last valency electron in gaseous isolated ion alva from electron gain enthalpy na energy released. Illi energy required, illi energy required, illi energy required. Electron gain enthalpy nalli energy released when a pair of electron is accepted in the last valency shell of a isolated gaseous atom. Bond dissociation enthalpy, lattice enthalpy ತುಂಬಾ ಸೇಮ್ ಇದೆ. ಇಲ್ಲಿ ನೀವು 1 ಮೋಲ್ ಆಫ್ ಬಾಂಡ್ ಅನ್ನ ಬ್ರೇಕ್ ಮಾಡೋ ಎನರ್ಜಿ ಅಂತ ಹೇಳ್ತೀರಾ, ಇಲ್ಲಿ 1 ಮೋಲ್ ಆಫ್ ಅಯಾನಿಕ್ ಕಂಪೌಂಡ್ ಅನ್ನ ಬ್ರೇಕ್ ಮಾಡೋ ಎನರ್ಜಿ ಅಂತ ಹೇಳ್ತೀರಾ ಡೆಫಿನೇಷನ್ ವೈಸ್. ಇದನ್ನ ಇನ್ನೂ ಕೂಡ ನಾವು ಥರ್ಮೋಡೈನಮಿಕ್ಸ್ ನಲ್ಲಿ ರಿವೈಸ್ ಮಾಡ್ಲಿಕ್ಕಿದೆ, ಅಲ್ಲೂ ಇನ್ನೊಂದ್ಸಲ ರಿಪೀಟ್ ಆಗುತ್ತೆ ಕಾನ್ಸೆಪ್ಟ್. ಸೊ ನೋಡಿ ಎಷ್ಟು ಕಲ್ತ್ಕೋಬೇಕು. ಈಗ ಒಂದು ಅಯಾನಿಕ್ ಕಂಪೌಂಡ್ ಅಂತ ಹೇಳಿ ಬಂದಾಗ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು KCET ಪರ್ಸ್ಪೆಕ್ಟಿವ್ನಿಂದ ಲ್ಯಾಟಿಸ್ ಎನರ್ಜಿಗೆ. ದಾಟ್ಸ್ ಇಟ್. ಯಾವುದು ಪರ್ಫೆಕ್ಟ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕಿರುತ್ತೆ, ಯಾವ್ದು ನೀರಲ್ಲಿ ಕರಗುತ್ತೆ, ಯಾವುದಕ್ಕೆ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇರುತ್ತೆ, ಅದು ಮಾತ್ರ ನೀವು ಫೋಕಸ್ ಮಾಡಬೇಕು. ಕ್ಲಿಯರ್ ಆಯ್ತಾ? ಈಗ ಕೋವ್ಯಾಲೆಂಟ್ ಬಾಂಡ್ ಅಂತ ಹೇಳಿ ಬಂದಾಗ ಅವ್ರಿಗೆ ನಿಮ್ಮ ಹತ್ರ ಎಂದೂ ಕೇಳಲ್ಲ ಕೋವ್ಯಾಲೆಂಟ್ ಬಾಂಡ್ ಯಾವ ಥರ ಫಾರ್ಮ್ ಆಗುತ್ತೆ, ಟೈಪ್ಸ್ ಏನು, ಬಿಕಾಸ್ ಅದೆಲ್ಲ ಬೋರ್ಡ್ ರಿಲೇಟೆಡ್. KCET ನಲ್ಲಿ ಕ್ವೆಶನ್ಸ್ ಯಾವ ಥರ ಇರುತ್ತೆ? ಕೋವ್ಯಾಲೆಂಟ್ ಬಾಂಡ್ ರಿಲೇಟೆಡ್ KCET ಕ್ವೆಶನ್ಸ್ ಬಂದು ಹೀಗಿರುತ್ತೆ. ಇದರಲ್ಲಿ ಕೊಟ್ಟಿರೋ ಬಾಂಡ್ನಲ್ಲಿ ಕೋವೆಲೆನ್ಸಿ ಕ್ಯಾರೆಕ್ಟರ್ ಎಲ್ಲಿ ಮ್ಯಾಕ್ಸಿಮಮ್ ಕಂಡಿಡಿರಿ. This is how they ask questions. ಹಾಗಾಗಿ let's come with the basics only because ನೀವು ಮರ್ತು ಹೋಗಿರ್ತೀರಾ. ಬೇಸಿಕ್ಸ್ ಏನು ಹೇಳ್ಕೊಟ್ಟಿದೆ? ಕೋವ್ಯಾಲೆಂಟ್ ಬಾಂಡ್ ಯಾವ ಥರ ಫಾರ್ಮ್ ಆಗುತ್ತೆ? ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ದೇರ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಅಲ್ವಾ? ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ತನ್ನ ಒಂದು ಎಲೆಕ್ಟ್ರಾನ್ಸ್ನ ಶೇರ್ ಮಾಡಿದಾಗ ಇದು ಮ್ಯೂಚುವಲ್ ಸ್ಪೇಸ್, ಶೇರಿಂಗ್ ಸ್ಪೇಸ್. ಹೈಡ್ರೋಜನ್ದು ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇದು. ಅಲ್ಲೇನಾಯ್ತು? ಬಾಂಡ್ ಫಾರ್ಮ್ ಆಗುತ್ತೆ. ಆ ಜಾಗದಲ್ಲಿ ಏನಿದೆ? 2 ಎಲೆಕ್ಟ್ರಾನ್ಸ್, ಒಂದು ಹೈಡ್ರೋಜನ್ ಕೊಡುವಂಥದ್ದು, ಇನ್ನೊಂದು ಹೈಡ್ರೋಜನ್ ಕೊಡುವಂಥದ್ದು. ಸೊ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಕೋವ್ಯಾಲೆಂಟ್ ಬಾಂಡ್ ಫಾರ್ಮ್ ಆಗ್ತಾ ಇದೆ. ಹೌದಾ? ಒಂದು ಎಲೆಕ್ಟ್ರಾನ್ ಶೇರ್ ಆದರೆ ಸಿಂಗಲ್ ಬಾಂಡ್ ಬಿಟ್ವೀನ್ 2 ಆಟಮ್ಸ್, ಹೈಡ್ರೋಜನ್ ಇಬ್ರು ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡಿದ್ದಾರೆ. ಕ್ಲೋರಿನ್
ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡಿದ್ದಾರೆ ಅಲ್ವಾ. ಆಕ್ಸಿಜನ್ ಹೈಡ್ರೋಜನ್ ಸಿಂಗಲ್ ಎಲೆಕ್ಟ್ರಾನ್, ಕಾರ್ಬನ್ ಅಂಡ್ ಕಾರ್ಬನ್ ಸಿಂಗಲ್ ಎಲೆಕ್ಟ್ರಾನ್. ಯಾವಾಗ ಕಾರ್ಬನ್ ಅಂಡ್ ಕಾರ್ಬನ್ ಎರಡೆರಡು ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ, ಇದು ಡಬಲ್ ಬಾಂಡ್. ಯಾವಾಗ ಕಾರ್ಬನ್ ಮತ್ತೆ ಆಕ್ಸಿಜನ್ ಎರಡೆರಡು ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ, ಡಬಲ್ ಬಾಂಡ್. ಯಾವಾಗ ಕಾರ್ಬನ್ ಮೂರ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ, ಆಕ್ಸಿಜನ್ ಮೂರ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ, ಅವಾಗ ಟ್ರಿಪಲ್ ಬಾಂಡ್. ಕಾರ್ಬನ್ ಮತ್ತೆ ನೈಟ್ರೋಜನ್ ಮೂರ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ, ಅವಾಗ ಟ್ರಿಪಲ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ KCET ಬಂದು ಫಾಜನ್ಸ್ ರೂಲ್, ಫಾಜನ್ಸ್ ರೂಲ್ ಅಂತಾನು ಹೇಳ್ಬೋದು. ಇಂಪಾರ್ಟೆಂಟ್ ಮಕ್ಳೆ. ಏನ್ ಹೇಳುತ್ತೆ, ಫಾಜನ್ ಹೇಳ್ತಾನೆ ಕೋವ್ಯಾಲೆಂಟ್ ಕ್ಯಾರೆಕ್ಟರ್ನ ನೀವು ಬಿಟ್ವೀನ್ ಟು ನಾನ್ ಮೆಟಲ್ಸ್ ಮಾತ್ರ ನೋಡೋದಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೋವ್ಯಾಲೆಂಟ್ ಬಾಂಡ್ ಅಂದ್ರೆ ಶೇರ್ ಮಾಡಬೇಕು. ಯಾರು ಶೇರ್ ಮಾಡ್ತಾರೆ ಕೋವ್ಯಾಲೆಂಟ್ ಬಾಂಡ್ ಅನ್ನ? ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಅಂತ ಹೇಳಿದ್ರೆ ಯಾರು? ಎಲ್ಲಾ ಗೇಷಿಯಸ್ ಸ್ಟೇಟ್ ನಲ್ಲಿರೋರು ನಾನ್ ಮೆಟಲ್ಸ್. ಯಾರೆಲ್ಲಪ್ಪ ಅವರು? ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಮತ್ತೆ ಕ್ಲೋರಿನ್, ಆಮೇಲೆ ನಿಯಾನ್ಸ್, ಝೆನಾನ್, ಹೀಲಿಯಂ, ಕ್ರಿಪ್ಟಾನ್, ರೆಡಾನ್, ಇವರೆಲ್ಲರೂ ಕೂಡ ನಾನ್ ಮೆಟಲ್ಸ್ಗಳು. ಜೊತೆಗೆ ಸಲ್ಫರ್, ಫಾಸ್ಫರಸ್, ಆಯ್ತಾ, ಈ ಕಾರ್ಬನ್, ಆಲ್ ದ ಸ್ಪೀಷೀಸ್ ಆರ್ ನಾನ್ ಮೆಟಲ್ಸ್. ಅದಕ್ಕೆ ನೀವು ಪಿರಿಯಾಡಿಕ್ ಟೇಬಲ್ ನ ಒಂದ್ ಕಡೆ ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೈ ಟೈಮ್ ಫಾರ್ ಯು ಟು ನೋ ನಾನ್ ಮೆಟಲ್ಸ್. ಇವ್ರು ಎಷ್ಟೇ ನಾನ್ ಮೆಟಲ್ಸ್ ಇರೋದು. ಎಂಟೈರ್ ಪಿರಿಯಾಡಿಕ್ ಟೇಬಲ್ ನಲ್ಲಿ ನಾನ್ ಮೆಟಲ್ಸ್ ಕ್ಯಾರೆಕ್ಟರ್ಸ್ ಯಾರು ಅಂತ ಹೇಳಿ ಕೇಳಿದ್ರೆ ಇವರು. ಒಂದು ಹೈಡ್ರೋಜನ್ ಬಿಟ್ರೆ ಮಿಕ್ಕಿದವರು ತುಂಬಾ ಕಡಿಮೆ ಇವ್ರ ಕ್ವಾಂಟಿಟಿ. ಅದರಲ್ಲೂ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲ್ಯೂರಿಯಂ ಇವ್ರು ಮೆಟಲಾಯ್ಡ್ಗಳಾಗೂ ಆಕ್ಟ್ ಮಾಡ್ತಾರೆ, ಮೆಟಲ್ಸ್ ತರನೂ ಆಕ್ಟ್ ಮಾಡ್ತಾರೆ, ನಾನ್ ಮೆಟಲ್ಸ್ ತರನೂ ಆಕ್ಟ್ ಮಾಡ್ತಾರೆ. ಸೊ ನೀವು ಮೆಟಲ್ಸ್ ಅಂತ ಹೇಳಿ ಹೊಡೆದು ನೋಡಿ, ಇವರಿದ್ದಾರೆ ನೋಡಿ, ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲ್ಯೂರಿಯಂ. ನಾನ್ ಮೆಟಲ್ಸ್ ಅಂತ ಹೇಳಿ ಹೊಡೆದು ನೋಡಿ. ಸೊ ಅವ್ರನ್ನ ನಾವು ಬಾರ್ಡರ್ ಲೈನ್ ಮೆಟಲ್ಸ್, ಸೆಮಿ ಮೆಟಲ್ಸ್ ಅಥವಾ ಮೆಟಲಾಯ್ಡ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ನಾನ್ ಮೆಟಲ್ಸ್ ಅಂತ ಹೇಳಿದಾಗ, ಜಸ್ಟ್ ನಾನ್ ಮೆಟಲ್ಸ್ ಅಂತ ಹೇಳಿದಾಗ ಸ್ಟಿಲ್ ದೇ ಆರ್ ದೇರ್. ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್, ಆಕ್ಸಿಜನ್, ಫ್ಲೂರಿನ್, ಸಲ್ಫರ್, ಕ್ಲೋರಿನ್, ಬ್ರೋಮಿನ್, ಇವ್ರಗಳ ನಡುವೆ ಏನ್ ಬಾಂಡ್ ಫಾರ್ಮ್ ಆಗುತ್ತೆ, ವಿ ವುಡ್ ಕಾಲ್ ದ್ಯಾಟ್ ಆಸ್ ಅ ಕೋವ್ಯಾಲೆಂಟ್ ಬಾಂಡ್. ಬಟ್ ಕೋವ್ಯಾಲೆಂಟ್ ಬಾಂಡ್ ಕೆಲವೊಂದ್ಸಲ ಅಯಾನಿಕ್ ಕಂಪೌಂಡ್ಸ್ ಗಳ ನಡುವೆ ಕೂಡ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಫಾಜನ್ಸ್ ರೂಲ್ ನ ಯೂಸ್ ಮಾಡ್ತೀವಿ. ಏನಿದು ಏನ್ ಹೇಳುತ್ತೆ? ಸೈಜ್ ಜಾಸ್ತಿ ಇದೆ, ಸೈಜ್ ಕಡಿಮೆ ಇದೆ ಕ್ಯಾಟಯಾನ್ ಇದು ಅಂತ ಹೇಳಿದ್ರೆ ಅಂತಹ ಬಾಂಡ್ ನಲ್ಲಿ ಕೋವ್ಯಾಲೆನ್ಸಿ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ಕೋವ್ಯಾಲೆಂಟ್ ಕ್ಯಾರೆಕ್ಟರ್ ಓವರ್ಲ್ಯಾಪ್ ಆಗಿ ಫಾರ್ಮ್ ಆಗುವಂಥದ್ದು. ಆರ್ಬಿಟಲ್ ಓವರ್ಲ್ಯಾಪಿಂಗ್ ನಲ್ಲಿ ಕೋವ್ಯಾಲೆಂಟ್ ಕ್ಯಾರೆಕ್ಟರ್ ಬರುತ್ತೆ ಅಂತ ಹೇಳ್ತಾರೆ. ಸೈಜ್ ಯಾವಾಗ ಕಡಿಮೆ ಇರುತ್ತೆ ಒಂದು ಕ್ಯಾಟಯಾನ್ ಇದು, ಸೇ ದಟ್ ಬೆರಿಲಿಯಂ 2+, ಲಿಥಿಯಂ ಪ್ಲಸ್, ಆಯ್ತಾ, ಮೆಗ್ನೀಷಿಯಂ, ಇವ್ರದೆಲ್ಲ ಸೈಜ್ ತುಂಬಾ ಕಡಿಮೆ ಇರೋದ್ರಿಂದ ಅವರ ನ್ಯೂಕ್ಲಿಯಸ್ ಇಸ್ ವೆರಿ ಗುಡ್ ಎಟ್ ಅಟ್ರಾಕ್ಟಿಂಗ್ ದ ನೆಗೆಟಿವ್ ಎಲೆಕ್ಟ್ರಾನ್ಸ್ ಆಫ್ ನೇಬರಿಂಗ್ ಅಯಾನ್ಸ್. ಸೊ ಇವ್ರ ಸುತ್ತ ಇವಾಗ ಲಿಥಿಯಂ ಪ್ಲಸ್ ಮತ್ತೆ ಕ್ಲೋರೈಡ್ ಅಯಾನ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಲಿಥಿಯಂ ಏನ್ ಮಾಡ್ತಾನೆ, ಕ್ಲೋರೈಡ್ ಅಯಾನ್ ಅನ್ನ ಆರ್ಬಿಟಲ್ ಓವರ್ಲ್ಯಾಪಿಂಗ್ ಮಾಡ್ಕೊಳ್ಳೋಕೆ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಕ್ಲೋರೈಡ್ ಅಯಾನ್ನ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಈ ಕ್ಲೋರೈಡ್ ಅಯಾನಿನ ಎಲೆಕ್ಟ್ರಾನ್ಸ್ ನ ಯಾರು ಹೇಳ್ಕೊಳ್ಳುತ್ತೆ? ಸಣ್ಣ ಪುಟಾಣಿ ಮೆಟಲ್ಸ್, ಲಿಥಿಯಂ, ಮೆಗ್ನೀಷಿಯಂ, ಬೆರಿಲಿಯಂ ಅಂತ ಹೇಳುವಂತಹ ಕ್ಯಾಟಯಾನ್ಸ್ಗಳು ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಎಳ್ಕೊಂಡಾಗ ಏನಾಯ್ತು? ಲಿಥಿಯಂದು ಆರ್ಬಿಟಲ್ ಕ್ಲೋರಿನ್ ಆರ್ಬಿಟಲ್ ಓವರ್ಲ್ಯಾಪ್ ಆಯ್ತು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪೋಲರೈಸೇಷನ್, ಪೋಲರೈಸಿಂಗ್ ಪವರ್ ಆಫ್ ಅ ಕ್ಯಾಟಯಾನ್. ಯಾವಾಗ ಕ್ಯಾಟಯಾನ್ ಸೈಜ್ ಕಡಿಮೆ ಇರುತ್ತೆ, ಪಕ್ಕದ ಆನಯಾನ್ ಎಲೆಕ್ಟ್ರಾನ್ ಕ್ಲೌಡ್ ಅನ್ನ ತನ್ನ ಕಡೆಗೆ ಅದು ಎಳ್ಕೊಳ್ಳುತ್ತೆ. ಬಿಕಾಸ್ ಅದಕ್ಕೆ ಸೈಜ್ ಕಡಿಮೆ, ನ್ಯೂಕ್ಲಿಯಸ್ ಕ್ಯಾನ್ ಈಸಿಲಿ ಅಟ್ರಾಕ್ಟ್ ಅದರ್ ಪೀಪಲ್. ಸೈಜ್ ದೊಡ್ಡದಿತ್ತು ಅಂತ ಹೇಳಿದ್ರೆ, ಆಟಮ್ ಸೈಜ್ ಏನಾದರೂ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ, ನ್ಯೂಕ್ಲಿಯಸ್ ಇಲ್ಲಿದೆ, ಸೈಜ್ ಇಸ್ ವೆರಿ ಬಿಗ್, ಸೊ ಇಲ್ಲೆಲ್ಲೋ ಒಂದು ಎಲೆಕ್ಟ್ರಾನ್ ಇದೆ, ಅದನ್ನ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ವೆನ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್, ಇಲೆಕ್ಟ್ರಾನ್ ಇಲ್ಲೇ ಇದನ್ನ ಪಟಕ್ ಅಂತ ಹೇಳಿ ಆ ಎಲೆಕ್ಟ್ರಾನ್ಸ್ ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಎಲೆಕ್ಟ್ರಾನ್ಸ್ ನ ತನ್ನ ಕಡೆಗೆ ಎಳ್ಕೊಳ್ಳೋ ಸ್ಕಿಲ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಪೋಲರೈಸಿಂಗ್ ಎಬಿಲಿಟಿ. ಅದು ಯಾವಾಗಲೂ ಕೂಡ ಜಾಸ್ತಿ ಚಾರ್ಜ್ ಇದ್ದಾಗ, ಜಾಸ್ತಿ ಚಾರ್ಜ್ ಅಂತ ಹೇಳಿದ್ರೆ ಸೇ ದ್ಯಾಟ್ ಅಲ್ಯೂಮಿನಿಯಂ 3+ ಇದೆ, ಸೋಡಿಯಂ ಪ್ಲಸ್ ಇದೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ 2+ ಇದೆ. ಚಾರ್ಜ್ ಯಾರಿಗೆ ಜಾಸ್ತಿ? ಅಲ್ಯೂಮಿನಿಯಂ. ಅಂದ್ರೆ ಅಲ್ಯೂಮಿನಿಯಂ ನ್ಯೂಕ್ಲಿಯಸ್ ಪವರ್ ಜಾಸ್ತಿ ಇದೆ ಇವಾಗ ಅಲ್ವಾ. ನ್ಯೂಕ್ಲಿಯಸ್ ಪವರ್ ಅಂದ್ರೆ
ಪ್ರೋಟಾನ್ ಪವರ್ ಜಾಸ್ತಿ ಇದೆ, ಅದಕ್ಕೆ 3 ಎಲೆಕ್ಟ್ರಾನ್ಸ್ ಕಳ್ಕೊಂಡಿದೆ. ಚಾರ್ಜ್ ಜಾಸ್ತಿ ಇತ್ತು ಅಂದರೆ ನ್ಯೂಕ್ಲಿಯರ್ ಪವರ್ ಜಾಸ್ತಿ, ಇಟ್ ಕ್ಯಾನ್ ಈಸಿಲಿ ಅಟ್ರಾಕ್ಟ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಅದು ತನ್ನ ಕಡೆಗೆ ಎಲೆಕ್ಟ್ರಾನ್ಸ್ ಅನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ. ಯಾವುದು? ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಹ್ಯಾಸ್ ದ ಹೈಯೆಸ್ಟ್ ಪೋಲರೈಸಿಂಗ್ ಎಬಿಲಿಟಿ ಕಂಪೇರ್ಡ್ ಟು ರೆಸ್ಟ್ ಆಫ್ ದಿ ಅಯಾನ್. ಅದೇ ತರ ಆನಯಾನ್ಸ್ ಬಂದಾಗ O2 ಮೈನಸ್ N3 ಮೈನಸ್ ಎಕ್ಸ್ಕ್ಯೂಸ್ ಮೀ F ಮೈನಸ್. ನೋಡಿ, ಗ್ರೇಟರ್ ದ ಚಾರ್ಜ್, ನೆಗೆಟಿವ್ ಚಾರ್ಜ್ ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುತ್ತೆ. ಜಾಸ್ತಿ ಎಲೆಕ್ಟ್ರಾನ್ಸ್ ಓವರ್ಫ್ಲೋ ಆಗ್ತಿದೆ, ಅವುಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಈಸಿ. ಸೊ N3 ಮೈನಸ್ ಅನ್ನ ಈಸಿಯಾಗಿ ತನ್ನ ಕಡೆಗೆ, N3 ಮೈನಸ್ ನಲ್ಲಿರುವ ನೈಟ್ರೋಜನ್ ಟ್ರೈ N3 ಮೈನಸ್ ನಲ್ಲಿರುವ ಎಲೆಕ್ಟ್ರಾನ್ಸ್ ನ ತನ್ನ ಕಡೆಗೆ ಈಸಿಯಾಗಿ ಎಳ್ಕೊಳ್ಳುವಂತಹ ಕೆಪಬಿಲಿಟಿ ಈ ಕ್ಯಾಟಯಾನ್ಸ್ ಗಳಿಗೆ ಇರುತ್ತೆ. ಸೊ ಫಾರ್ ಕ್ಯಾಟಯಾನ್ಸ್ ಆಫ್ ಸೇಮ್ ಸೈಜ್ ಅಂಡ್ ಚಾರ್ಜ್, ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ polarizes ಅಥವಾ pulling the electronic charge towards itself than S block elements. For cations of same size and charge, most of the D block elements polarizes than S block elements. S block ಮತ್ತೆ ನೀವು D block elements of same size compare ಮಾಡಿದ್ರೆ D block elements ಗಳು ಸ್ವಲ್ಪ ಜಾಸ್ತಿ ಕೋವ್ಯಾಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. S block ಗಳು ಅಯಾನಿಕ್ ಕಂಪೌಂಡ್ ಅನ್ನೇ ಫಾರ್ಮ್ ಮಾಡಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಡಿ ಬ್ಲಾಕ್ ನಲ್ಲಿರುವ ಜಿಂಕ್ ಕ್ಲೋರೈಡ್ ಆಗಿರಲಿ, ಈಗ ನೀವು ಜಿಂಕ್ ಕ್ಲೋರೈಡಿಗೂ ಸೋಡಿಯಂ ಕ್ಲೋರೈಡಿಗೂ ತಗೊಂಡು ಬಂದ ವ್ಯತ್ಯಾಸ ಏನು ಅಂತ ಹೇಳಿ ಕೇಳಿದ್ರೆ, ಜಿಂಕ್ ಕ್ಲೋರೈಡು ಸೋಡಿಯಂ ಕ್ಲೋರೈಡ್ ನಲ್ಲಿ ಇದಕ್ಕೆ ಸ್ವಲ್ಪ ಕೋವ್ಯಾಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ. ಇದನ್ನ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅಯಾನಿಕ್, ಇದು ಸ್ವಲ್ಪ ಕಡಿಮೆ ಅಯಾನಿಕ್ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಚಾರ್ಜ್ ಬೈ ಸೈಜ್ ರೇಷಿಯೋ ಆಫ್ ಕ್ಯಾಟಯಾನ್ ಡಿಟರ್ಮೈನ್ಸ್ ಇಟ್ಸ್ ಪೋಲರೈಸಿಂಗ್ ಪವರ್. ಇದನ್ನ ಕಾನ್ಸೆಪ್ಟ್ ನಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ. ಇವಾಗ ಪೋಲರೈಸಿಂಗ್ ಎಬಿಲಿಟಿ ಆಫ್ ಹ್ಯಾಲೈಡ್ ಅಯಾನ್ಸ್ ಎಲ್ಲಿ ಜಾಸ್ತಿ? ಪೋಲರೈಸಿಂಗ್ ಎಬಿಲಿಟಿ ಎಲ್ಲಿ ಜಾಸ್ತಿ? ಯಾವಾಗ ಸೈಜ್ ಆಫ್ ದಿ ಅಯಾನ್ ಜಾಸ್ತಿ ಆಗುತ್ತೋ ಅವಾಗ ಪೋಲರೈಸಿಂಗ್ ಎಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಇಟ್ ಇಸ್ ಮೋರ್ ಫಾರ್ I ಮೈನಸ್ ಫಾಲೋಡ್ ಬೈ Br ಮೈನಸ್ ಅಂಡ್ Cl ಮೈನಸ್. ಇಲ್ಲೇನು? ಸೈಜ್ ಆಫ್ ಆನಯಾನ್ ಜಾಸ್ತಿ ಇರಬೇಕು. ಸೈಜ್ ಆಫ್ ಆನಯಾನ್ ಮೋರ್, ಪೋಲರೈಸೇಷನ್ಗೆ ಒಳಪಡುವಂಥದ್ದು ಜಾಸ್ತಿ ಇರುತ್ತೆ ಅಲ್ವಾ? ಸೈಜ್ ಆಫ್ ಅಯೋಡಿನ್ ಇಸ್ ಗ್ರೇಟರ್ ಕಂಪೇರ್ ಟು Br ದು ಗ್ರೇಟರ್ ಕಂಪೇರ್ ಟು Cl. ಸೊ ಪೋಲರೈಸಿಂಗ್ ಎಬಿಲಿಟಿ, ಪೋಲರೈಸ್ ಆಗುವಂತಹ ಅಯೋಡಿನ್ ಎಬಿಲಿಟಿ ಇಸ್ ಗ್ರೇಟರ್ ಕಂಪೇರ್ ಟು ಏನ್ ಹೇಳ್ಬೋದು ನಾವು, ಅವ್ರು ಇನ್ಕ್ರೀಸಿಂಗ್ ಆರ್ಡರ್ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ? ಇನ್ಕ್ರೀಸಿಂಗ್ ಆರ್ಡರ್ನೇ ಕಡಿಮೆಯಿಂದ ಜಾಸ್ತಿಗೆ. ಇನ್ಕ್ರೀಸಿಂಗ್ ಆರ್ಡರ್ ಫ್ಲೂರಿನಿಗೆ ಅತಿ ಕಡಿಮೆ, ಅಯೋಡಿನಿಗೆ ಅತಿ ಜಾಸ್ತಿ. ಬಿಕಾಸ್ ಇಲ್ಲಿ ಪೋಲರೈಸಿಂಗ್ ಎಬಿಲಿಟಿ ಈಸ್ ಮೋರ್, ಪೋಲರೈಸಿಂಗ್ ಎಬಿಲಿಟಿ ಈಸ್ ಲೆಸ್. ಸೊ F ಇಸ್ ಲೆಸ್ಸರ್. ಇದು ಇನ್ಕ್ರೀಸಿಂಗ್ ಆರ್ಡರ್. ಇದು ಕೂಡ ಕರೆಕ್ಟ್ ಇತ್ತು, ಆಪ್ಷನ್ ಸಿ ಕೂಡ ಕರೆಕ್ಟ್ ಇತ್ತು. ಅವರು ಡಿಕ್ರೀಸಿಂಗ್ ಆರ್ಡರ್ ಕೇಳಿದಿದ್ರೆ ಇದು ಡಿಕ್ರೀಸಿಂಗ್ ಆರ್ಡರ್ಗೆ ಕರೆಕ್ಟ್ ಆಗಿರೋ ಆಪ್ಷನ್. ಡಿಕ್ರೀಸಿಂಗ್ ಆರ್ಡರ್ ಕೇಳಿದಿದ್ರೆ ಯು ಕುಡ್ ಹ್ಯಾವ್ ಗಾನ್ ವಿತ್ ದಿಸ್ ಆಪ್ಷನ್. ಅವ್ರು ಕೇಳಿರೋದು ಇನ್ಕ್ರೀಸಿಂಗ್ ಆರ್ಡರ್, ಹೆನ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಏನು? ಯಾರ ಎಲೆಕ್ಟ್ರಾನ್ ಕ್ಲೌಡ್ ಅನ್ನ ಈಸಿಯಾಗಿ ಪುಲ್ ಮಾಡಬಹುದು, ಅಯೋಡಿನ್ ನ ಎಲೆಕ್ಟ್ರಾನ್ ಕ್ಲೌಡ್ ಅನ್ನ ಈಸಿಯಾಗಿ ತನ್ನ ಕಡೆಗೆ ಹೇಳ್ಕೊಳ್ಬಹುದು ಯಾವುದೇ ಕ್ಯಾಟಯಾನ್ಗೆ. ಬಿಕಾಸ್ ಅಯೋಡಿನ್ ಸೈಜ್ ಇಸ್ ವೆರಿ 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 ಹ್ಯೂಜ್. ಇಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ಗೆ ತನ್ನ ಎಲೆಕ್ಟ್ರಾನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಲಿಥಿಯಂ ಪ್ಲಸ್ ಇದೆ ಅಥವಾ ಲಿಥಿಯಂ ಪ್ಲಸ್ ಇದೆ ಅಂತ ಹೇಳಿದ್ರೆ he can pull this electron towards himself. So greater the size of an ion, polarizing ability is more. ಅದನ್ನೇ ನಾನು ಇಲ್ಲಿ ಬರೆದಿರುವಂಥದ್ದು. Greater the charge on cation, greater the covalent character. Greater the size of cation and larger the size of an ion. ನೋಡಿಲಿ, greater the size of cation, smaller the size of cation, larger the size of an ion, greater will be the covalent character. ಸೊ ಅವ್ರು ಕೇಳ್ತಾರೆ ಫಾಜನ್ಸ್ ರೂಲ್ ಪ್ರಕಾರ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಿ. ಕ್ಯಾಟಯಾನ್ ಬಂದಾಗ ಸೈಜ್ ಕಡಿಮೆ, ಆನಯಾನ್ ಬಂದಾಗ ಸೈಜ್ ಜಾಸ್ತಿ. ಸೊ ಸ್ಮಾಲ್ ಕ್ಯಾಟಯಾನ್, ಲಾರ್ಜ್ ಆನಯಾನ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅವ್ರು ಕೇಳ್ತಾರೆ ಈ ತರದ ಕ್ವೆಶನ್ಸ್. ಪೋಲರೈಸಿಂಗ್ ಪವರ್ ಆಫ್ ಕ್ಯಾಡ್ಮಿಯಂ 2+ ಆನ್ ದಿ ಆನಯಾನ್ ಇಸ್ ಸ್ಟ್ರಾಂಗರ್ ದ್ಯಾನ್ ಕ್ಯಾಲ್ಸಿಯಂ 2+. ದಿಸ್ ಈಸ್ ಬಿಕಾಸ್ ಹೇಳಿದೆ ನಾನು, ಪೋಲರೈಸಿಂಗ್ ಪವರ್ ಆಫ್ ಕ್ಯಾಡ್ಮಿಯಂ ಅಂತ ಹೇಳುವಂಥದ್ದು ಡಿ ಬ್ಲಾಕ್ ಎಲಿಮೆಂಟ್ ಆಯ್ತಾ. ಡಿ ಬ್ಲಾಕ್ ಎಲಿಮೆಂಟ್
ಕ್ಯಾಲ್ಸಿಯಂ 2+ ಈಸ್ ಎಸ್ ಬ್ಲಾಕ್ ಎಲಿಮೆಂಟ್. ಐಡಿಯಲ್ ಸೈಜ್ ಇದ್ದಾಗ calcium 2+ ion is a calcium 2+ ion has noble gas configuration, while cadmium 2+ ion has pseudo noble gas configuration with 18 electrons. Zinc, cadmium, zinc is electronic configuration ಏನು? Zinc is electronic configuration ಬಂದು argon complete 3d10 4s2. ಜಿಂಕ್ ಏನು ಅಂತ ಹೇಳಿ ಕರಿತೀವಿ? ಸ್ಯೂಡೋ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತೀವಲ್ವಾ, ಅದೇ ತರ ಸ್ಯೂಡೋ ಡಿ ಬ್ಲಾಕ್ ಎಲಿಮೆಂಟ್ ಕಂಪ್ಲೀಟ್ ಆಗಿ ಡಿ ಬ್ಲಾಕ್ ಡಿ ಅಂತ ಹೇಳೋ ಆರ್ಬಿಟಲ್ ಫಿಲ್ ಆಯ್ತು ಅಂದ್ರೆ ದಾಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಅವುಗಳ ಒಂದು ಬಾಂಡ್ ಏನಿದೆ ಅದು ಕೋವ್ಯಾಲೆಂಟ್ ಆಗಿರುತ್ತೆ. ಕ್ಯಾಲ್ಸಿಯಂ 2+ ಅಂತ ಹೇಳಿದ್ರು ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್. ವಾಟ್ ಯು ಮೀನ್ ಬೈ ಕ್ಯಾಲ್ಸಿಯಂ 2+ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್? Ca2+ ನ ಕಾನ್ಫಿಗರೇಷನ್ ಏನು? 1s2 2s2 2p6 3s2 3p6. ಇದು ಯಾರ ಕಾನ್ಫಿಗರೇಷನ್? ಇದು ಆರ್ಗಾನಿನ ಕಾನ್ಫಿಗರೇಷನ್, ಹೌದಾ? ಕ್ಯಾಡ್ಮಿಯಂ ಕಾನ್ಫಿಗರೇಷನ್ ಏನು? ಕ್ಯಾಡ್ಮಿಯಂ 2+ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಬಟ್ ಕ್ಯಾಡ್ಮಿಯಂ ಇಸ್ ಬಿಲೋ ಜಿಂಕ್. ಝಹೀರ್ ಖಾನ್ ಕುಡ್ ಹಗ್ ದ ಟೀಮ್ ಕ್ಯಾಪ್ಟನ್. ಝಹೀರ್ ಖಾನ್ ಕುಡ್ ಹಗ್ ದ ಟೀಮ್ ಕ್ಯಾಪ್ಟನ್. ಈ ತರ ಒಂದು ಕೋಡ್ ವರ್ಡ್ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ಜಿಂಕು, ಕ್ಯಾಡ್ಮಿಯಂ, ಮರ್ಕ್ಯುರಿ ಸ್ಯೂಡೋ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕೆ. ಸೊ ಕ್ಯಾಡ್ಮಿಯಂ ಅಂತ ಹೇಳೋದಕ್ಕೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇಲ್ಲ. ಆರ್ಗಾನ್ ನಂತರ ಕ್ರಿಪ್ಟಾನ್ ಇರುತ್ತೆ. ಸೊ ಕ್ರಿಪ್ಟಾನ್ ಬರೀತೀನಿ. 4d10 5s2 4d10 5s2 ಇದೆ. ಇದು 4d10 5s2 ಇದೆ. ಸೊ ಇಲ್ಲಿ ಕ್ಯಾಡ್ಮಿಯಂ 2+ ಅಂತ ಹೇಳಿದ್ರೆ ಏನಾಯ್ತು? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕ್ರಿಪ್ಟಾನ್ 4d10 ಆಯ್ತು. ಇದು ಸ್ಯೂಡೋ ಡಿ ಬ್ಲಾಕ್ ಎಲಿಮೆಂಟ್, ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್. ಇದೆಲ್ಲ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ರೆ ಜಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ಳಿ. ಸ್ಯೂಡೋ ಡಿ ಬ್ಲಾಕ್ ಎಲಿಮೆಂಟ್ಸ್ ಜಿಂಕು, ಕ್ಯಾಡ್ಮಿಯಂ, ಮರ್ಕ್ಯುರಿ ಕೋವ್ಯಾಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ, ಆಯ್ತಾ? ವೆರಸ್ ಕ್ಯಾಲ್ಸಿಯಂಗೆ ಪಕ್ಕಾ ನೋಬೆಲ್ ಗ್ಯಾಸ್ ಎಲಿಮೆಂಟ್ ಕಾಲ್ಡ್ ಆಸ್ ಆರ್ಗಾನ್ ಕಾನ್ಫಿಗರೇಷನ್ ಇದೆ. ಕ್ಯಾಡ್ಮಿಯಮಿಗೆ ಕ್ರಿಪ್ಟಾನ್ ವಿತ್ 4d10 ನೋಬೆಲ್ ಗ್ಯಾಸ್ ಎಲಿಮೆಂಟು ಪ್ಲಸ್ ಕಂಪ್ಲೀಟ್ ಆಗಿ ಫಿಲ್ ಆಗಿರುವ ಡಿ ಬ್ಲಾಕ್, ಕಂಪ್ಲೀಟ್ ಡಿ ಸಬ್ಶೆಲ್. ಈ ತರ ಇತ್ತು ಅಂದ್ರೆ ಇವುಗಳು ಅಯಾನಿಕ್ ಅಲ್ಲ. ಇವ್ರುಗಳಿಗೆ ಓವರ್ಲ್ಯಾಪ್ ಮಾಡಕ್ಕೆ ಆರ್ಬಿಟಲ್ ಇಲ್ಲ, ಯಾಕೆಂದ್ರೆ ಎಲ್ಲ ಆರ್ಬಿಟಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ತಾನೆ. ಆರ್ಬಿಟಲ್ ಇಲ್ಲ, ಓವರ್ಲ್ಯಾಪ್ ಶೇರ್ ಮಾಡಕ್ಕೆ ಎಲೆಕ್ಟ್ರಾನ್ಸ್ ಇಲ್ಲ. ಶೇರ್ ಮಾಡಕ್ಕೆ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಹೇಳಿದ್ರೆ ಆರ್ಬಿಟಲ್ಗೂ ಕೂಡ ಅವ್ರಿಗೆ ಓವರ್ಲ್ಯಾಪ್ ಇಲ್ಲ, ಬಟ್ ಸ್ಟಿಲ್ ಇನ್ ಎಂಟಿ ಆರ್ಬಿಟಲ್ ದೇ ವಿಲ್ ಮೇಂಟೈನ್, ಬಟ್ ದೇ ಆರ್ ನಾಟ್ very good at forming ionic bond. So cadmium is more covalent compared to calcium. ಇದು ಸ್ವಲ್ಪ ಹೈಯರ್ ಲೆವೆಲ್ 2 ಥಿಂಕಿಂಗ್ ಕ್ವೆಶ್ಚನ್. ಇದು ಲೆವೆಲ್ 2 ಕ್ವೆಶನ್ಸ್ ಈ ತರ ಇರುತ್ತೆ. ಇದೊಂದೇ ಇರೋದು ಎಕ್ಸೆಪ್ಷನಲ್ ಕೇಸ್. ಹಾಗಾಗಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ಸೊ ಕ್ಯಾಡ್ಮಿಯಂ, ಜಿಂಕು, ಮರ್ಕ್ಯುರಿ ಬೇಸ್ ಮೇಲೆ ಈ ತರದೊಂದು ಎಕ್ಸ್ಟ್ರಾ ಕೇಳ್ತಾರೆ. ದಟ್ ಇಸ್ ರಿಗಾರ್ಡಿಂಗ್ ಫಾಜನ್ಸ್ ಥರ್ಡ್ ರೂಲ್. ಫಾಜನ್ದು 3ನೇ ರೂಲ್ ಹೇಳುತ್ತಲ್ವಾ, ಸೇಮ್ ಸೈಜ್ ಇದ್ದಾಗ ಎಸ್ ಬ್ಲಾಕ್ಗಿಂತ ಡಿ ಬ್ಲಾಕ್ಗಳು ಕೋವ್ಯಾಲೆಂಟ್ ಕಂಪೌಂಡ್ ಅನ್ನ ಫಾರ್ಮ್ ಮಾಡ್ತಾರೆ. ಹಾಗಾಗಿ ಈ ಕ್ವೆಶ್ಚನ್ ಓದಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ದ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಪೋಲರೈಸಿಂಗ್ ಪವರ್ ಆಫ್ ಕ್ಯಾಟಯಾನ್ ಇನ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್, ಮೆಗ್ನೀಷಿಯಂ ಡೈಕ್ಲೋರೈಡ್ ಅಂಡ್ ಸೋಡಿಯಂ ಕ್ಲೋರೈಡ್ ಏನು? ಇನ್ಕ್ರೀಸಿಂಗ್ ಪೋಲರೈಸಿಂಗ್ ಪವರ್, ಕಡಿಮೆಯಿಂದ ಜಾಸ್ತಿಗೆ. ಸೈಜ್ ನೋಡ್ಕೊಳ್ಳಿ, ಸೋಡಿಯಂ ಚಾರ್ಜ್ ನೋಡ್ಕೊಳ್ಳಿ, ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ. ನೋಡಿ, ಅಲ್ಯೂಮಿನಿಯಂ ಚಾರ್ಜ್ ಜಾಸ್ತಿ ಇದೆ, ಫಾಲೋಡ್ ಬೈ ಮೆಗ್ನೀಷಿಯಂ. ಸೊ ಈ ಆರ್ಡರ್ ನಲ್ಲಿ ಬರಬೇಕು. ಯಾರಿಗೆ ಜಾಸ್ತಿ ಚಾರ್ಜ್ ಇದೆಯೋ ಅವುಗಳು ಜಾಸ್ತಿ ಪೋಲರೈಸ್ ಆಗುತ್ತೆ. ಹಾಗಾಗಿ ಕೊಟ್ಟಿರುವ ಆಪ್ಷನ್ ನಲ್ಲಿ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಮ್ಯಾಕ್ಸಿಮಮ್ ಪೋಲರೈಸರ್ಸ್, ಫಾಲೋಡ್ ಬೈ Mg, ಫಾಲೋಡ್ ಬೈ Na. ಸೊ ದಾಟ್ಸ್ ಅಬೌಟ್. ಈ ಕೊಟ್ಟಿರೋದ್ರಲ್ಲಿ ಕೋವ್ಯಾಲೆಂಟ್ ಬಾಂಡ್ ಕ್ಯಾರೆಕ್ಟರ್ ಎಲ್ಲಿ ವೇರಿ ಆಗುತ್ತೆ ಹೇಳಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಕೋವ್ಯಾಲೆಂಟ್ ಬಾಂಡ್ ಎಲ್ಲಿ ಸ್ಟ್ರಾಂಗ್ ಇದೆ ನೋಡ್ಕೊಳ್ಳಿ. ಫಸ್ಟ್ಗೆ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್. ಕಾರ್ಬನ್ ಪಕ್ಕಾ ಕೋವ್ಯಾಲೆಂಟ್ ಬಾಂಡ್, ಬಿಕಾಸ್ ಕೋವ್ಯಾಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ವೆನ್ ದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಪಿರಿಯಾಡಿಕ್ ಪ್ರಾಪರ್ಟಿನಲ್ಲಿ ನಾವು ಇದರ ಒಂದೇ ಪೀರಿಯಡ್ ನಲ್ಲಿ ಹೋದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಸ್ ಮೋರ್ ಇನ್ ಕಾರ್ಬನ್, ಫಾಲೋಡ್ ಬೈ ಬೋರಾನ್. ಸೊ ಕಾರ್ಬನ್ಗೆ ಅದು ಜಾಸ್ತಿ ಇರಬೇಕು,
followed by BC. So CCl4 covalent character is greater compared to BCl3. Ali BeCl2 greater followed by LiCl. So right answer will be this order. Alva? CCl4 nalli carbon is non-metal, boron is a metalloid. Beryllium matte lithium. Beryllium is a shorter element compared to lithium. So smaller the size of cation, more will be the smaller the size of cation, more will be the covalent character. Non-metal ittu anta helidru covalent character ಜಾಸ್ತಿ ಇರುತ್ತೆ. ಇದು ಮೆಟಲಾಯ್ಡ್, ಮೆಟಲಾಯ್ಡ್ ಇದ್ರು ಕೋವ್ಯಾಲೆಂಟ್ ಕ್ಯಾರೆಕ್ಟರ್ ಅಲ್ಲಿ ಇರುತ್ತೆ. All right. Now, if they ask this question, which of the following salt shows maximum covalent character? ಯಾವ salt ಜಾಸ್ತಿ covalency character ನ ತೋರಿಸುತ್ತೆ? ಏನ್ ಮಾಡಬೇಕು? ಚಾರ್ಜ್ ಮಾತ್ರ ನೆನಪಿಟ್ಕೊಳ್ಳಿ. ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್, ಮೆಗ್ನೀಷಿಯಂ, ಸೀಸಿಯಂ ಕ್ಲೋರೈಡ್ ಅಲ್ವಾ? ಇಲ್ಲಿ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಸಿಂಬಲ್ ಚಾರ್ಜ್ ಏನು? 3. ಮೆಗ್ನೀಷಿಯಂ ಕ್ಲೋರೈಡ್ ಚಾರ್ಜ್ ಏನು? +2. Cesium chloride charge ಏನು? +1. Which has maximum charge? Aluminium. More the charge, more will be the covalent character. So almost ನಿಮ್ಮ 1 hour 30 minutes duration ಇಲ್ಲಿ ಎಂಡ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು I would just stop the lecture part here. The rest of the topic, that is dipole moment, formal charge calculations na next video dalli add madirtini. So video number 2 and video number 3 nalli rest of the important points from this chapter you are going to learn. Hagagi nanu ee video dalli the content what I have taken, I am just summarizing it here. We learnt about types of covalent bond, types of covalent bond, and we learnt about Lewis octet rule ಕಲ್ತ್ವಿ. octet rule ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕಲ್ತ್ವಿ. ಲಿಮಿಟೇಷನ್ಸ್ ಆಫ್ octet ರೂಲಿಗೆ ಇರುವ ಎಕ್ಸಾಂಪಲ್ಸ್ ಮತ್ತೆ ಶಾರ್ಟ್ ಟ್ರಿಕ್ಸ್ ಹೇಳ್ಕೊಟ್ಟೆ. ಲಿಮಿಟೇಷನ್ಸ್ಗೆ ಬರುವ ಎಕ್ಸಾಂಪಲ್ ಆ್ಯಂಡ್ ಶಾರ್ಟ್ ಟ್ರಿಕ್ಸ್ನ ನಾನು ನಿಮಗೆ ಹೇಳ್ಕೊಟ್ಟೆ. ಫಾಲೋಡ್ ಬೈ ಕೋವ್ಯಾಲೆಂಟ್, ಫಾಲೋಡ್ ಬೈ ಅಯಾನಿಕ್ ಬಾಂಡ್. ಅದರಲ್ಲಿ ಅಯಾನಿಕ್ ಬಾಂಡ್ ಅಂತ ಹೇಳಿದ್ರೆ ಏನು, ಅದರಲ್ಲಿ ಇಂಪಾರ್ಟೆಂಟ್ ಲ್ಯಾಟಿಸ್ ಎನರ್ಜಿ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. ಹಾಗಾಗಿ ಲ್ಯಾಟಿಸ್ ಎನರ್ಜಿ ಅಂದರೆ ಏನು, ಮತ್ತು ಯಾವುದಕ್ಕೆ ಸ್ಟ್ರಾಂಗ್ ಮೆಲ್ಟಿಂಗ್ ಪಾಯಿಂಟ್, ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಎಲ್ಲಿರುತ್ತೆ ಅಂತ ಹೇಳಿ ಕಲ್ತ್ವಿ. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ಫೋಕಸ್ ಮಾಡಿದ್ವಿ. ಕೋವ್ಯಾಲೆಂಟ್ ಬಾಂಡ್ನಲ್ಲಿ ಫಾಜನ್ಸ್ ರೂಲ್ ಕಲ್ತ್ವಿ. ಮತ್ತು ಕೊಟ್ಟಿರುವ ಬಾಂಡನ್ನು ಮ್ಯಾಕ್ಸಿಮಮ್ ಕೋವ್ಯಾಲೆಂಟ್ ಕೊಟ್ಟಿರುವ ಕಂಪೌಂಡ್ನಲ್ಲಿ ಮ್ಯಾಕ್ಸಿಮಮ್ ಕೋವ್ಯಾಲೆಂಟ್ ಕಂಪೌಂಡ್ ಯಾವುದು ತೋರಿಸುತ್ತೆ, ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಯಾವುದು, ಅದನ್ನು ಕೂಡ ಕಲ್ತ್ವಿ. ಹೌದಾ? ಸೊ 1 hour 30 minutes ಡ್ಯೂರೇಷನ್ ಅಲ್ಲಿ ಇವತ್ತಿಗೆ ಇಷ್ಟು ಸಾಕು. ಸೊ ದ ರೆಸ್ಟ್ ಆಫ್ ದ ಟಾಪಿಕ್ ವಿಲ್ ಬಿ ಕವರ್ಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಡೋಂಟ್ ಫರ್ಗೆಟ್ ಟು ಜಾಯಿನ್ ದಿಸ್ ಬ್ಯಾಚ್. ಆಲ್ಸೋ if you have already joined, then welcome you all to this batch. ಹಾಗೆ ಪ್ರಿಪರೇಷನ್ ಪಾರ್ಟ್ನಲ್ಲಿ ನಾನು DPP ನಲ್ಲಿ ಕೆಲವೊಂದು 40 ಕ್ವೆಶನ್ಸ್ ಟೋಟಲಿ ಈ ಚಾಪ್ಟರ್ನಿಂದ ಕೊಟ್ಟಿದ್ದೀನಿ. ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್ ಅಲ್ಲದೆ ದಯವಿಟ್ಟು ಆ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಚೂಸ್ ಮಾಡಿ ಕೊಟ್ಟಿದ್ದೀನಿ. ಆ ಕ್ವೆಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಆಲ್ಸೋ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಫಾರ್ಮಲ್ ಚಾರ್ಜ್, ರೆಸೊನೆನ್ಸ್, ಡೈಪೋಲ್ ಮೂಮೆಂಟ್ ಫಾಲೋಡ್ ಬೈ ಹೈಬ್ರಿಡೈಸೇಷನ್. ಓಕೆ, ಸೊ ಐ ವಿಲ್ ಬಿ ಕವರಿಂಗ್ ದೋಸ್ ಕಾನ್ಸೆಪ್ಟ್. Until then, until I meet you in the next video, take care, bye bye. Any doubts idru, so please let me know, I will interact with you. Take care.